ಪುಣ್ಯ ಸ್ಮರಣೆ. ದಿವಂಗತ ಶ್ರೀ ಕೆ ವಿಶ್ವನಾಥ ಸ್ವಾಮಿ ಅವರ 51ನೇ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಮಹಾಸ್ವಾಮಿಗಳು, ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಕೊಟ್ಟೂರು ಸ್ವಾಮೀಜಿ ಕಲ್ಮಠ ಗಂಗಾವತಿ, ಸಿ.ಎಚ್. ನಾರ್ನಾಳ್ ನಿವೃತ್ತಿ ಶಿಕ್ಷಕರು ಹಾಗೂ ಹಿರಿಯ ಪತ್ರಕರ್ತರು ಗಂಗಾವತಿ, ಶರಣಬಸಪ್ಪ ಕೋಲ್ಕರ್ ಶಿಕ್ಷಕ ಮತ್ತು ಸಾಹಿತಿಗಳು ಗಂಗಾವತಿ, ಪರಣ್ಣ ಮುನುವಳ್ಳಿ ಮಾಜಿ ಶಾಸಕರು ಗಂಗಾವತಿ, ಮಲ್ಲಿಕಾರ್ಜುನ ನಾಗಪ್ಪ ಮಾಜಿ ಸಚಿವರು ಗಂಗಾವತಿ, ಚನ್ನಬಸಯ್ಯ ಸ್ವಾಮಿ ಕಲ್ಬಾಗಿಲು ಮಠ ಇಂಜಿನಿಯರ್ ಗಂಗಾವತಿ, ತಿಪ್ಪೇರುದ್ರಸ್ವಾಮಿ ಬಿಜೆಪಿ ಮುಖಂಡ ಗಂಗಾವತಿ, ಡಾಕ್ಟರ್ ಬಿ ಗುರುಮೂರ್ತಿ ಮೆಡಿಕಲ್ ಆಫೀಸರ್ ಗಂಗಾವತಿ, ವಿಜಯರುದ್ರಸ್ವಾಮಿ ಬಾಳಹಳ್ಳಿ ಮಠ ಗದಗ, ಜೋಗದ ನಾರಾಯಣಪ್ಪ ನಾಯಕ್ ನಿರೂಪಣ, ಸರ್ವಮಂಗಳ ಬಾಳಹಳ್ಳಿ ಮಠ ಪ್ರಾಸ್ತಾವಿಕ, ಗಂಗಾಧರ್ ಸ್ವಾಮಿ ಕಲ್ಲುಬಾಗಿಲು ಮಠ ಕನಕಗಿರಿ. ಇನ್ನು ಅನೇಕ ಗಣ್ಯರು, ಮಹನೀಯರು, ಮಹಿಳೆಯರು ಹಾಗೂ ಸ್ನೇಹಿತರು, ಹಿತೈಷಿಗಳು, ಮಕ್ಕಳು, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಜೊತೆಗೆ ಹಲವಾರು ಜನ, ಪ್ರತಿಯೊಬ್ಬ ಪುರುಷನಲ್ಲಿ ದಯೆ, ಅಂತಃಕರಣ, ಪ್ರೀತಿ, ಪ್ರೇಮ ಇವೆಲ್ಲ ಇದ್ದೇ ಇರ್ತಾರೆ. ಇನ್ನೊಬ್ಬ ಪುರುಷನ ಆಸರೆ ಜಗತ್ತಿನಲ್ಲಿ ಬೇಕೇ ಬೇಕು. ಅವನು ಎಂಥದ್ದೇ ಶ್ರೀಮಂತನಾಗಿರಲಿ, ಏನೇ ಇರಲಿ, ಅವನ ಬದುಕಿಗೆ ಪುರುಷನ ಮತ್ತು ಆಸರೆ ಬೇಕಾಗ್ತದೆ. ಪರಿವರ್ತನೆ ಆಗಲಿಕ್ಕೆ ಕಾರಣೀಭೂತರಾದಂಥವರು ಕೆ ವಿಶ್ವನಾಥ ಸ್ವಾಮಿ ಅವರು. ಮುಗಿಸಿ ಅದ್ರ ಮಧ್ಯದಲ್ಲಿ ಸಿನಿಮಾ ನೋಡೋದೊಂದು ಚಟ ಇರ್ತದಲ್ಲ, ವಯಸ್ಸಿಗೆ ತಕ್ಕಂಗೆ. ಯಾವುದೋ ಒಂದು ಸಿನಿಮಾ ಬಂದಿತ್ತು, ಅವಾಗ ಲಾರಿ ಎಲ್ಲಿ ನಿಂತಿರ್ತಿತ್ತು ಅಂದರೆ ಅಮರ ಟಾಕೀಸ್. ಈಗಿನ ಅಮರ ಟಾಕೀಸ್ ಏನಂತಲ್ಲ, ಅದು ಪೂರಾ ಟೈಮ್ ಇರ್ತಾವೆ. ರೊಕ್ಕದ ಊರಿಗೆ ಹೋಗ್ಯಾಕೆ ಲಾರಿಗ ಬಂದಿನಿ, ಮತ್ತೆ ಲಾರಿ ಹತ್ತಿನೇ ಹೋಗ್ಬೇಕು. ಅಲ್ಲಿವರೆಗಾಗಿ ಪೀರ್ ಸಾಬ್, ಯಾಕೆ ಈ ಕೆಲವು ಘಟನೆಗಳನ್ನು ನಾವು ಕೇಳಬೇಕು ಅಂದಾಗ ನಾವು ಕೆ ವಿಶ್ವನಾಥ ಸ್ವಾಮಿಯವರ ಆ ಭವ್ಯ ಜೀವನದ ಪರಿಚಯ ಆಗಲಿಕ್ಕೆ ಸಾಧ್ಯ. ಆಮೇಲೆ ಈಗ ಉಳ್ಕೊಂಡಿರೋ ನಾನು ಒಬ್ಬನೇ ಗಂಗಾವತಿ 70 ಬ್ಯಾಚಿನ ಕೊಟ್ಟೂರೇಶ್ವರ ಹೈಸ್ಕೂಲ್ ಶಿಕ್ಷಕನಾಗಿ ಅವರಿಂದ ನಿಯುಕ್ತನಾಗಿರೋ ಪೈಕಿ ಅವಾಗ ಪೀರ್ ಸಾಬ್ ಅವಾಗ ಕೇಳಿದಾತ ನನಗೆ, ಯಾಕೆ ಬಂದಿದ್ದೀವಿ ಅಂತೇಳಿ. ಇಲ್ಲ, ನನಗೆ ಒಂದು ಪೋಸ್ಟ್ ಕರೆದಿತ್ತು ಅನ್ನೋರಿಗೆ ಬಂದಿದ್ದೆ. ನೋಡಿ, ಶರಣರ ಮಾತು ಎಷ್ಟು ಅರ್ಥಪೂರ್ಣ ಇರ್ತಾವೆ. ಕಲ್ಲು ಹಾಕಬಾರ್ದು. ಯಾವುದೋ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬನಿಗೆ ಒಳಿತಾಗ್ತೈತೆ ಅಂದಾಗ ಅದಕ್ಕೆ ಸಹಾಯ ಸಹಕಾರ ನೀಡಬೇಕೆ ವಿನ ಯಾವನಂತ ಚಪ್ಪಡಿಗಳಲ್ಲಿ ಎದಿಬಾರ್ದು. ಅದು ಮನುಷ್ಯತ್ವ ಅಲ್ಲ. ಅವಾಗ ಪೀರ್ ಸಾಬ್ ನನಗೆ ಏನು ಹೇಳ್ದ, ಅಲ್ಲೋ ಸಂಗನ ಬಸಯ್ಯನವರಂತ ಬಂದಿದ್ದಾರೆ ಅವ್ರಿಗೆ, ಆ ವ್ಯಕ್ತಿ ಹೆಂಗೆ ಅಂದ್ರೆ ಸಂಗನ ಬಸಯ್ಯನವರು ನಮ್ಮ ಊರಲ್ಲಿ ಅವ್ರು ನಾವು ಸಣ್ಣವರಿದ್ದಾಗ ಊರು ತುಂಬ ಸೋದ್ಯವ ಅಲ್ಲದೆ ಮತ್ತೆ ಸುತ್ತಮುತ್ತ ಹಳ್ಳಿಗಳಲ್ಲಿ ಜಗಳ ಜೂಟಿ ಏನಿದ್ರು ಬಗೆಹರಿಸೋರು ಅವರೇ. ಯಾವುದಾದ್ರೂ ತಾಪತ್ರ ಐತೆ ಅಂತ ಹೇಳಿದ್ರೆ ಸಾಕು, ಮತ್ತೆ ಸುತ್ತ ಹೊಟ್ಟು ಹೊಡ್ತಿದ್ದವರು. ಗಾಜಿನಗೌಡನ ಮನೆ ಅಂತ ಐತೆ, ಆ ಗಾಜಿನಗೌಡನ ಮನೆಯಲ್ಲೇ ಜನ್ಮಸ್ಥಳ ಗೊತ್ತಿರ್ಬೇಕು ಎಲ್ಲರಿಗೆ. APCMC ಅವರಿಗೆ ನಮ್ಮ ಸಂಗೀತ ಅವತ್ತೇ ಅವ್ರು ಊರಿಗೆ ಬಂದಿದ್ರು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಪೀರ್ ಸಾಬ್ ಹೇಳ್ತಾರೆ, ನೋಡಿ ಸಂಗೀತ ಬಸಯ್ಯ ಅವರು ಬಂದಿದ್ದಾರೆ,
ನೀವು ಅವರನ್ನು ಭೇಟಿಯಾಗಿ ಅವರು ಏನೋ ಒಂದು ಸಂಬಂಧಿಕರನ್ನ ಕೇಳಿ ಇದರ ಉಪಯೋಗ ಆಗ್ಬೋದು. ಆಯ್ತು, ಅವತ್ತೊಂದು ನೋಡ್ಕೊಂಡೆ ನಿನ್ನೆ ಸಂಗಮಸೇನ ಅವ್ರ ಮನೆಗೆ ಬಂದೆ. ಅವ್ರು ಬಹಳ ಪ್ರೀತಿಯಿಂದ ಕೇಳಿದ್ರು, ಯಾಕೆ ಬಂದೆ ಅಲ್ಲ? ವಿಶ್ವನಾಥ ಸ್ವಾಮಿ ನಮ್ಮ ಪರಿಚಯ ಅಂತ. ನನಗಂತೂ ಯಾರು ಇಲ್ಲ, ನೀವು ಹೇಳಿದ್ರೆ ಆಗಬಹುದೇನೋ. ಹಂಗ ನಡೆ ಇಲ್ಲ, ಪೂಜೆಗೆ ಮಾಡ್ಕೊಳ್ಳಿ, ಆ ಪೂಜೆಗೆ ಬಂದ್ ಮಾಡ್ಕೊಂಡು ನಾನು ನಡೆ ಅಂತ ಮತ್ತೆ ಹೀಗೆ ಸುತ್ತಕೊಂಡ್ರು. ಇಲ್ಲಿ ನಮ್ಮ ನಾಯಕರ ಹೊಣೆಗೆ ಮನೆ ಇತ್ತು ಒಗ್ಗಿರೋದು, ಅಲ್ಲಿ ಕರ್ಕೊಂಡು ಬಂದು ಒಳ್ಳೆ ಒಂದೇ ಮಾತು ಹೇಳಿದ್ರೆ ನಮ್ಮ ಸಂಗನ ಬಸವಯ್ಯ, ನಮ್ಮ ಊರ ಹುಡುಗ ಬಹಳ ಬಡತನದಲ್ಲಿ ಕೊನೆಯ ಸ್ಟೆಪ್ನಲ್ಲಿ ಇರ್ತಕ್ಕಂಥ ಹುಡುಗ. ಅದು ಹೇಗೆ ಮುಗಿಸ್ಯಾರು ನಮ್ಗೆ ವಿಚಿತ್ರ ಆಗಿದೆ. ಅವ್ರು ಗ್ರಾಜ್ಯುಯೇಟ್ ಆಗಿದೆ 1970 ಆಚೆ. ಅದಕ್ಕೆ ನಿಮ್ಮ ಶಾಲೆ ಒಂದು ಏನೋ ಒಂದು ನೌಕರಿ ಐತೆ ಅಂತೆಲ್ಲ ಕೊಡು ಮಾತಾಡಲಿಲ್ಲ. ಅವ್ರು ಹಿಂಗ ಅವ್ರು ನೋಡಿದ ನೋಟ ನನ್ನ ಈ 80 ವಯಸ್ಸಿನಲ್ಲಿ ಕೂಡ ನಾನು ಗಮನಿಸಿದ್ದೇನೆ. ಹಿಂಗ ಕೆಳಗಡೆ ನೋಡಿ ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ಕೂಡ್ರಿ ಅಂತ ಹೇಳಿ ಕೂಡಪ್ಪ. ಅವ್ರು MLC ನನಗೆ ಯಾಕೆ ಗೊತ್ತೇ ಇಲ್ಲ, ಅವ್ರು ಏನಿದ್ದಾರೆ ಕೂಡುವ ಅಂತ ಹಂಗೆ ನಿಂತ್ಕೊಂಡು ಕೈ ಕಿಟ್ಕೊಂಡು ಕೂಡುವ ಅಂತ ಒಂದೆರಡು ಸಲ ಹೇಳಕ್ಕೆ ಕೂತ್ಕೊಂಡು ಅವ್ರು ಒಂದೇ ಮಾತು ಹೇಳಿದ್ರು, 3 ಗಂಟೆಗೆ ಬಾ ಅಂತ ಹೇಳಿ. ಹೇಳಿ 3 ಗಂಟೆಗೆ ಬಾ ಹೋಗ. 3 ಗಂಟೆಗೆ ಬಂದೆ. ಸಂಗಮ ಸಂಘ ಮನೆಗೆ ಕಳಿಸಿ ಬಂದೆ ಅವರಿಗೆ. 3 ಗಂಟೆಗೆ ಆಗ ತಗೊಂಡು ಹೋಗ್ಬಿಟ್ಟು ನಾನು. ನನ್ನಿಂದ ಯಾರು ಇಲ್ಲ. ನಮ್ಮ ಸಂಗಮ ಬಸಯ್ಯನವ್ರು ಹೇಳಿದ್ರು ಒಂದೇ ಮಾತು, ಅವ್ರು ಬಡವ ಜನ, ಬಹಳ ಕಷ್ಟಪಟ್ಟಂತ, ಕೊಡುವ ಅವನಿಗೆ ಒಳ್ಳೇದಾಗಲಿ. ಅದಕ್ಕೆ ಬಂದ ನನಗೆ ಉತ್ತರ ಅಂದ್ರ ಮನೆಯಲ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಟ್ರು ಅವರು. ಮನೆಯಲ್ಲೇ ಅದು ಸಾಧ್ಯ ಐತೆ. ಬಸವಣ್ಣವ್ರ ವಚನ ನ್ಯಾಸ ಬಂತು, ಏನು ಹಗುಳವಿದ್ದೀರಿ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲಕುಳಿದು ಹೋಗುವುದೇ, ಒಡನೆ ನುಡಿದರೆ ಶಿರವಟ್ಟೆ ಹೊಡಿಯುವುದೇ. ಒಡದಿದ್ದರೆ ಗುಣ, ಒಡಲಿಲ್ಲದಿದ್ದರೆ ಗುಣ, ನುಡಿಯಲ್ಲಿಲ್ಲದಿದ್ದರೆ ಇದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ವ್ಯಕ್ತಿ ಎಷ್ಟೇ ಎತ್ತರಕ್ಕಿರಲಿ, ಎಷ್ಟೇ ದೊಡ್ಡವನಾಗಿರಲಿ, ಮನೆ ಬಾಗಿಲಿಗೆ ಬಂದ ಎಂಥ ಚಿಕ್ಕವನ್ನಾದ್ರೂ ಕೂಡ ಗೌರವದಿಂದ ಕಾಣಬೇಕು. ಶರಣ ಸಂಸ್ಕೃತಿ ನನಗೆ ಇವತ್ತು ಅನಿಸ್ತದೆ. ಅವರ ಆ ಒಂದು ಶರಣ ಸಂಸ್ಕೃತಿ ಯಾವ ರೀತಿ ಅಳವಟ್ಟಿದ್ದ ಅವತ್ತು ಅಂತ. ನಾನು ಬಂದದ್ದು 70 ಇಸ್ವಿಯಲ್ಲಿ ಶಾಲೆಗೆ. ಅವಾಗ ಈ ಶಾಲೆಗೆ ಇದ್ದದ್ದು ಬರೀ 125 ಹುಡುಗರು. ಆ ಶಾಲೆಯನ್ನು ಪ್ರಾರಂಭಿಸಲಿಕ್ಕೆ 1965ರಲ್ಲಿನೇ ಈ ಊರಿನ ಪ್ರಮುಖರು ಅದಕ್ಕೆ ಹೇಳ್ತಾರೆ, ಬಿತ್ತುದನೆ ನಿಲ್ಲಿಸಲು ಶಿಕ್ಷಣ. ಯಾವ ವ್ಯಕ್ತಿ ಸಮಾಜಕ್ಕೆ ವ್ಯಕ್ತಿಗಳೇ ಶಿಕ್ಷಣವನ್ನು ಕೊಡ್ತಾನೆ, ಆ ಊರು ಉದ್ಧಾರ ಆಗ್ತದೆ, ಆ ಬದುಕು ಉದ್ಧಾರ ಆಗ್ತದೆ. ಅಂದು 8 ಎಕರೆ 20 ಗುಂಟಿ ಇವತ್ತು ಕೋಟ್ಯಾನೂರು ರೂಪಾಯಿ ಬಾಳ್ತಕ್ಕಂಥ ಕೊಟ್ಟೂರೇಶ್ವರ ವಿದ್ಯಾಸಂಸ್ಥೆ ಆ ಇಡೀ 8 ಎಕರೆ 20 ಗುಂಟಿ ನೆಲವನ್ನು ಚನ್ನಬಸವ ಸ್ವಾಮಿಗಳಾಗಿದ್ದ ಕೊಟ್ಟೂರು ಮಠದ ಪೀಠಾಧಿಪತಿಗಳಾಗಿದ್ದ ಶ್ರೀಗಳವರು ಎಲ್ಲ ಸಮಾಜದ ಮುಖಂಡರನ್ನು ಕರೆದುಕೊಂಡು ವಿಚಾರ ಮಾಡಿ ನಾವೊಂದು ಪ್ರೈವೇಟ್ ಶಾಲೆಯನ್ನು ಇಲ್ಲಿ ತೆಗಿಬೇಕು ಅಂತ ಅದಕ್ಕೆ ದಾನವಾಗಿ ಕೊಡ್ತಾರೆ. ಇವತ್ತು ಅದರ ಬೆಲೆ ಕೋಟ್ಯಾನುಗಟ್ಟಲೆ ಆಗಿರಬೇಕು. ಅವಾಗ ಅದರ ಪ್ರಥಮ ಕಾರ್ಯದರ್ಶಿಗಳಾಗಿ ಮಾಡಿಗೆ ನಿಜಗುಣಪ್ಪ, ಪ್ರಥಮ 15-20 ಹುಡುಗರು ಅಂತ ಅವಾಗ ಪ್ರಥಮ ಮುಖ್ಯಾಧ್ಯಾಪಕರಾಗಿ ಜೇಬಸಪ್ಪ ಸಾಹುಕಾರ್ ಅಂತ ಗೊತ್ತಿರ್ಬೇಕು, ನೀವು ನೋಡಿರ್ಬೇಕು ಚಂದಗಲ್ಲು. ಮುಂದೆ ಕೆಲವು ದಿವಸದಲ್ಲೇ ನಾನು ಇಲ್ಲಿಗೆ ಶಿಕ್ಷಕನಾಗಿ ಬರುವುದರೊಳಗಾಗಿ ಇವರು ಕಾಲಕ್ಕೆ ಸಿಗ್ತದ್ದು ಹೋಗ್ಬೋದಾಗಿತ್ತು. ಆದ್ರೆ
ನನ್ನ ಬದುಕಿನ ಸಾಂಸ್ಕೃತಿಕ ಬದುಕು, ಸಾಹಿತ್ಯಿಕ ಬದುಕು, ಧಾರ್ಮಿಕ ಬದುಕು, ಇನ್ನಿತರ ಕೆಲವು ಇವು ಏನಿದ್ವಲ್ಲ ಅಂತವಕ್ಕೆಲ್ಲ ನಾನು ಎರವಾಗ್ತಿದ್ದೇನೋ ಅಂತ. ಹೀಗಾಗಿ ಅವರು ನನಗೆ ಸ್ವಲ್ಪ ಸದಾ ಸ್ಮರಣೀಯರು. ನನಗಿವತ್ತು ಮಕ್ಕಳು ಇಂಜಿನಿಯರ್ ಇದಾರೆ, ಡಾಕ್ಟರ್ ಇದಾರೆ, ಅವ್ರ ಮಕ್ಕಳು MBBS ಓದ್ತಾರೆ. ಇಷ್ಟೆಲ್ಲ ಹೆಂಗ ಬಂತಿದ್ರು? ನಾ ಏನು ಉದ್ಯೋಗ ಮಾಡಿದವಲ್ಲ, ರಾಜಕಾರಣ ಮಾಡಿದವಲ್ಲ. ನಾವು ನಿಷ್ಠೆಯಿಂದ ಶರಣರ ಸಮಾಜ ಸೇವೆ ಮಾಡಬೇಕು ಅನ್ನುವಂತ ಫಲ ವಿಶ್ವನಾಥ ಸ್ವಾಮಿಯವರು ನಮ್ಮ ಬದುಕಿಗೆ ಕಟ್ಟಿ ಕೊಟ್ಟ. ಹೇಳಿದನಲ್ಲ, ಮಕ್ಕಳಿಗೆ ಸಂಬಂಧಿಕರಿಗೆ ರೊಕ್ಕ ಹೋಗಿರಬಹುದು, ಆಸ್ತಿ ಹೋಗಿರಬಹುದು, ಸಮಾಜದ ಬದುಕಿನ ಎಲ್ಲ ಅವಕಾಶಗಳು ನನಗೆ ದಕ್ಕುವಂತೆ ಆಶೀರ್ವದಿಸಿದ ನನ್ನ ಜೀವನಕ್ಕೆ ಕಾರಣೀಭೂತರಾದಂಥವರು ವಿಶ್ವನಾಥ ಸ್ವಾಮಿ. ಸದಾ ಅವರಿಂದ ನಾವು ಏನಾದರೂ ಕಲಿಬೇಕು. ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅಂತ ಮಾಡ್ತೀವಿ. ಎದಕ್ಕೆ ಮಾಡ್ತೀವಿ ಅಂದ್ರೆ ಸುಮ್ಮನೆ ಗಂಟೆ ಹೊರತು ಪೂಜೆ ಕೊಡೋದಲ್ಲ. ಪಿತನಾಚಾರಗಳನ್ನು ಉದ್ಧರಿಸುವವನು ಪುತ್ರನಲ್ಲ, ಹದಗೆಡಿಸುವವನು ಪುತ್ರನಲ್ಲ. ಪಿತನಾಚಾರಗಳನ್ನು ಉದ್ಧರಿಸುವವನು ಪುತ್ರನಲ್ಲದೆ ಹದಗೆಡಿಸುವವನು ಪುತ್ರನಲ್ಲ. ಆ ತಂದೆಯ ಒಳ್ಳೆ ಆಚಾರ, ವಿಚಾರ, ಗುಣ ಅವುಗಳನ್ನು ನಾವು ಅಳವಡಿಸಿಕೊಂಡು ಸಮಾಜಕ್ಕೆ ಕೊಡಬೇಕು ಎಂಬ ಕಾರಣಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ. ಪುಣ್ಯತಿಥಿ ಇವೆಲ್ಲ ಮಾಡ್ತೇವೆ. ಹಾಗೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಬಹುಶಃ ವಿಶ್ವನಾಥ ಸ್ವಾಮೀಜಿ ಅವರು ಇನ್ನೂ ಅವರು ಬದುಕಿದ್ದರೆ ಈ ಗಂಗಾವತಿ ಒಂದು ರೂಪುರೇಷೆ ಬದಲಾಗ್ತೇನೋ. ಅಂದು ಅವರೆಲ್ಲ ಕಟ್ಟು ಹೋದಂತ ಕೊಟ್ಟೂರೇಶ್ವರ ಶಾಲೆ ಇವತ್ತು ಆ ಕೊಟ್ಟೂರೇಶ್ವರ ಶಾಲೆಯ ಉಪಾಧ್ಯಕ್ಷರಾಗಿ ಚನ್ನಸೈನವರಿದ್ದಾರೆ. ಆಮೇಲೆ ನಮ್ಮ ಕೊಟ್ಟೂರು ಸ್ವಾಮಿಗಳು ಅದರ ನೇತೃತ್ವ ವಹಿಸಿದ್ದಾರೆ. ಕೇವಲ 15-20 ವರ್ಷ ಹುಡುಗರಿಂದ ಪ್ರಾರಂಭ ಆದ ಶಾಲೆ ಇವತ್ತು 4,500 ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾರೆ. ಸುಮಾರು ಒಂದು 200 ಜನ ಶಿಕ್ಷಕರಿಗೆ ಒಂದು ಆಶ್ರಯವನ್ನು ಕೊಟ್ಟಿದೆ. ಒಟ್ಟಿನಲ್ಲಿ ಮನುಷ್ಯ ಬಿದ್ದುದನ್ನು ನಿಲ್ಲಿಸಬೇಕಾದ್ರೆ ಅವನ ಜೀವನ ಬಹಳ ಸಾರ್ಥಕತೆ ಪಡೀತದೆ. ಅಂತ ಸಾರ್ಥಕತೆ ಅವರಾಗಲಿಲ್ಲ, ಅವರೆಲ್ಲ ನಾವು ಉಪಕೃತರಾದವರು ಕೂಡ ಅದನ್ನು ಸ್ಮರಿಸುವಂತ ಇರಬೇಕು ಎಂಬ ಒಂದು ಮಾತಿನೊಂದಿಗೆ ನನಗೆ ಈ ಒಂದು ಅವಕಾಶ, ಯಾಕೆ ನಾವು ಅಲ್ಲಿ ಸಮೀಪ ಬಂದಿವಲ್ಲ, ಎಲ್ಲಿ ಹೋಗುವಾಗ ಬಿಟ್ಟಿರಲಿಲ್ಲ. ಸ್ವಾಮೀಜಿಯವರು, ಧರ್ಮಸೈನವರು ಎಲ್ಲ ನೀನೇ ಬಂದು ಮಾತಾಡ್ಬೇಕು. ಇವೆಲ್ಲ ಇವೆಲ್ಲ ವಿಷಯಗಳು ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಸಮಾಜ ಅವರೊಬ್ಬ ರಾಜಕಾರಣಿ ಇರ್ಬೋದು. ಈಗ ನಾವೇನೈತೆ ಯಾರಿಗೆ ಉಪಕಾರ ಮಾಡ್ತಾರೆ ಅವ್ರಿಗೆ ಬಚ್ಚಿಡ್ತಾರೆ. ಬಹುಶಃ ನೋಡ್ತೀವಿ ನಾವು. ಇವತ್ತು ರಾಜಕಾರಣದಿಂದ ಹಿಡ್ಕೊಂಡು ಸಹಜ ಜೀವನದವರೆಗೂ ಯಾವ ವ್ಯಕ್ತಿಗೆ ಬೆಳೆಸಿರ್ತಾರೆ ನಮ್ಮನ್ನ ಅವನ್ನೇ ಮೊದಲು ಮಟಾಸ್ ಮಾಡಕ್ ಪ್ರಯತ್ನ ಮಾಡ್ತಕ್ಕಂಥ ಕಾಲದ ಮಹಿಮೆ. ಇದಕ್ಕೆ ಯಾರು ಏನು ಮಾಡಕ್ ಆಗ್ಬೇಕಿಲ್ಲ. ಅಂಥದ್ರಲ್ಲಿ ತಮ್ಮ ಒಂದು ಮಾತಿನಿಂದ ಒಬ್ಬೊಬ್ಬ ವ್ಯಕ್ತಿಯ ಜೀವನವನ್ನು ಇವತ್ತು ನಾ ಹೇಳಿಲ್ಲ, ಮನೆಯಲ್ಲಿ ಡಾಕ್ಟರ್ ಇದಾರ, ಇಂಜಿನಿಯರ್ ಇದಾರ, ಮೊಮ್ಮಕ್ಕಳಿದಾರ, ಅವರು ಡಾಕ್ಟರ್, ಏನಿಲ್ಲ ನನ್ನ ಹತ್ರ. ಅದು ಹಾಗೆ ಬಂತು ಅಂದ್ರೆ ಅದು ವಿಶ್ವನಾಥ ಸ್ವಾಮೀಜಿ ಅವರು ಏನವತ್ತು ನನಗೆ ಈ ಜಾಗದಲ್ಲಿ ಅವಕಾಶ ಕೊಟ್ಟು ಅದಕ್ಕೆ ಬಂದದ್ದಕ್ಕಾಗಿ ನಮ್ಮೆಲ್ಲರಿಗೂ, ಅವರ ಕುಟುಂಬಕ್ಕೂ, ನಮ್ಮೆಲ್ಲ ಶರಣ ಬಂಧುಗಳಿಗೂ, ಈ ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣರಿಗೂ ಶರಣ. ಒಂದು ಹುಡುಗಿ ಬಂತು, MA PhD ಮಾಡಿದ್ಲಾಗಿ ಬಂದು ಯಾರೋ ಹೇಳಿದ್ರಂತ, ಇಲ್ಲ ಪರಣ್ಣ ಅವ್ರಿಗೂ ಸ್ವಲ್ಪ ಚಲೋ ಐತೆ, ಅವ್ರನ್ನ ನೋಡ್ರಿ ಮಾತಾಡ್ಸಿ ಅಂದುಕೊಳ್ಳಿ. ಅದು ಬಂದ ಏನು ಕೈಕಾಲು ಹಿಡ್ಕೊಂಡ್ರು ಪ್ರಸಾದಕ್ಕೂ ಕೊಡ್ತಿದ್ದಂತ ಜನ. KLE ಸೊಸೈಟಿ ಇವತ್ತು ಆಕೆ ತೆಗೆದುಕೊಳ್ಳುವುದು 1,30,000 ರೂಪಾಯಿ ಸಂಬಳ. ಅಂತ ಪೋಸ್ಟ್ ಅನ್ನು ಕೊಡಿಸಿದಂತವರು ಅದು ಬೇಡ. ಅದು ಏನೈತಲ್ಲ, ಪರಣ್ಣ ಅವರು ಮತ್ತು ಅವ್ರ ಅಣ್ಣಂದಿರಾದ ಶಂಕರಣ್ಣ ಮುನವಳ್ಳಿ ಅವರು ಮತ್ತ ಅವರು ಮುಂದಳು ಹೇಳಂದ್ರು, ಹೇಳೋದು ಬೇಡ. ಒಟ್ಟಿನಲ್ಲಿ ಇನ್ನೊಬ್ಬನಿಗೆ
ಅದಕ್ಕೆ ಏನೈತಲ್ಲ ಆ ಹುಡುಗಿಗೆ ಆಗ್ತಿಲ್ಲ. ನಮ್ಮ ಕೊಟ್ಟೂರೇಶ್ವರ ಸಂಸ್ಥೆಯಲ್ಲಿ ಆಕೆಯ ಗಂಡನಿಗೆ ಪ್ರೊಫೆಸರ್ ಆಗಿ ಏನದಲ್ಲ, ಲೆಕ್ಚರ್ ಆಗಿ ಸಹಾಯಕ ಏನಂದ್ರೆ ನರಸಿಂಹಲ ಒಬ್ಬ ವಿದ್ಯಾರ್ಥಿಗೆ ಏನಂದ್ರೆ ಆ ಹುಡುಗಿಗೆ ಒಂದು ನೌಕರಿಯನ್ನು ಕೊಟ್ಟೂರು ಸ್ವಾಮಿಗಳು ಕೊಡೋದ್ರ ಜೊತೆಗೆ ಅವನ ಬದುಕಿಗೆ ಬೆಳಕಾದ್ರು. ಹೀಗೆ ಮನುಷ್ಯ ಇಷ್ಟೇ ಕೆಲಸ ಮಾಡೋದ್ರಿಂದ ಅವನಿಗೆ 90,000, ಅವನ ಹೆಂಡತಿ 1,030,000. ಇದು ಪರಿಣಾಮ. ಒಂದು ವೇಳೆ ಪರಿಣಾಮ ಮನಸ್ಸು ಮಾಡಿದ್ರೆ ಆಕೆ ಸಿಗ್ತದೆ, ಬಾವಿಗಳು ಮನಸ್ಸು ಮಾಡಿದ್ರೆ ಅವನೆಲ್ಲೋ, ಅವನ ಗಂಡ ಎಲ್ಲೋ, ಹೆಂಡತಿ ದಿಕ್ಕು ತಪ್ಪಿ ಹೋಗ್ತದೆ ಎಲ್ಲ. ಶರಣಾರ್ಥಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ನನ್ನವ್ವ ಜಾಣೆ ಆಗಿನ ಕಾಲದ ಅಕ್ಷರಸ್ಥಳಾಗಿದ್ದಳು, ಲೆಕ್ಕದಲ್ಲಿ ಮುಂದು. ನನ್ನವ್ವ ಜಾಣೆ ಅಕ್ಷರಸ್ಥಳಾಗಿದ್ದಳು, ಲೆಕ್ಕದಲ್ಲಿ ಮುಂದು, ಅತಿಥಿಗಳ ಆತಿಥ್ಯದಲ್ಲಿ ಮುಂದು. ಸ್ವಾಭಿಮಾನದ ಅವ್ವ ಯಾರಿಗೂ ಕೈಯೊಡ್ಡಲಿಲ್ಲ, ತನ್ನ ಗಂಡನ ಗೌರವವನ್ನು ಕಾಪಾಡುವಲ್ಲಿ ಯಶಸ್ವಿಯಾದಳು. ತನ್ನ ಗಂಡನ ಗೌರವವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿ ತನ್ನ ಗಂಡನ ಬೆನ್ನೆಲುಬಾಗಿ ನಿಂತಳು. ಯಾರ ಹಂಗಿನಲ್ಲೂ ಅವಳಿರಲಿಲ್ಲ. ತಾನು ಎಲ್ಲರಿಗೂ ಕೊಟ್ಟಲೇ ವಿನಃ ತಾನು ಎಂದೂ ಆಸೆ ಪಡಲಿಲ್ಲ. ತನ್ನ ಮಕ್ಕಳಿಗೆ ಧೈರ್ಯ ತುಂಬಿ, ಶಿಕ್ಷಣ ನೀಡಿ, ಸಂಸ್ಕಾರ ನೀಡಿ, ಪ್ರೀತಿಯ ದಾರಿ ಎರೆದವಳು ನನ್ನವ್ವ. ನನ್ನವ್ವ ನಮ್ಮ ಬಳಗಕ್ಕೆ ಅಚ್ಚುಮೆಚ್ಚಿನವಳು. ನೆರೆಹೊರೆಯವರಿಗೆ ತಾಯಿಯಾಗಿದ್ದಳು ನನ್ನವ್ವ. ಸಹಾಯ ಮಾಡುವುದರಲ್ಲಿ ಎತ್ತಿದ ಕೈ ನನ್ನವ್ವ. ಬಡವರಿಗೆ, ಕೆಲಸದವರಿಗೆ ಸಹಾಯ ನೀಡುವ ಕೊಡಗೈ ತಾನಿಯವಳು. ಅಪಾರ ಪ್ರೀತಿ ನೀಡಿದ ನನ್ನವ್ವ ನಿನ್ನ ಗಂಡನ ಜೊತೆ ಜಗಳವಾಡಿದ್ದನ್ನು ನಾವು ನೋಡಿಯೇ ಇಲ್ಲ, ನಾವು ಕೇಳೆಯೂ ಇಲ್ಲ. ಅಂತ ಸೂಕ್ಷ್ಮತೆ ಸಂಸಾರ ನಿಮ್ಮದು. ನಿನ್ನನ್ನು ಮಸ್ ಮಾಡ್ಕೊಳ್ತಾ ಇದ್ದೀನಿ ನನ್ನವ್ವ. ನಿಮ್ಮಿಂದಲೇ ನಾವು, ನಿನ್ನಿಂದಲೇ ನಾವು. ನನ್ನ ತಾಯಿಗೆ ಸಮರ್ಪಣೆ. ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಇವತ್ತು 51ನೇ ಪುಣ್ಯ ಸ್ಮರಣೆ ಪೂಜ್ಯರಾದಂತಹ ಕೆ ವಿಶ್ವನಾಥ ಸ್ವಾಮಿಯವರ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪೂಜ್ಯ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಮಾಜಿ ಸಚಿವರಾದಂತಹ ಆತ್ಮೀಯರಾದಂತ ಮಲ್ಲಿಕಾರ್ಜುನ ನಾಗಪ್ಪನವರೇ ಮತ್ತು ಆತ್ಮೀಯರಾದಂತ ಕೆ ಚಂದ್ರಶೇಖರ ಸ್ವಾಮಿ ವಕೀಲರೇ, ಕೆ ಚಂದ್ರಶೇಖರ ಸ್ವಾಮಿ ಇಂಜಿನಿಯರ್ ಅವರೇ, ಜೊತೆಗೆ ನಮ್ಮ ತಿಪ್ಪೇರುದ್ರ ಸ್ವಾಮಿ ಅವರೇ, ಜೊತೆಗೆ ಡಾಕ್ಟರ್ ಗುರುಮೂರ್ತಿ ಅವರೇ ಮತ್ತು ಹಿರಿಯರಾದಂತ ಈಗ ತಾನೇ ಮಾತನಾಡಿದಂತ CS ಗುರುಗಳೇ, ಜೊತೆ ನಾರಾಯಣಪ್ಪ ನಾಯಕ್ ಅವರೇ ಮತ್ತು ಇತಿಹಾಸ ತಜ್ಞರಾದಂತ ಮಾನ್ಯ ಶರಣಬಸಪ್ಪ ಕೋಲ್ಕರ್ ಅವರೇ, ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ತಾಯಂದಿರೇ, ಪತ್ರಕರ್ತ ಸ್ನೇಹಿತರೆ, 51ನೇ ಪುಣ್ಯ ಸ್ಮರಣೆಯನ್ನು ಇವತ್ತು ಪೂಜ್ಯರಾದಂತ ವಿಶ್ವನಾಥ ಸ್ವಾಮಿ ಅವರ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ನಾನು ಗಂಗಾವತಿಗೆ ಬಂದ 41 ವರ್ಷ ಆಗಿದೆ. ಆದ್ರೆ ಅವರ ಜೀವನದ ಹಾದಿ ಇವತ್ತು ಅವರು ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಬೆಳವಣಿಗೆಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ವಿಶೇಷವಾಗಿ ನನಗೆ ಮಾಹಿತಿ ಇದ್ದ ಹಾಗೆ TAPCMS ಸಂಸ್ಥೆ ಇದೆಯಲ್ಲ, ಅದರ ಅಭಿವೃದ್ಧಿಯಲ್ಲಿ, ಅದರ ಒಂದು ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಪೂಜ್ಯರಾದಂತ ಲಿಂಗೈಕ್ಯ ಕೆ ವಿಶ್ವನಾಥ ಸ್ವಾಮಿ ಅವರು ಅನ್ನುವಂತ ಮಾತನ್ನು ಸಹಿತ ನಾನು ಹೇಳಲೇಬೇಕಾಗ್ತದೆ. ನಾನು ಬಂದಂತ ಸಂದರ್ಭದಲ್ಲಿ ನಾನು ಅನೇಕ ಹಿರಿಯರು ಮಾತನಾಡ್ತಾ ಇದ್ರು, ಇಲ್ಲ ಕೆ ವಿಶ್ವನಾಥ ಸ್ವಾಮಿ ಅವರು ಇನ್ನೂ ಕೆಲವು ವರ್ಷ ಇದ್ರ ನಮ್ ಗಂಗಾವತಿ ಇನ್ನೂ ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಆಗ್ತಿತ್ತು. ಶಿಕ್ಷಣ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಮಾಜದ ಬೆಳವಣಿಗೆಯಲ್ಲಿ ಸಾಕಷ್ಟು ಕಾರ್ಯವನ್ನ ಮಾಡೋದ್ರ ಮುಖಾಂತರ ಒಂದು ವಿಶೇಷವಾದಂತಹ ಸಮಾಜಕ್ಕೆ ಶಕ್ತಿ ನೀಡಿದವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಪೂಜ್ಯರಾದಂತ ಕೆ ವಿಶ್ವನಾಥ ಸ್ವಾಮಿ ಅವರು ಅನ್ನುವಂತ ಮಾತನ್ನು ಸಹಿತ ನೆನಪಿಸ್ಕೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಒಂದು ಬೆಳವಣಿಗೆಯಲ್ಲಿ ಸಾಕಷ್ಟು ಕಾರ್ಯ ಮಾಡಿದ್ರು. ಈಗಾಗಲೇ CS ನಾಗರಾಜ್ ಸರ್ ಹೇಳಿದ ಹಾಗೆ ಸಾಕಷ್ಟು ಕಾರ್ಯವನ್ನು ಮಾಡೋದ್ರ ಮುಖಾಂತರ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಅದ್ಭುತವಾಗಿ ಬೆಳೆಯೋರಲ್ಲಿ ಮುಖ್ಯ ಕಾರಣೀಕರ್ತರು ಅಂದ್ರೆ, ಪ್ರೇರೇಪಣೆ ಅಂದ್ರ ಪೂಜ್ಯರಾದಂತ ಕೆ ವಿಶ್ವನಾಥ ಸ್ವಾಮಿ ಅವರು ಅನ್ನುವಂತ ಮಾತನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ
ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟಂತ ಒಂದು ದಾರಿಯಲ್ಲಿ ನಾವೆಲ್ಲರೂ ಸಾಕೋದ್ರ ಮುಖಾಂತರ ಈ ಗಂಗಾವತಿ ನಗರದ ಬೆಳವಣಿಗೆ ಇರಲಿ ಅಥವಾ ಗಂಗಾವತಿ ಶಿಕ್ಷಣ ಕ್ಷೇತ್ರ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಎಲ್ಲ ಸಮಾಜದ ಬೆಳವಣಿಗೆಯಲ್ಲಿ ಸಹಿತ ನಾವು ಅವರ ಮಾರ್ಗದರ್ಶನದಲ್ಲಿ ಮಾಡುವಂತ ಕಾರ್ಯವನ್ನು ಮಾಡೋಣ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ಬಂದಾಗ ನಾನು ಸುಮಾರು 41 ವರ್ಷ ಆಯ್ತು ಗಂಗಾವತಿಗೆ ಬಂದು. ಆದ್ರ ನಾನು ಅವ್ರ ಬಗ್ಗೆ ಹೇಳುದಾದ್ರೆ ಬಹಳ ಚಿಕ್ಕವ ನಾನು. ಅವಾಗ ನನಗೆ ಅವ್ರ ಬಗ್ಗೆ ಏನು ಹೆಚ್ಚು ಮಾಹಿತಿ ಇಲ್ಲದೆ ಇದ್ರು ಸಹಿತ ಜನರ ಬಾಯಿಯಿಂದ ಸಮಾಜದವ್ರು ಪದೇ ಪದೇ ಹೇಳ್ತಾ ಇದ್ರು, ವಿಶ್ವನಾಥ ಸ್ವಾಮಿ ಅವರ ಒಂದು ಕೊಡುಗೆ ಗಂಗಾವತಿಯ ಬೆಳವಣಿಗೆಯಲ್ಲಿ ಸಾಕಷ್ಟಿದೆ ಅನ್ನುವಂತ ಮಾತನ್ನು ನಾನು ಕೇಳಿದ್ದೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಚನ್ನಬಸಯ್ಯ ಸ್ವಾಮಿ ಅವರು ಸಹಿತ ಇವತ್ತು ಕಾರ್ಯ ಮಾಡೋದ್ರ ಮುಖಾಂತರ ಮುಖ್ಯವಾಗಿ ನಾವು ಯಾವ್ದು ಮಾಡೋದು ಶಾಶ್ವತ ಅಲ್ಲ. ನಮ್ಮ ನಾರ್ನಾಳ್ ಗುರುಗಳು ನೆನ್ಸಿದ್ರು ಒಬ್ಬರಿಗೆ ನೌಕರಿ ಕೂಡ ಸಹಜವಾಗಿ ಇವತ್ತು ಅನೇಕ ಒಂದು ಮಾತನ್ನು ಹೇಳೋದಾದ್ರೆ ಕೇಳಿ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಇರಲಿ, BLD ಇರ್ಲಿ, ಅದೇ ರೀತಿ ನಮ್ಮ ವೀರಶೈವ ವಿದ್ಯಾವರ್ತಕ ಸಂಘ ಇರಲಿ, ಅದೇ ರೀತಿ ಗಂಗಾವತಿಯ ಕೊಟ್ರೇಶ್ವರ ವಿದ್ಯಾವರ್ತಕ ಸಂಘ, ಜೊತೆಗೆ ವಿಶೇಷವಾಗಿ ಗೌಸಿದ್ದೇಶ್ವರ ಒಂದು ಅನೇಕ ಒಂದು ಸಂಸ್ಥೆಗಳು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾವೆ. ಅದಕ್ಕೆ ಮುಖ್ಯ ಕಾರಣ ಹಿಂದಿನ ಹಿರಿಯರು ಅನ್ನುವಂತ ಮಾತನ್ನು ಸಹಿತ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ವಿಶ್ವನಾಥ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗೋಣ ಅನ್ನುವಂತ ಮಾತನ್ನು ಹೇಳಿ, ನಮ್ಮ ಸಹೋದರಿ ಕೈತಮ್ಮನವರು ಅವ್ರ ತಾಯಿ ನೆನಪು ಮಾಡ್ಕೊಂಡ್ರು. ಇದು ನಿಜವಾದ ಜೀವನ. ಅವ್ರ ತಾಯಿಯ ಒಂದು ಏನು ನೆನಪು ಮಾಡ್ಕೊಂಡು ನನ್ನ ಅವ್ವ ಅದೇ ದೊಡ್ಡ ಶಕ್ತಿ. ಅವ್ವ ಅನ್ನೋದು ನನ್ನ ತಾಯಿ ಅನ್ನೋದೇ ನಿಜವಾಗಿ ದೊಡ್ಡ ಶಕ್ತಿ. ಆ ದಿಶೆಯಲ್ಲಿ ಅವರು ಸಹಿತ, ಯಾಕೆಂದ್ರೆ ನಮ್ಗೆ ಯಾರು ಹುಟ್ಟಿದಾಗ ನಮ್ಮ ಮೊದಲ ಗುರು ಅಂದ್ರೆ ತಾಯಿ ಅಂತ, ಆ ತಾಯಿಯನ್ನು ನೆನೆಸಿರೋದು ನಿಜವಾಗಿ ಬಹಳ ಸಂತೋಷ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಪೂಜ್ಯರು ಅಂತ ವಿಶ್ವನಾಥ ಸ್ವಾಮಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ ಅನ್ನುವಂತ ಮಾತನ್ನು ಹೇಳಿ ಪೂಜ್ಯರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಕಾರ್ಯಕ್ರಮ 50ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ನಮ್ಮೆಲ್ಲರೂ ಹಿರಿಯರು, ದಿವಂಗತರು ಹಾಗೂ ಗಂಗಾವತಿ ಮತ್ತು ಕೆನಗಿರಿಗೆ ಒಂದು ಹೆಸರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಂತ ದಿವಂಗತ ಶ್ರೀ ವಿಶ್ವನಾಥ ಸ್ವಾಮಿ ಅವರ 51ನೇ ಪುಣ್ಯತಿಥಿ ಆಗಿರ್ತಕ್ಕಂಥ ಈ ಸಮರದ ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂಥ ಪರಮ ಪೂಜ್ಯ ಶ್ರೀ ಕೊಟ್ರ ಮಾಸ್ಟರ್ವರಿಗೆ ಪಾದಗಳಿಗೆ ವಂದಿಸಿ, ಸ್ನೇಹಿತರು, ಈ ಭಾಗದ ಮಾಜಿ ಶಾಸಕರಾದಂತಹ ಕರುಣ ಮುನ್ನಳವರೇ, ನನ್ನ ಆತ್ಮೀಯ ಗುರುಗಳು, ಕೊಟ್ರೆ ಸ್ಕೂಲ್ ನಾನು ಬಂದಿದ್ದೀನಿ, ಅದು ಅವ್ರ ಕೈಯಲ್ಲಿ, ಅವ್ರ ಹಿಂದಿ ಮಾಸ್ಟರ್ ಶಿಕ್ಷಕರಾದಂತ CS ನಾರಾಯಣ ಅವರೇ, ಶ್ರೀ ನಮ್ಮೆಲ್ಲರೂ ಅತ್ಯಂತ ಒಳ್ಳೆಯ ಸ್ನೇಹಿತರು ಮತ್ತು ಹಿರಿಯರು ಒಡ್ಡಾದಂತ ಶ್ರೀ K. ಚನ್ನಬಸಯ್ಯ ಅವರೇ ಮತ್ತು ನಮ್ಮ ಶರಣಪ್ಪ ಪುರಕರ್ ಅವರೇ, ನಾರಾಯಣ ನಾಯ್ಕ ಅವರೇ, ಜೊತೆಗೆ ತಿಪ್ಪೇರುದ್ರ ಸ್ವಾಮಿ ಅವರೇ ಹಾಗೂ ವಿಶ್ವನಾಥ ಸ್ವಾಮಿ ಅವರ ಹಳೆಯದು ಡಾಕ್ಟರ್ ಗುರುಮೂರ್ತಿ ಅವರು ನಮ್ಮೂರು ಬೇಗ ಎಲ್ಲ ಇದ್ದಿದೆ ಗೌರ್ಮೆಂಟ್ ಡಾಕ್ಟರ್. ಇಲ್ಲಿ ನಡೆದಂತ ಯಾವತ್ತು ನನ್ನ ಹಿರಿಯರೇ, ಸಹೋದರ ಸಹೋದರರೇ ಮತ್ತು ಪ್ರತಿಬಂಧದ ಸ್ನೇಹಿತರೆ, ನನಗೆ K. ವಿಶ್ವನಾಥ ಸ್ವಾಮಿ ಅವರು ನಮ್ಮೆಯವರಿಗೆ ಹೆಚ್ಚಿನ ಒಡನಾಟಿಲ್ಲ. ಅವ್ರಿಗೆ 51 ವರ್ಷ ಇವತ್ತೇ ಅವರು ಪುಣ್ಯತಿಥಿ ಮಾಡ್ತಾರೆ. ನಮ್ಮ 65 ವರ್ಷ ಅಂದ್ರೆ 14 ವರ್ಷದಲ್ಲಿ ನಾವು ನೋಡಿದ್ವಿ. ನಮ್ಮೆಯವ್ರು ಹೆಂಗಪ್ಪ ಅಂದ್ರೆ ಒಂದ್ಸಲ ಡೈರೆಕ್ಟ್ ಪರಿಚಯ ಇಲ್ಲ. ನಾವು ಪ್ರೈಮರಿ ಸ್ಕೂಲ್ ಓದ ಸಂದರ್ಭದಲ್ಲಿ ಅವ್ರು ಕನಿಯರಿಗೆ ಒಂದು ಕಾರ್ಯಕ್ರಮ, ಏನು ನಮ್ಮ ಕ್ರೀಡಾ ಕಾರ್ಯಕ್ರಮ ಮಾಡ್ತಾರೆ ಕನಿಯರಲ್ಲಿ. ಅವಾಗ ಅವರು ವಿಶ್ವಾಸ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಬಂದರು. ಅವಾಗ ಅವ್ರು ನೋಡಿದ್ರು, ಇವರು ನಮ್ಮ ವಿಧಾನ ಪರಿಷತ್ ನಿಮ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ವಿಧಾನ ಪರಿಷತ್ ಸದಸ್ಯರಾಗಿ ಆ ಒಂದು ಕಾರ್ಯಕ್ರಮ ಬಂದು ನಮ್ಮೆಲ್ಲರೂ ಒಂದು ಬೋಧನೆ ಹೇಳಿ ಆ ಒಂದು ಕ್ರೀಡಾಕೂಟದಲ್ಲಿ ಯಾವ ತರ ಮಾಡಬೇಕು ಅನ್ನೋ ಒಂದು ಬೋಧನೆ ಕೊಟ್ಟು ಅಂತ ಹೇಳ್ತಿದ್ರು. ಅವತ್ತು ನೋಡಿದ್ರೆ ಇನ್ನೊಂದ್ಸಲ ಈ ಟೈಪ್ ನೋಡಿದ್ರಿ, ಅದು ಹೆಚ್ಚು ನಮಗೆ
ಅವರು ಒಳ್ಳೆಂಟಲ್ಲ. ಆದ್ರೆ ಅವರ ಧ್ಯೇಯ ಮತ್ತು ಅವರ ಅನುಕರಣೆ ಮತ್ತು ಅವರ ಆಲೋಚನೆಗಳು ಇಡೀ ಸಮಾಜಕ್ಕೆ ಮತ್ತು ನಮ್ಮ ಎರಡು ಗಂಗಾವತಿ ಮುಖ್ಯ ಬಗ್ಗೆ ವಿಶ್ವಾಸದ್ದು. ಅವರ ಏನು ಮುಂದಿನ ವ್ಯಕ್ತಿತ್ವದಲ್ಲಿ ಒಂದು ಪುನಃಸ್ಥಾನ ಬೆಳೆದು ವಿಧಾನ ಪರಿಷತ್ ಸದಸ್ಯರಾಗಿನೂ ಈ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ತಮ್ಮ ಇರ್ತಕ್ಕಂಥ ಸ್ವಲ್ಪ ಅವಧಿಯಲ್ಲೂ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಅವರುಗಳು ಸಾಕಷ್ಟು ಶಿಕ್ಷಣ ಬಗ್ಗೆ ಹೆಚ್ಚಿನವಾಗಿ ಒಂದು ಮಾತು ಕೊಟ್ಟಿದ್ರು. ನಮ್ಮ ಕೊಟ್ರೇಶ್ವರ ಹೈಸ್ಕೂಲಲ್ಲಿ ಅವರಿಗೊಬ್ರು ಆಗಿದ್ರು. ಸ್ಟೇಟ್ ಚಾನಲ್ ಬೇಕಂತ ಸಾಕಷ್ಟು ಶಿಕ್ಷಕರ ಆ ಸಂದರ್ಭದಲ್ಲಿ ಅವರು ನೇಮಕ ಮಾಡಿಕೊಂಡು ಇವತ್ತು ಸಂಸ್ಥೆ ಉನ್ನತ ಬೆಳಗ್ಗೆ ಅವರೊಬ್ಬ ಕಾರಣಕರ್ತ ಹೇಳಿಕೊಡ್ತೇನೆ. ಯಾಕಂದ್ರೆ ನಾನು ಬಗ್ಗೆ ಇನ್ನ ಅವ್ರ ಮಂತ್ರಿ ಬೇಕಾದ್ರೆ ನಮ್ಮ ಕನಿಗಿರಿ ಕಲ್ಪನೆ ಮಾಡು ಸಮರಾಗ್ಲಿ, ಈಗ ನಮ್ಮ ಜನ್ಮ ಸಮರಾಗ್ಲಿ ಬಹಳ ಒಳ್ಳೆಯದು, ಬಹಳಷ್ಟು. ಏನು ಅವರೇ ನಮಗೆ ಸುಮಾರು ನಾನು 89ರಿಂದ ಹೆಚ್ಚಿನ ಅವರು ನಮಗೆ ಒಳ್ಳೆಯದು ಆಯ್ತು, ಪರಿಚಯ ಆಯ್ತು. ರಾಜಕೀಯದಲ್ಲಿ ಕೂಡ ಹೆಂಗ ನಮ್ಮ ಸೇಟ್ ತಮ್ಮ ಸ್ಕೂಲ್ ಬಗ್ಗೆ ಹೆಂಗ ಅವ್ರಿಗೆ ಮುಂತಂದ್ರು, ಹೆಂಗ ಅವರು ನಮ್ಮ ವಿಶ್ವಸ್ವಾಮಿ ಅವ್ರಿಗೆಲ್ಲ ಮಾಡಿಕೊಂಡ್ರ. ಹಾಗೆ ನಮಗೆ ಅವ್ರಿಗೆ ನಮ್ಮ ಕಲ್ಬಮಠದ ಕನಿಗಿರ್ತಕ್ಕಂಥ ದೊಡ್ಡ ಮನೆತನ ಮಾಡು ಸ್ವಾಮಿಯವರು ಮತ್ತು ಜನವಸನ ಏನೋ ಕಾರಣಾಂತರ ರಾಜಕೀಯದಲ್ಲಿ ಅವ್ರನ್ನ ಕುಡಿದು ಮಾಡಿದ್ವಿ. ಅದು ಹಿಂಗ ಸಂದರ್ಭದಲ್ಲಿ ಒಂದು ಮೆಚ್ಚುಗೆ ಆಗ್ತಾವ ರಾಜಕೀಯದ ಮೇಲೆ. ನನಗೆ ಬಹಳ ವಿಚಿತ್ರ ಅಂತು, ನಮ್ಮ ಜನ್ಮಸೇನರು ನಾವು ಮುಂದಿಗೆ ಇರ್ತೀವಿ, ಆದ್ರೆ ಚುನಾವಣೆ ಮೇಲೆ ಬೇಡ ಸಮಸ್ಯೆ. ಚುನಾವಣೆ ಮೇಲೆ ಎಂತಂದ್ರೆ ಆಲಿಸ್ಬಿಡ್ತದೆ. ನಾವು ಅವ್ರ ವಿರುದ್ಧ ಮಾಡೋ ಕೆಲಸ ಬಂದ ನನಗೆ ಅನಿವಾರ್ಯ ಅವ್ರು ಬರ್ತಿದ್ವಿ. ಬೇಕಂತ ಆದ್ರೆ ಒಂದು ಪಕ್ಷದ ಮೇಲೆ ಮಾಡ್ತೇವೆ, ಅದು ಇಲ್ಲಿ ಮಾತಾಡಬಾರ್ದು. ಆದ್ರೆ ಅವ್ರ ಪ್ರೀತಿ ವಿಶ್ವಾಸ ಅದನ್ನು ಆತು, ಎಲೆಕ್ಷನ್ ಆತು. ನನಗೇನೋ ಆ ಒಂದು ಆ ಮಂತ್ರಿಕ್ಕೆ ಒಂದು ರಾಜಕೀಯ ಮುಂದೆ ತರ್ಬೇಕು ಮಾಡ್ತೀನಿ ಸೇತನಿಗೆ. ನಮ್ಮ ವಿಶ್ವಸ್ವಾಮಿ ಮಗಳ ಕೇಳಿಸಲ್ಲ, ಏನಮ್ಮ ಏನ್ ಬೇಕಾದ್ರೆ ಹೇಳೋ ಮುಂದೆ ಏನ್ ಮಾಡ್ತೀವಿ ಬಂದಿದೆ. ಅವ್ರ ಆ ಟೈಮ್ಲಿ ಏನೋ ಇಲ್ಲಮ್ಮ ಬೇಡ ಬೇಡ ಮಾಡ್ತೀನಿ. ಆದ್ರೆ ಅದ ಉದ್ದೇಶದಿಂದ ಮುಂದಿನ ದಿನದಲ್ಲಿ ನಮ್ಮ ಮಾಡು ಸೊಸಿ ಆಯ್ಮ್ ಇದಾಗಲಿ ಸವಿತಾ ಕಲ್ಪಲ್ ಮಾಡಿ ಚುನಾವಣೆ ನಿಲ್ಲಿಸಿ ಆಯ್ಮ್ ಜಡ್ ಪೇಪರ್ ಮಾಡಿದ್ರು. ಅಂದ್ರೆ ಇವ್ರನ್ನು ನಮ್ಮ ವಿಶ್ವಸ್ವಾಮಿ ಅವರು ಈ ಶಿಕ್ಷಕರಾಗಿ ಮುಂದೆ ತಂದು ಇಡೀ ಅವ್ರು ಕಣಕತ್ರು. ನಮಗೆ ಒಳ್ಳೆ ಆಮೇಲೆ ಅವ್ರು ನಮಗೆ ರಾಜಕೀಯವಾಗಿ ಬೆಳೆದು ಆ ಒಂದು ಮಂತ್ರಿಗೆ ನಮಗೊಂದು ಬಹಳಷ್ಟು ಅನುಕೂಲ ಆಗಿತ್ತು ಇಂದು ಒಂದು ಕಾಲದಲ್ಲಿ. ಆ ಒಂದು ಅನುಕೂಲ ನಾನು ಅವರಿಗೆ ಮಾಡ್ಕೊಂಡು ಒಂದು ಉದ್ದೇಶ ಮಾಡಿದ್ವಿ. ಆದ್ರೆ ಇವತ್ತು ಯಾಕಪ್ಪ ಅಂದ್ರೆ ಒಡನಾಟ ಹೆಂಗಿರ್ತಾವ, ಪ್ರೀತಿ ಹೆಂಗಿರ್ತಾವ ಒಂದು ಉದಾಹರಣೆ. ಯಾಕಂದ್ರೆ ಯಾವಾಗ್ಲೂ ರಾಜಕೀಯ ಬೇರೆ, ವ್ಯವಹಾರ ಬೇರೆ, ಪ್ರೀತಿ. ಆದ್ರೆ ಇವತ್ತು ಏನೇ ಕಾರ್ಯಕ್ರಮ ಆಗಲಿ ಅದಕ್ಕೆ ಇರ್ಬೋದಿರ್ಲಿಲ್ಲ. ಜನ್ಮ ಸೇವೆ ನಾವು ಹೋಗ್ತೀವಿ, ಅವ್ರು ನಾವು ಬರ್ತೀವಿ, ಕನಿಗೆ ಅವರೇ ಹೋಗ್ತೀವಿ. ಅಂದ್ರೆ ವಿಶ್ವಾಸ ಇದ್ರೆ ಎಲ್ಲ ಒಂದು ಮುಂದೆ ಒಳ್ಳೇದಾಗುತ್ತೆ. ನಿನ್ನೆ ನನಗೆ ಊರ ಇದ್ದಾರೆ ಆಕ್ಚುಲಿ. ನಿನ್ನೆ ನಮ್ಮ ಜನ್ಮ ಫೋನ್ ಮಾಡಿದ್ರು ಬೆಳಗ್ಗೆ 10 ನಾಳೆ ಬೆಳಗ್ಗೆ 10 ಬರ್ಬೇಕು. ಹಂಗ ಸಾಮಾನ್ಯ ಊರಾಗಿಲ್ಲ, ಅನುಕೂಲ ಆದ್ರೆ ಬರ್ತೀನಿ, ಇಲ್ಲಂದ್ರೆ ಹೇಳ್ಬಿಟ್ಟಿದೆ ಅಲ್ಲೇ. ಆದ್ರೂ ನಾವು ನಿನ್ನೆ ರಾತ್ರಿ ಕೆಲಸ ಮಾಡ್ಕೊಂಡು ಮತ್ತೆ ರಾತ್ರಿ ಬಂದ್ವಿ. ಬರ್ ಲೇಟ್ ಆದ್ರೂ ಸ್ವಲ್ಪ ಲೇಟ್ ಆಗಿ ಕೆಲಸದ ಮತ್ತೆ ಫೋನ್ ಮಾಡಿ ಕೇಳಿದೆ ಇಲ್ಲ ಬರ್ರಿ ಇವಾಗ ಸ್ಟಾರ್ಟ್ ಅದು. ಅಂದೇನು ವಿಶ್ವಾಸ ಬಗ್ಗೆ ಇವನ ನಮ್ಮ ಮಾನವ ಸ್ವಾಮಿ ಬಗ್ಗೆ ಇವನ ಮತ್ತು ಅವರು ನಮ್ಮ ಜನ್ಮಸ್ಥಾನ ಅವರು ತಂಗಿ ಅವರು ನಮ್ಮ APM ಸಮಾಜ ಅಧ್ಯಕ್ಷ ಅಂತ ಕೃಷ್ಣಸ್ವಾಮಿ ಅವರು ಅವರ ಬಹಳಷ್ಟು ಒಂದು ಒಡನಾಟ. ಯಾಕಂದ್ರೆ ಕೃಷ್ಣಸ್ವಾಮಿ ಅಧ್ಯಕ್ಷ ಆಗ್ಬೇಕಾದ್ರೆ ಏನು ಸಮಸ್ಯೆ ಆದ್ರೂ ನಮಗೆಲ್ಲ ಅನುಭವ ಇದೆ. ಆದ್ರೂ ಇವತ್ತು ಅವರ 51 ವರ್ಷ ಪುಣ್ಯತಿಥಿಯನ್ನ ಕಾರ್ಯಕ್ರಮ ಇಟ್ಟಿದ್ದಾರೆ. ನಿಜವಾಗೂ ಅವ್ರ ಮಾತಲ್ಲಿ ನಾವೆಲ್ಲ ಬೆಳೆಯೋಣ. ಇವತ್ತು ಮುಂದಿನ ದಿನ ಕೂಡ ಅವರ ಇಚ್ಛೆ ಏನಿದೆ ಆಗ್ತದೆ. ಇವತ್ತು 50 ವರ್ಷ ಕಾರ್ಯಕ್ರಮ ನಾನು ಕರೆಸಿ ಭಾಗವಹಿಸ್ತೀನಿ. ನನಗೆ ಬೇರೆ ಒಂದು ಫಂಕ್ಷನ್ ಕಾರಣ ಹೋಗ್ಬೇಕಾಗೈತೆ. ಮುಖ್ಯವಾಗಿ ನಮ್ಮ ಕಲ್ಬಾರಿ ಮಠದ ಎಲ್ಲ ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮರಿಗೆ ಕೇಳ್ಕೊಂಡು ನಿಮ್ಮೆಲ್ಲರ ಒಂದು ಅಪ್ಪಣೆ ಪಡೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ನಮ್ಮೆಲ್ಲ ನಮಸ್ಕಾರ. ಗುರುವಾಗಬೇಕೆಂದು ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಸಿದೆ ನೋಡ, ಅನಂತ ಕಾಲ ತಪಸಿದೆ ನೋಡ. ಹರನೇ ನೀ
ಲಿಂಗೈಕ್ಯ ಕೆ ವಿಶ್ವನಾಥ ಸ್ವಾಮಿಗಳವರ 51ನೇ ಪುಣ್ಯ ಸ್ಮರಣೋತ್ಸವದ ಈ ಅರ್ಥಪೂರ್ಣ ಮತ್ತು ಭಾವಪೂರ್ಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀಮನೇಶ್ವರ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳವರ ಅಡಿದಾವರಿಗಳಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯ ಗುರುಗಳಾದ ಚಿಂತಕರಾದ ಶ್ರೀ ನಾರ್ನಾಳ್ ಅವರೇ, ಗಂಗಾವತಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ್ಣ ಮುನ್ನೋಳಿ ಅವರೇ, ಮತ್ತೊಬ್ಬ ಚಿಂತಕರು ಸಾಮಾಜಿಕ ಸ್ಪಂದನ ಕ್ರಿಯಾಶೀಲರಾಗಿರ್ತಕ್ಕಂಥ ಕೆ ಚನ್ನಬಸವ ಸ್ವಾಮಿ ಅವರೇ, ತಿಪ್ಪೇರುದ್ರ ಸ್ವಾಮಿ ಅವರೇ, ಡಾಕ್ಟರ್ ಗುರುಮೂರ್ತಿ ಅವರೇ ಹಾಗೂ ಕುಟುಂಬದ ಸದಸ್ಯರೇ ಮತ್ತು ವಿಶ್ವನಾಥ ಸ್ವಾಮಿಗಳ ಎಲ್ಲ ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೆ ನಮಸ್ಕಾರ. ಮೊದಲನೇದಾಗಿ ನಾನು ಕಲ್ವಾಯಿ ಕುಟುಂಬಕ್ಕೆ, ಕುಟುಂಬದ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಮರ್ಪಿಸಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಇವತ್ತು ಕೌಟುಂಬಿಕ ಮೌಲ್ಯಗಳು ಕುಸಿತಾ ಇವೆ, ಸಾಮಾಜಿಕ ಸಂಬಂಧಗಳು ಕೂಡ ಸಡಿಲಾಗ್ತಾ ಇವೆ. ಇಂಥ ಸಂದರ್ಭಗಳಲ್ಲಿ ನಮ್ಮ ಯುವ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದ ಹಿರಿಯರನ್ನ, ಅವರ ನಡೆದ ಆದರ್ಶವನ್ನ ತಿಳಿಸಬೇಕಾಗಿರ್ತಕ್ಕಂಥದ್ದು ತುಂಬಾ ಅಗತ್ಯವಾದ, ಜರೂರತ್ತಾದ ಕಾರ್ಯವಾಗಿದೆ. ಕುಟುಂಬ ಇವತ್ತು ಸಂಕುಚಿತ ಆಗ್ತಾ ಇದೆ, ಸಣ್ಣ ಸಣ್ಣ ಕುಟುಂಬ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ಅವರ ತಾತ ಮುತ್ತಾತರ ಹೆಸರೇ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಈ ತರದ ಕಾರ್ಯಕ್ರಮಗಳು ತುಂಬಾ ಅರ್ಥವನ್ನ ಪಡೆದುಕೊಳ್ತವೆ. 51 ವರ್ಷಗಳಾದ್ರೂ ಕೂಡ ವಿಶ್ವನಾಥ ಸ್ವಾಮಿ ಅವರನ್ನ ಸ್ಮರಿಸಿಕೊಳ್ಬೇಕು ಅಂತಕ್ಕಂಥ ಮನಸ್ಸು ಏನಿದೆಯಲ್ಲ, ಅದು ಬರೀ ಕೇವಲ ನಿಮ್ಮ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಒಂದು ಸಮಾಜಕ್ಕೆ ಮಾದರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲ ಕುಟುಂಬದವರಿಗೆ, ವಿಶೇಷವಾಗಿ ಕವಿತಾ ಗುರುಮೂರ್ತಿ ಅವರಿಗೆ, ಮತ್ತೊಬ್ಬ ಸಹೋದರಿಯಾಗಿರ್ತಕ್ಕಂಥ ಲಲಿತಾ ವಿಜಯ ರುದ್ರಸ್ವಾಮಿ ಅವರಿಗೆ, ಚನ್ನಬಸವ ಸ್ವಾಮಿ ಅವರಿಗೆ ಮತ್ತು ಅವರೆಲ್ಲ ಸಹೋದರ ಸಹೋದರಿಯರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಮನುಷ್ಯ ಎಷ್ಟು ವರ್ಷ ಬದುಕಿದ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕಿದ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ನಮ್ಮ ಜೀವನ ಬರೀ ಕೇವಲ ನಮಗಾಗಿ ಅಲ್ಲ, ಬರೀ ನಾವು ಹುಟ್ಟಿ ನಮಗೊಂದು ಮದುವೆ ಆಗಿ ಮಕ್ಕಳನ್ನ ನೋಡ್ಕೊಂಡು ಒಂದಿಷ್ಟು ಆಸ್ತಿ ಮಾಡ್ಕೊಂಡು ಸತ್ತು ಹೋಗೋದಷ್ಟೇ ಇಲ್ಲ. ನಾವು ಸಂಘ ಜೀವಿಯಾಗಿದ್ದೇವೆ, ಸಾಮಾಜಿಕ ಜೀವಿಯಾಗಿದ್ದೇವೆ. ಮ್ಯಾನ್ ಈಸ್ ಸೋಷಿಯಲ್ ಎನಿಮಲ್ ಅಂತ ಕರೀತಾರೆ. ಸಾಮಾಜಿಕ ಜೀವಿ ನಾವು. ಸಮಾಜ ಮತ್ತು ವ್ಯಕ್ತಿಯ ಮಧ್ಯೆ ಸಂಬಂಧಗಳಿದೆ. ನನ್ನಷ್ಟಕ್ಕೆ ನಾನು ಬದುಕಿದೆ ಅಂತ ಹೇಳಿದ್ರೆ ನಡೆಯೋದಿಲ್ಲ. ಸಮಾಜದ ಋಣ ಇದೆ ನಮ್ಮ ಮೇಲೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ, ಆ ಕ್ಷೇತ್ರದ ಮೂಲಕ ಒಂದಿಷ್ಟು ಸಾಮಾಜಿಕ ಸೇವೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಮನುಷ್ಯ ಜೀವನಕ್ಕೆ ಅರ್ಥ ತಂದ್ಕೊಡ್ತಕ್ಕಂತಹ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಸಮಾಜದಲ್ಲಿ ಎಷ್ಟು ಗುಣ ಇದೆ ನಮ್ದು ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಅಂಶದಲ್ಲೂ ಕೂಡ ನಾವು ಸಮಾಜ ನಮ್ಮನ್ನ ಅಪರೋಕ್ಷವಾಗಿ ಪೋಷಿಸ್ತಾ ಇದೆ, ಕಾಳಜಿ ವಹಿಸ್ತಾ ಇದೆ. ನನಗೆ ಬೇಕಾದಷ್ಟು ಶ್ರೀಮಂತಿಕೆ ಇದೆ ಅಂತ ಹೇಳಿ ನಾನು ಎಲ್ಲೋ ಒಂದು ಕಾಡಿನಲ್ಲಿ ಒಬ್ಬನೇ ಮನೆ ಮಾಡ್ಕೊಂಡಿರ್ಲಿಕ್ಕೆ ಆಗುದಿಲ್ಲ. ಅಥವಾ ನನಗೆ ಭೌತಿಕವಾದ ವಸ್ತುಗಳೇ ನನಗೆ ಬಹಳ ಮಿಗಿಲು ಅಂತ ಹೇಳಿ ನಾನು ಫೋನು, ಫ್ಯಾನು, ಫ್ರಿಡ್ಜು ಇವೆಲ್ಲ ಇಟ್ಕೊಂಡು ಮನೆಯಲ್ಲಿ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡು ಇರ್ಲಿಕ್ಕೆ ಆಗುದಿಲ್ಲ. ಮನುಷ್ಯರ ಜೊತೆ ಒಡನಾಟ, ಸಂಬಂಧಗಳು ಇದ್ರೆ ಮಾತ್ರ ನಾನು ಬದುಕಲಿಕ್ಕೆ ಆಗುತ್ತೆ ಸಮಾಜದಲ್ಲಿ. ಹಾಗಾಗಿ ಆ ಸಮಾಜದ ಋಣವನ್ನ ತೀರಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಆದ್ರೆ ಸಮಾಜದಲ್ಲಿ ಆ ತರದ ಸಾಮಾಜಿಕ ಜವಾಬ್ದಾರಿಯನ್ನ ಗುರುತಿಸಿಕೊಂಡು ಬದುಕಿ ಬಾಳಿರ್ತಕ್ಕಂಥವ್ರು ತುಂಬಾ ವಿರಳ. ಅಂತವರಲ್ಲಿ ನಾನು ಗುರುತಿಸಿದ ಹಾಗೆ ಕೆ ವಿಶ್ವನಾಥ ಸ್ವಾಮಿಗಳು ಕೂಡ ಒಬ್ಬರು ಅಂತ ಹೇಳಿ ಸ್ಮರಿಸ್ಕೊಳ್ಳಿಕ್ಕೆ ಹೆಮ್ಮೆ ಅನಿಸ್ತದೆ. ವಿಶ್ವನಾಥ ಸ್ವಾಮಿಗಳು ಬದುಕಿದ್ದು ಬರೀ ಕೇವಲ 40 ವರ್ಷಗಳ ಆಸುಪಾಸು ಅಷ್ಟೇ. ನನಗೆ ಅನಿಸ್ತದೆ, ಈ ಮನುಷ್ಯ ಈ 40 ವರ್ಷಗಳಲ್ಲಿ ಎಷ್ಟು ಅದ್ಭುತವಾಗಿ ಬದುಕಿಬಿಟ್ರಲ್ಲ ಅಂತ ಹೇಳಿ. ಒಂದೊಂದ್ಸಲ ಅನಿಸ್ತದೆ, ಈಗ ಕೂಡ ಬದುಕಲಿಕ್ಕೆ ಆಗತ್ತಾ, ಸಾಮಾಜಿಕವಾಗಿ ಬದುಕಲಿಕ್ಕೆ ಆಗತ್ತಾ, ನನ್ನ ಬದುಕನ್ನು ಅಷ್ಟು ಸಾರ್ವಜನಿಕಗೊಳಿಸ್ಲಿಕ್ಕೆ ಆಗತ್ತಾ ಅಂತ ಹೇಳಿ ವಿಸ್ಮಯ ಅನಿಸ್ತದೆ. ನಮ್ಗೆ ಮಹಾನ್ ಸಾಧಕರೆಲ್ಲರೂ ಕೂಡ, ವಿವೇಕಾನಂದ ತಗೊಳ್ಳಿ, ಶಂಕರಾಚಾರ್ಯರು ತಗೊಳ್ಳಿ, ಕಡಿಮೆ ವಯಸ್ಸಲ್ಲಿ ಬದುಕಿದಾರ. 30-35 ವರ್ಷದಾಗ ಏನೆಲ್ಲ ಸಾಧನೆ ಮಾಡಿದ್ರು ತಮ್ಮ ಕ್ಷೇತ್ರದಲ್ಲಿ. ಹಾಗೆ ನಮ್ಮ ಪರಿಸರದಲ್ಲಿ
ವಿಶ್ವನಾಥ ಸ್ವಾಮಿಗಳು ಕೂಡ ಒಬ್ಬರು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಅವ್ರ ಬಗ್ಗೆ ಗೌರವವನ್ನು ಉಂಟು ಮಾಡ್ತಕ್ಕಂಥ. ಅವ್ರು ಯಾಕೆ ಅಷ್ಟು ಸಾಮಾಜಿಕಗೊಂಡ್ರು, ಸಾಮಾಜಿಕವಾದ ಕೆಲಸಗಳನ್ನು ಎಲ್ಲರೂ ನೆನೆಸ್ಕೊಂಡ್ರಲ್ಲ? ಕಾರಣ ಅಂತಂದ್ರೆ ಅವ್ರ ಕುಟುಂಬ, ಪರಿಸರ. ಅವ್ರ ತಂದೆಯವರು ಕೂಡ ಬಸಲಿಂಗಯ್ಯ ಸ್ವಾಮಿಗಳು ಕೂಡ ಒಬ್ಬ ಆದರ್ಶ ಶಿಕ್ಷಕರಾಗಿ ಕಾರ್ಯವನ್ನ ಮಾಡಿದ್ರು. ಆಗ ನಮ್ಮ ಹಿಂದೆ ನಾರಾಯಣ ಸರ್ಗಳಿದ್ದ ಹಾಗೆ ಶಿಕ್ಷಕ ವೃತ್ತಿ ಅನ್ನೋದು ಒಂದು ಸೇವೆ ಆಗಿತ್ತು. ಸರ್ ಅನೇಕ ಸಲ ನೆನೆಸ್ಕೊಳ್ತಾರೆ, ನಮ್ಗೆ ಪಾಠ ಮಾಡೋದ್ ಬಿಟ್ಟು ಬೇರೆ ಏನು ಗೊತ್ತಿರ್ಲಿಲ್ಲ ಅಂತ. ಒಂದು ಶಿಕ್ಷಕರಾದವರು ಪಾಠ ಸೆಕೆಂಡರಿ ಆಗಿ ಸರ್ಕಾರವೇ ಅವ್ರಿಗೆ ಬೇರೆ ಬೇರೆ ಯೋಜನೆಗಳ ಮೂಲಕ ಅವ್ರನ್ನ ಡೈವರ್ಟ್ ಮಾಡ್ತಿದೆ. ಮತ್ತೆ ಇವರು ಕೂಡ ಅನೇಕ ಶಿಕ್ಷಕರು ಬೇರೆ ಬೇರೆ ಎಲ್ಲ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಪಾಠ ಕಡಿಮೆ ಆಗಿದೆ. ಅದ್ರ ಮೊದಲು ಹಂಗಿರ್ಲಿಲ್ಲ. ಪಾಠ ಶಿಕ್ಷಕರಿಗೆ ಪಾಠ ಮಾಡೋದಷ್ಟೇ ಅವ್ರ ಮುಖ್ಯ ಕರ್ತವ್ಯ. ಹೀಗಾಗಿ ಒಂದಿಷ್ಟು ಆದರ್ಶ ಮೌಲ್ಯಗಳನ್ನ ಅವ್ರ ಮಕ್ಕಳಲ್ಲಿ ಬಿತ್ತಾ ಇದ್ರು. ಅಂತ ಕುಟುಂಬದಿಂದ ಬಂದಿರತಕ್ಕಂಥ ಕುಟುಂಬದಲ್ಲಿ ಎಲ್ಲ ಇದೆ. ಮಹಾಬಲೇಶ್ವರ ಸ್ವಾಮಿಗಳಾಗಿರ್ಬೋದು, ವಿಶ್ವನಾಥ ಸ್ವಾಮಿಗಳು, ಚನ್ನಬಸವ ಸ್ವಾಮಿ ಅವರು, ಒಬ್ಬೊಬ್ಬರದ್ದು ಒಂದೊಂದು ವೈಶಿಷ್ಟ್ಯ, ಒಬ್ಬೊಬ್ಬರದ್ದು ಒಂದು ರೀತಿಯ ಸಾಮಾಜಿಕವಾದ ಕಾರ್ಯಗಳು. ಹಾಗಾಗಿ ಆ ಪ್ರೇರಣೆ ಇದೆ, ಆ ಕುಟುಂಬದ ಪ್ರೇರಣೆ ಅವ್ರಿಗೆ ಆಯ್ತು ಅಂತ ಹೇಳ್ತಾರೆ. ವಿಶ್ವನಾಥ ಸ್ವಾಮಿಗಳು ಅವರಲ್ಲಿ ಆ ಡೈನಮಿಕ್ ಕ್ಯಾರೆಕ್ಟರ್ನ ಎಲ್ಲಿ ಗುರುತಿಸಿದೆ ಅಂತ ಹೇಳಿದ್ರೆ, ಅವ್ರು ಹೈದರಾಬಾದ್ ನಲ್ಲಿ ಹೋಗಿದ್ದಾಗ ಪ್ರಾಥಮಿಕ ಶಿಕ್ಷಣ ತಾಯಿ ತವ್ರ ಮನೆ ಕುಷ್ಟಿಯಲ್ಲಿ ಆಯ್ತು, ಆಮೇಲೆ ಗಂಗಾವತಿ ಹೈಸ್ಕೂಲ್ ಆಯ್ತು, ಇಂಟರ್ಮೀಡಿಯೇಟ್ ಮತ್ತೆ ಅವರು ಇದಕ್ಕೆ ಹೋಗ್ತಾರೆ, ಇಲ್ಲಿ ಹೈದರಾಬಾದ್ಗೆ ಹೋಗ್ತಾರೆ. ಹೈದರಾಬಾದ್ ಉಸ್ಮಾನಿಯಾ ಯೂನಿವರ್ಸಿಟಿ, ಅವಾಗ ನಮ್ಗೆ ಭಾಗದವ್ರು ಯಾರೇ ಓದ್ಬೇಕಾದ್ರೂ ಕೂಡ ಡಿಗ್ರಿ ಓದ್ಬೇಕು, ಹೈಯರ್ ಎಜುಕೇಶನ್ ಪಡಿಬೇಕು ಅಂತ ಹೇಳಿದ್ರೆ ಉಸ್ಮಾನಿಯಾ ಯೂನಿವರ್ಸಿಟಿಗೆ ಹೋಗ್ಬೇಕು. ಅಲ್ಲಿ ವಾತಾವರಣ ಹೇಗಿತ್ತು ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಇನ್ನು ನಿಜಾಂ ಶಾಹಿಯ ಪಳೆಯುಳಿಕೆಗಳು ಉಳ್ಕೊಂಡಿದ್ವು. ಆ ಯೂನಿವರ್ಸಿಟಿಯಲ್ಲಿ 2 ಕ್ಲಾಸ್ಗಳಿದ್ವು. ಒಂದು ಆಳುವವರ ವರ್ಗ, ಆಳಿಸಿಕೊಳ್ಳುವವರ ವರ್ಗ ಅಂತ ಹೇಳಿ. ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಸಿದ್ದಯ್ಯ ಪುರಾಣಿಕರು, ದೇವೇಂದ್ರ ಕುಮಾರ್ ಅಕಾರಿಯವರು, ಪಂಚಾಕ್ಷರಿ ಹಿರೇಮಠರು ಬರವಣಿಗೆಗಳಲ್ಲೆಲ್ಲ ನಾವು ಇದನ್ನ ಗಮನಿಸಬಹುದು. ಅಲ್ಲಿ ಎಷ್ಟು ಸ್ವಲ್ಪ ತಾರತಮ್ಯ ಇತ್ತು ಅಂತ ಹೇಳಿದ್ರೆ, ಮುಸ್ಲಿಮ್ಸ್ ವಿದ್ಯಾರ್ಥಿಗಳದ್ದು ನಾವು ಆಳುವರು ಅಂತ ಹೇಳಿ ಅವರೊಂದು ಡಾಮಿನೇಷನ್ಸ್ ಇತ್ತು. ಉಳಿದವರೆಲ್ಲ ಆಳಿಸಿಕೊಳ್ಳುವರು ನೀವು ಅಂತಕ್ಕಂಥ ದೃಷ್ಟಿಯಲ್ಲಿ ನೋಡ್ತಾರೆ. ಇದ್ರ ಪಳೆಯುಳಿಕೆಗಳು ಇನ್ನೂ ಇತ್ತು ಉಸ್ಮಾನಿಯಾ ಯೂನಿವರ್ಸಿಟಿ ಓದಬೇಕಾದಾಗ. ಆಗ ವಿಶ್ವನಾಥ ಸ್ವಾಮಿಗಳು ನಮ್ಮ ಭಾಗದಿಂದ ಹೋಗಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡದ ನಮ್ಮ ಭಾಗದ ಮುಖಂಡರಾಗಿ ಅವ್ರ ಹಿತರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತ. ಹಾಗಾಗಿ ಅವರಿಗೆ ಅದು ಏನಾಯ್ತು, ಆ ಲೀಡರ್ಶಿಪ್ ಕ್ವಾಲಿಟಿ, ಆ ಸೇವಾ ಗುಣ ಆಗ್ಲೇ ಬಂದವರು ವಿದ್ಯಾರ್ಥಿ ದಶೆಯಲ್ಲಿ. ಮದುವೆ ಆದ್ಮೇಲೆ ಕೂಡ ಅವರು ನೌಕರಿ ಅಲ್ಲೇ ಮಾಡ್ತಾರೆ. ಅಲ್ಲೇ ತಮ್ಮ ನೌಕರಿಯನ್ನ ಪ್ರಾರಂಭಿಸ್ತಾರೆ. ಅವರು LLB ಅಧ್ಯಯನವನ್ನ ಮಾಡ್ತಾರೆ. ಗಂಗಾವತಿ ಬರ್ಲಿಕ್ಕೆ ಒಂದು ಘಟನೆ ಸಂಭವಿಸ್ತದೆ. ಅವರು ಗಂಗಾವತಿಯ ಒಂದು ಪುಣ್ಯ, ಒಬ್ಬ ಮಹಾನ್ ಸುಧಾರಕನ ಕರೆಸ್ಬೇಕಾದ್ರೆ ಅದೇನೋ ಆ ನೆಲದ ಪುಣ್ಯ ಆಕರ್ಷಣೆ ಇರ್ತದೆ. ಅವ್ರು ಗಂಗಾವತಿ ಬರ್ಬೇಕಾದ್ರೆ ಏನ್ ಕಾರಣ ಆಯ್ತು ಅಂತ ಹೇಳಿದ್ರೆ, ಚನ್ನಬಸವ ಸ್ವಾಮಿ ಕೂಡ ನೆನೆಸ್ಬೋದು. ಇಲ್ಲಿ ಒಬ್ಬ ಜಡ್ಜ್ ಇದ್ರು, ಮಂಗಳೂರಿನಿಂದ ಬಂದಿರತಕ್ಕಂಥ ಜಡ್ಜ್. ಅವರಿಗೆ ಕನ್ನಡ ಬಿಟ್ಟು ಬೇರೆ ಯಾವ್ದು ಭಾಷೆ ಬರ್ತಿರ್ಲಿಲ್ಲ. ಅವಾಗ ಕೋರ್ಟಿನ ವ್ಯವಹಾರಗಳೆಲ್ಲವೂ ಕೂಡ ಉರ್ದು ಭಾಷೆಯಲ್ಲಿ ನಡೀತಾ ಇತ್ತು. ಇಲ್ಲಿ ವಕೀಲರು ಏನಿದ್ರು ಇವ್ರಿಗೆಲ್ಲ ಉರ್ದು ಮೂಲಕನೇ ವಾದ ವಿವಾದಗಳನ್ನು ಮಾಡ್ಬೇಕು. ಆದ್ರೆ ಜಡ್ಜ್ಗೆ ಉರ್ದು ಬರಲ್ಲ. ಅವಾಗ ಅವ್ರು ಏನ್ ಮಾಡ್ತಿದ್ರು, ಒಂದು ಸೀನಿಯರ್ ವಕೀಲರು, ಹೆಸರು ನೆನಪು ಬರ್ತಾ ಇಲ್ಲ, ನೂರುಲ್ಲಾ ಹುಸೇನ್ ಅವರು ಏನ್ ಮಾಡಿದ್ರು, ಸೀನಿಯರ್ ಅಡ್ವೊಕೇಟ್ ಅಲ್ಲಿ ಅವರು ವಿಚಾರ ಮಾಡಿದ್ರು. ಅವ್ರಿಗೆ ವಿಶ್ವನಾಥ ಸ್ವಾಮಿಗಳ ಬಗ್ಗೆ ಗೊತ್ತಾಗುತ್ತೆ. ಮತ್ತೆ ಇವರು ವಿಶ್ವನಾಥ ಸ್ವಾಮಿಗಳು ಉರ್ದು, ಇಂಗ್ಲಿಷ್, ಕನ್ನಡ ಎಲ್ಲ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಇದೆ. ಹಾಗಾಗಿ ಅವ್ರನ್ನ ನೀವು ಅಲ್ಲಿ ಯಾಕೆ ಇರ್ತೀರಿ, ಬಂದ್ಬಿಡ್ರಿ ಗಂಗಾವತಿಗೆ, ನನ್ನ ಅಡಿಯಲ್ಲಿ ನೀವು ಜೂನಿಯರ್ ಆಗಿ ವರ್ಕ್ ಮಾಡಿ ಕನ್ನಡದಲ್ಲಿ ವಾದ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಜಡ್ಜ್ಗಳಿಗೆ ಅದರಿಂದ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡಾಗ ಅವರು ಹೈದರಾಬಾದ್ ಅನ್ನ ಬಿಟ್ಟು ಗಂಗಾವತಿಗೆ ಕೋರ್ಟಿಗೆ ಬಂದು ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. ಸೇವೆ ಮಾಡ್ತಾನೆ, ಜೂನಿಯರ್ ಆಗಿ ಅವ್ರು ಸೇವೆ ಮಾಡ್ತಾನೆ. ಎಷ್ಟು ಪಾಪ್ಯುಲರ್ ಆದವು ಅಂತ ಹೇಳಿದ್ರೆ, ಅವರು ಒಬ್ಬ ಮುಂದೆ ಆ ವಕೀಲ ವೃತ್ತಿಯನ್ನ ವೇದಿಕೆಯಾಗಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಆಯ್ತು. ಅವರಿಗೆ ಸಮಾಜದ ಬಗ್ಗೆ ಕಾರ್ಯವನ್ನು ಮಾಡ್ತಕ್ಕಂಥ ಸಾಮಾಜಿಕವಾದ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಳ್ತಾರೆ. ಅವ್ರ ಕಾರ್ಯಕ್ಷೇತ್ರ 4 ವಲಯ ಇದೆ. ಒಂದು ವಕೀಲ ವೃತ್ತಿ ಜೊತೆಗೆ ವಕೀಲ ವೃತ್ತಿ, ಶಿಕ್ಷಣ, ಸಹಕಾರ, ರಾಜಕೀಯ, 4 ಆಯಾಮಗಳ ಮೂಲಕ ತಮ್ಮ ಸೇವೆಯನ್ನು ಅವರು ಪ್ರಾರಂಭಿಸಿಕೊಳ್ತಾರೆ. ವಿಸ್ತಾರ ಆಯ್ತು. ಸಹಜವಾಗಿ ಇವತ್ತು ನಮ್ಮ ಎಲ್ಲ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಪ್ರಧಾನ ಯಾರೇ ಆಗಲಿ, ಅವರಿಗೆ ವೇದಿಕೆ ಯಾವುದು ಅಂದ್ರೆ ವಕೀಲ ವೃತ್ತಿ.
ಯಾಕಂದ್ರೆ ಅದು ಒಂದು ಅದ್ಭುತವಾದ ಸಾಮಾಜಿಕವಾದ ಸಂಬಂಧವನ್ನ ಬೆಸಿತಕ್ಕಂತ ಒಂದು ವೃತ್ತಿ ಅದು. ಆ ವೃತ್ತಿಯನ್ನ ಆಧಾರವಾಗಿ ಇಟ್ಕೊಂಡು ಅವರು ತಮ್ಮ ಬೆಳವಣಿಗೆ ಜೊತೆಗೆ ಗಂಗಾವತಿ ನಗರದ ಬೆಳವಣಿಗೆ ಬಗ್ಗೆ ಕೂಡ ಆಲೋಚನೆಯನ್ನ ಮಾಡ್ತಾರೆ. ಅವ್ರು ಎಷ್ಟು ನಿಷ್ಪಕ್ಷವಾಗಿ ಸೇವೆ ಸಲ್ಲಿಸಿದ್ರು ಅಂತ ಹೇಳಿದ್ರೆ ಅವ್ರು ಎಂದೂ ಕೂಡ ಕೋರ್ಟ್ಗೆ ವ್ಯಾಜ್ಯಗಳು ಮುಂದುವರಿಬೇಕು ಅಂತ ಹೇಳಿ ಬಯಸ್ತಿರ್ಲಿಲ್ಲ. ಜಗಳ ಆಗಲ್ಲ, ಅದು ಸುಮ್ಮನೆ ಪೋಸ್ಟ್ಪೋನ್ ಮಾಡೋದು, ಅದು ಮಾಡೋದು, ಕೋರ್ಟ್ ನಲ್ಲಿ ಹಾಕ್ಸೋದು, ಇದೆಲ್ಲ ಇರ್ಲಿಲ್ಲ ಆ ಮನೋಭಾವ. ಅವರು ಅದನ್ನ ತಮ್ಮ ಲಾಭದಾಯಕ ವೃತ್ತಿ ಅಂತ ಹೇಳಿ ಪರಿಭಾವಿಸ್ಕೊಳ್ಳಿಲ್ಲ. ಎಷ್ಟು ಸಾಧ್ಯ ಆಗುತ್ತೆ ರಾಜ್ಯ ಸಂಧಾನದ ಮೂಲಕ ವ್ಯಾಜ್ಯಗಳನ್ನ ಪರಿಹರಿಸ್ತಕ್ಕಂಥ ಬರೀ ರಾಜ್ಯ ಮಾಡೋದು. ಇದ್ರ ಪರಿಣಾಮವಾಗಿ ಏನಾಯ್ತು, ಅವ್ರು ಎಷ್ಟು ಪಾಪ್ಯುಲರ್ ಆದ್ರು ಅಂತ ಹೇಳಿದ್ರೆ ಮುಂದೆ ಕೋಪರೇಟಿವ್ ಸೆಕ್ಟರ್ಗೆ ಅವ್ರು ಬಂದ್ರು ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡಿದ್ರು, ಬಸವೇಶ್ವರ ಹೌಸಿಂಗ್ ಬೋರ್ಡ್ ಮಾಡಿದ್ರು. ಜನರಿಗೆ ಎಷ್ಟು ಅನುಕೂಲ ಆಯ್ತು ಅದರಿಂದ. ಬಡವರಿಗೆಲ್ಲ ಮನೆಗಳು ಕಟ್ಕೊಳ್ಳಿಕ್ಕೆ, ರೈತರಿಗೂ ತಮ್ಮ ಹಾಲು ಒಂದು ಸಂಘಟನೆ ಮೂಲಕ ತಮ್ಮ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಇವತ್ತು ನಾವು ಸಿದ್ದಾಪುರ, ಸುಳೇಕಲ್, ಹಣವ, ಕನಗಿರಿ ಹೋದ್ರೆ ಹಳೆ ಮನೆಗಳಲ್ಲಿ ಅವ್ರ ಫೋಟೋಗಳಿವೆ. ವಿಶ್ವನಾಥ ಸ್ವಾಮಿಗಳು ಫೋಟೋ ಹಾಕೊಂಡು ಅವ್ರು ನೆನೆಸ್ಕೊಳ್ತಾರೆ ಅವ್ರು ಮಾಡಿರ್ತಕ್ಕಂಥ ಸಹಾಯಕ್ಕಾಗಿ. ಆಮೇಲೆ ಅವರು ಅವ್ರ ಪಾಪ್ಯುಲಾರಿಟಿ ಹೆಂಗೆ ಬೆಳೀತು ಅಂತ ಹೇಳಿದ್ರೆ ಆ ಸಾಮಾಜಿಕ ಸೇವೆಯ ಪರಿಣಾಮವಾಗಿ ಗಂಗಾವತಿ ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ ಎಲೆಕ್ಷನ್ ಬರುತ್ತೆ. ಆಗ ಎಲ್ಲರೂ ಕೂಡ ಕನಗಿರಿಯವರು ನಿರ್ಧರಿಸ್ತಾರೆ ನಮ್ಮೂರಿನಿಂದ ವಿಶ್ವನಾಥ ಸ್ವಾಮಿಗಳೇ ಅವರು ಅದರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ. ಆ ಪ್ರಕಾರ ಕನಗಿರಿ ಕ್ಷೇತ್ರದಿಂದ ಅವರು ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ ನ ಮೆಂಬರ್ ಆಗಿ ಆಯ್ಕೆ ಆಗ್ತಾರೆ. ಮತ್ತಷ್ಟು ಆ ಮೂಲಕ ಕೂಡ ಜನರನ್ನ ಅಂದ್ರೆ ಆ ಅವಕಾಶವನ್ನು ಅವ್ರು ಬರೀ ತಮ್ಮ ಆರ್ಥಿಕ ಶ್ರೀಮಂತಿಯನ್ನ ಹೆಚ್ಚಿಸ್ಲಿಕ್ಕೆ ಆಗ್ಲಿ ಅಥವಾ ಬೇರೆ ಯಾವುದಕ್ಕೂ ಬಳಸ್ಕೊಳ್ಳಿಲ್ಲ. ಜನರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅವರು ಆ ಅವಕಾಶವನ್ನ ಬಳಸ್ತಾ ಹೋದ್ರು ಹೇಳ್ತಕ್ಕಂಥದ್ದು. ಮುಂದೆ ಅದು ಹಾಗೆ ಅವರು ವಿಕಾಸ ಆಗ್ತಾ ರಾಜಕೀಯವಾಗಿ ಬೆಳೆದ್ರು, ಕೋಪರೇಟಿವ್ ಬೆಳೆದ್ರು. ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ 7ನೇ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ರು. ಮತ್ತೆ ನಮ್ಮ ಸರೋಜಮ್ಮ ಕಾಲೇಜಿಗೆ ರಾಮುಲ್ ಅವರ ಜೊತೆ ಅಂದ್ರೆ ಇವರು ಸಂಸ್ಥಾ ಕಾಂಗ್ರೆಸ್ ನಲ್ಲಿ ಇದ್ರು, ಅವರು ಇಂದಿರಾ ಕಾಂಗ್ರೆಸ್ ನಲ್ಲಿ ಇದ್ರು ರಾಮುಲ್ ಅವರು. ಆದ್ರೂ ಕೂಡ ಪರಸ್ಪರ ಒಡನಾಟ, ಗೌರವ, ವಿಶ್ವಾಸ ಇದೆ. ಅವರ ಜೊತೆ ಮಾತುಕತೆ ನಡೆಸಿ, ನಮ್ಮ ಇಂದಿನ ಪೂಜ್ಯ ಶ್ರೀಗಳ ಜೊತೆ ಮಾತುಕತೆ ನಡೆಸಿ ಒಂದು ಸರೋಜಮ್ಮ ಸ್ಮಾರಕ ಕಾಲೇಜ್ಗೆ ಅಂದ್ರೆ ಸರೋಜಮ್ಮ ಕಾಲೇಜ್ ಸ್ಥಾಪಿಸ್ಲಿಕ್ಕೆ ಮತ್ತು ಅದರ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟರು ಅಂತ ಹೇಳ್ತಕ್ಕಂಥ. ಸೊ ಎಲ್ಲ ಸಂಗತಿಗಳ ಜೊತೆಗೆ ಅವರು ಆ ಸಮಾಜದಲ್ಲಿ ಗುರುತಿಸಿಕೊಂಡದ್ದು ಅವರು ಎಷ್ಟು ಬೆಳೀತು ಅಂತ ಹೇಳಿದ್ರೆ ವಕೀಲ ವರ್ಚಸ್ಸಿನಿಂದಾಗಿ ಬೆಳೀತು ಅಂತ ಹೇಳಿದ್ರೆ ಮುಂದೆ ನಮ್ಮ ರಾಯಚೂರು ವಿಧಾನ ಪರಿಷತ್ತಿಗೆ ಕ್ಷೇತ್ರಕ್ಕೆ ಚುನಾವಣೆಗಳು ಬಂದಾಗ ಇವರನ್ನ ನಿಲ್ಲಿಸಲಾಗ್ತದೆ. ಇವರು ಮೊದಲೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗ್ತಾರೆ 2.5 ವರ್ಷಗಳ ಕಾಲ. ಆಮೇಲೆ ಮತ್ತೆ ಪೂರ್ಣಾವಧಿಗೆ 5 ವರ್ಷಗಳ ಕಾಲ ಆಯ್ಕೆ ಆಗ್ತಾರೆ. ಇದು ಕಂಟಿನ್ಯೂಷನ್ ವಿಧಾನ ಪರಿಷತ್ ಸದಸ್ಯರಾಗಿ ದೊಡ್ಡ ಕೆಲಸವನ್ನು ಮಾಡ್ತಾರೆ. ಗಂಗಾವತಿ ಕನಗಿರಿ ವಿಧಾನಸಭಾ ಕ್ಷೇತ್ರ ರಚನೆಗೆ ಕೂಡ ಇವರು ಮೂಲ ಪ್ರಸ್ತಾವನೆಯನ್ನ ಸಲ್ಲಿಸಿರ್ತಕ್ಕಂಥ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗ್ಬೇಕು ಅಂತ ಹೇಳಿ ಈ ತರದ ಅನೇಕ ಕೆಲಸಗಳು. TAPCMS ಬಗ್ಗೆ ನಾವು ಇವತ್ತು ಅವ್ರು ನೆನೆಸ್ಕೊಳ್ಳೇಬೇಕು. ಆ ಕ್ಷೇತ್ರದಲ್ಲಿ ಅಮರ್ ಟಾಕೀಸ್ ಹತ್ರ ಒಂದು ಸಣ್ಣ ಕಟ್ಟಡದಲ್ಲಿ ನಡೀತಕ್ಕಂಥ TAPCMS ಅಧ್ಯಕ್ಷರಾಗಿ, ಚೇರ್ಮನ್ರಾಗಿ ಅದನ್ನ ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಾವು ಆ ಜಾಗ ಇವತ್ತೇನ್ ಜಾಗ ಇದೆ ಅಲ್ಲಿ ಶಿಫ್ಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಗೋದಾಮುಗಳನ್ನು ಕಟ್ಟಿಸ್ತಾರೆ, ಕಟ್ಟಡ ಕಟ್ಟಿಸ್ತಾರೆ. ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಕೋಪರೇಟಿವ್ ಸೆಕ್ಟರ್ ನಲ್ಲಿ ಒಂದು ರೈಸ್ ಮಿಲ್ ಅನ್ನ ಪ್ರಾರಂಭಿಸಿದವರು ಅವರ ಫಸ್ಟ್ ಟೈಮ್ ಅದು ಎಲ್ಲೂ ಕೂಡ ಮಾಡಲಿಲ್ಲ. ಅದು ಇವತ್ತು ಎಷ್ಟು ದೊಡ್ಡ ಆಸ್ತಿಯಾಗಿ ಅದು ಬೆಳವಣಿಗೆ ಆಗಿದೆ. ಆದ್ರೆ ಆ ಕನಿಷ್ಠ ಇವತ್ತು ನನಗೆ ಅನಿಸ್ತದೆ ಆ TAPCMS ಆಡಳಿತ ಮಂಡಳಿ ಅವ್ರ ಸ್ಮರಣಾರ್ಥ ಅಲ್ಲಿ ಒಂದು ಮೂರ್ತಿಯನ್ನು ಸ್ಥಾಪಿಸಬೇಕು ಅಂತ ಅನಿಸ್ತದೆ. ಅವ್ರಿಗೆ ನಾವು ಗೌರವ ಸಲ್ಲಿಸಬೇಕು. ಯಾರು ನಮ್ಮ ಬೆಳವಣಿಗೆ ಕಾರಣರಾಗಿದ್ದಾರೆ, ಮೂಲಕರ್ತರಾಗಿದ್ದಾರೆ, ಅದು ಸ್ಮರಿಸಿಕೊಳ್ಬೇಕಾಗಿದ್ದು ನಮ್ಮ ಸಮಾಜದ ಕರ್ತವ್ಯ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸಬೇಕಾಗಿದ್ದು ಏನಿದೆ, ನಮ್ಮ ಹಿಂದಿನವ್ರು ಯಾಕೆ ಬದುಕಿದ್ದಾರೆ ಅನ್ನೋದನ್ನ ತಿಳಿಸ್ಬೇಕಲ್ಲ. ಹಾಗಾಗಿ ಆ TAPCMS ಅವರು ಕನಿಷ್ಠ ಅವರಿಗೆ ಗೌರವನ ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಕೋರ್ತಾ ಇದ್ದೀನಿ. ಅವ್ರು ಇಂಥ ಒಂದು ಅದ್ಭುತವಾದ ಬದುಕನ್ನ ಕಳಿಬೇಕಾದಾಗ್ಲೇ ಆಕಸ್ಮಿಕವಾಗಿ ನಮ್ಮನ್ನ ಅಗಲಿ ಹೋಗ್ತಾರೆ. ಕೇವಲ 40 ವರ್ಷಗಳ ಸಮೀಪ ಅವರು ಸಾವು ಶರಣರ ಜೀವನ ಮರಣದಲ್ಲಿ ಕಾಣುವನು ಹಾಗೆ ಅವರ ಸತ್ತ ನಂತರ ಅಪಾರವಾದ ಜನಸ್ತೋಮ ಅಂತ ಅವರ ಶವವನ್ನ ಇಲ್ಲಿಂದ ಗಂಗಾವತಿಯಿಂದ ಕನಗಿರಿಗೆ ಒಯ್ಯಬೇಕಾದ ಮಾರ್ಗ ಮಧ್ಯೆ ಪ್ರತಿ ಹಳ್ಳಿಗಳಲ್ಲಿ ಕೂಡ ಅವರ ಆರತಿ ತೆಗೆದುಕೊಂಡು ಬಂದು ಜನ ಆರತಿ ಮಾಡಿ ಮಾಲೆ ಸಮರ್ಪಿಸಿ ಅದ್ರ ಜೊತೆಗೆ ಹೋಗಿ 4 ಗಂಟೆಗೆ ಅವರು ಮೆರವಣಿಗೆ ಪ್ರಾರಂಭವಾಗುತ್ತೆ. ಶವ ಸಂಸ್ಕಾರ ಆಗಿದ್ದ 10 ಗಂಟೆಗೆ. ಅಷ್ಟು ಅಂದ್ರೆ ಜನ ಅಷ್ಟನ್ನು ಹಚ್ಕೊಂಡಿದ್ರು. ಅವರು ಕೂಡ ಜನರನ್ನ ಹಚ್ಕೊಂಡಿದ್ರು. ತಮ್ಮ ಸೇವೆಯನ್ನ
ಜನಕ್ಕಾಗಿ ಕಳೆದುಕೊಳ್ತಕ್ಕಂಥದ್ದು. ಹಾಗಾಗಿ ಒಬ್ಬ ಅಪರೂಪದ ವ್ಯಕ್ತಿಯವರು ವಿಶ್ವನಾಥ ಸ್ವಾಮಿಗಳು. ಅವರಿಗೆ 50 ವರ್ಷಗಳಾದ್ರೂ ಕೂಡ ಅವರನ್ನ ಸ್ಮರಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಔಚಿತ್ಯಪೂರ್ಣ ಕಾರ್ಯಕ್ರಮ. ಹಾಗೆ ಜನ ಇವತ್ತು ಕೂಡ ಗ್ರಾಮಗಳಲ್ಲಿ ಅವರ ನೆನಪಿಟ್ಟುಕೊಂಡಿದ್ದಾರೆ. ಹಾಗಾಗಿ ಅವರ ಬದುಕಿನ ಮೌಲ್ಯಗಳನ್ನ ನೆನಪಿಸಿಕೊಳ್ಳುವ, ಅವರಿಗೆ ಆ ಮೂಲಕ ಗೌರವ ಸಲ್ಲಿಸ್ತಕ್ಕಂತಹ ಕಾರ್ಯವನ್ನ ಮಾಡಿದ್ರೆ ಅವರ ಆತ್ಮಕ್ಕೆ ನಿಜವಾದ ಒಂದು ಶಾಂತಿ ದೊರೆತದೆ ಅಂತ ಹೇಳಿ ಭಾವಿಸ್ತಾ ಈ ಕಾರ್ಯಕ್ರಮ ಇದು ಮತ್ತೆ ಮುಂದಿನ ಹಂತದಲ್ಲಿ ಅವ್ರ ಬಗ್ಗೆ ಒಂದು ಉತ್ತಮವಾದ ಒಂದು ಗ್ರಂಥ, ಒಂದು ಪುಸ್ತಕ ಬರಲಿ ಅಂತ ಹೇಳಿ ನಾನು ಆಶಿಸ್ತಾ, ಅವರ ಸ್ಮರಣಾರ್ಥ ನಮ್ಮ ಗಂಗಾವತಿ ನಗರಸಭೆ ಆಗ್ಲಿ ಅಥವಾ ಒಂದು ರಸ್ತೆಗಾದ್ರೂ ಅವ್ರ ಹೆಸರನ್ನು ಇಡಬೇಕು ಅಷ್ಟು ಕೆಲಸ ಮಾಡಿದಾರೆ ಅವರು. ಆ ಕೆಲಸ ಆಗ್ಲಿ ಅಂತ ಹೇಳಿ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ. ಹಾಗೆ ಗದಗಿನಿಂದ ಮುಂದ ಚಂದ್ರಣ್ಣ ಬಾಳೆಹಳ್ಳಿ ಭಟ್ರು ಕೂಡ ತಮಗೆ ಒಂದೆರಡು ನುಡಿಗಳನ್ನ ಹೇಳ್ಬೇಕಂತ ಹೇಳ್ಕೊಳ್ತೀನಿ. ಕೆ ವಿಶ್ವನಾಥ ಸ್ವಾಮಿ ಅವರ 51ನೇ ಪುಣ್ಯ ಸ್ಮರಣೋತ್ಸವದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವವರಲ್ಲಿ ನಮಸ್ಕರಿಸಿ, ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಪರಣ್ಣ ಕೆ ಚನ್ನಬಸಯ್ಯ ಸ್ವಾಮಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಆಗಮಿಸಿರ್ತಕ್ಕಂಥ ಎಲ್ಲ ಅಭಿಮಾನಿಗಳೇ, ಕೆ ವಿಶ್ವನಾಥ ಸ್ವಾಮಿ ಅವರು ನಮ್ಮ ಒಂದು ನಮ್ಮ ಹಿರಿಯ ಸಹೋದರರಾದ ಜರಗುರಯ್ಯ ಬಾಳೆಹಳ್ಳಿ ಇವರ ಧರ್ಮ ಪತ್ನಿ, ನಮ್ಮ ಮಾತೋಶ್ರೀ ಸಹೋದರರಾದ ಅವರ ತಂದೆಯವರು. ನಮ್ಮ ಬೀಗ್ತನ ಮಾಡಿದಾಗ ಗಂಗಾವತಿಗೆ ಅವ್ರನ್ನ ನಾವು ನೋಡಿಲ್ಲ, ಆದ್ರ ಬರ ಅವರ ಹೆಸರನ್ನ ಊರು ತುಂಬಾ ಸಾಕಷ್ಟು ನಾವು ಕೇಳಿರುತ್ತೇವೆ. ಕೆ ವಿಶ್ವನಾಥ ಸ್ವಾಮಿ ಅವರು ಹೇಗಿದ್ರು, ಹೇಗೆ ಬದುಕಿದ್ರು, ಇಲ್ಲಿ ಮಾಡಿರ್ತಕ್ಕಂಥ ಸೇವೆಗಳ ಗುಣಗಾನವನ್ನೇನೆ ನಾವು ಸಾಕಷ್ಟು ಕೇಳಿದಂಥವ್ರು. ಅವರು ತಮ್ಮ ಪತ್ನಿ ಪಾರ್ವತಮ್ಮನವರು ಮಾತೃ ಹೃದಯದವರು, ಮಾತೃ ಸ್ವರೂಪಿಗಳು. ಅವರನ್ನ ನಾವು ಮಾತೃ ಸ್ವರೂಪದಲ್ಲಿ ಕಂಡವರು, ಅವರ ಮಾತೃ ಹೃದಯವನ್ನ ಅನುಭವಿಸಿದವರು. ಅದು ಕೆ ವಿಶ್ವನಾಥ ಸ್ವಾಮಿ ಅವರು ಈಗಾಗಲೇ ವೇದಿಕೆ ಮೇಲೆ ಸಾಕಷ್ಟು ಜನ ಮಾತಾಡಿದ ಹಾಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಎಂತ ಹಿರಿಯಾದ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಕೆ ವಿಶ್ವನಾಥ ಸ್ವಾಮಿ ಅವರು ಉದಾಹರಣೆನೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಹಿರಿಯಾದ ಸಾಧನೆಯನ್ನ ಮಾಡಿದ್ರು. ಪ್ರತಿಯೊಬ್ಬರಿಗೂ ಊಟ ಇರುತ್ತದೆ, ನಾವು ನಿಶ್ಚಿತವಾಗಿರುತ್ತದೆ. ಈ ಮಧ್ಯದಲ್ಲಿ ನಾವು ಹೇಗೆ ಬದುಕ್ತೇವೆ ಅನ್ನೋದನ್ನ ಜನ ನೋಡ್ತಿರ್ತಾರೆ. ಸಮಾಜಕ್ಕೆ, ಕುಟುಂಬಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ 51 ವರ್ಷ ಅಲ್ಲ 100 ವರ್ಷ ಆದ್ರೂ ಸಹಿತ ಅವ್ರನ್ನ ನೆನಪಿಸ್ತಾರೆ, ನೆನೀತಾರೆ. ಅದಕ್ಕೆ ಉದಾಹರಣೆ ಕೆ ವಿಶ್ವನಾಥ ಸ್ವಾಮಿ ಅವರು. ಅಂತಹ ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಕುಟುಂಬದವ್ರಿಗಾಗಲಿ, ಸಮಾಜದವ್ರಿಗಾಗಲಿ, ನಮ್ಮ ಯುವ ಪೀಳಿಗೆಗಾಗಲಿ ಮಾರ್ಗದರ್ಶನ, ಅವರೊಂದು ಮಾರ್ಗದರ್ಶನ, ಅವರ ಸನ್ಮಾನದ ಒಂದು ದಾರಿ ನಮ್ಗೆ ಯಾವಾಗಲೂ ದಾರಿದೀಪವಾಗಿ. ಜ್ಞಾನ ಇರಲಿಲ್ಲ, ಸಾರ್ವಜನಿಕ ಜೀವನನೇ ಇಟ್ಕೊಂಡು ಹೋಗ್ಬಿಟ್ರು ಅಂತಕ್ಕಂಥ ಮಾತನ್ನ ಡಾಕ್ಟರ್ ಗುರುಮೂರ್ತಿ ಅವರು ಹೇಳಿದ್ರು. ಬಹಳ ಪ್ರೀತಿ ಮಾಡ್ತಿದ್ರು ಅಂತ, ನಮ್ಮಣ್ಣ ಬಹಳ ಪ್ರೀತಿ ಮಾಡ್ತಿದ್ದಂತ ಅನ್ನಪೂರ್ಣಮ್ಮ ಹೇಳಿದ್ರು. ಒಬ್ಬ ಹೆಣ್ಮಗಳ ಮನೆಯದಾಗಿ ಹೇಳಿ ಮುಗಿಸ್ತೀನಿ. ಒಬ್ಬ 20 ವರ್ಷ ತಪಸ್ಸು ಮಾಡಿದಂತ ಒಬ್ಬ ಭಿಕ್ಷುಕ ಬಂದ ಮನೆಗೆ. ಅಮ್ಮ ತಾಯಿ ಭಿಕ್ಷೆ ಹಾಕಂತ. ಭಿಕ್ಷೆ ಕೇಳೋ ಟೈಮ್ನಾಗ ಊರಾಗ ಒಬ್ಬನ ಮುತ್ಕೊಂಡು ಹೊಂಟಿದ್ರು. ದೊಡ್ಡ ಶ್ರೀಮಂತನ್ನ ಸತ್ಯದ್ದ, ದೊಡ್ಡ ಶ್ರೀಮಂತ. ಅವನಿಗೆ ಗೌಡ, ಊರ್ ಗೌಡ ಸತ್ತಿದ್ದ. ಅವನ ಹೊತ್ಕೊಂಡ್ ಹೊಂಟಿದ್ರು ಗೌಡ್ರನ್ನ. ಅವಾಗ ಈತ ಭಿಕ್ಷೆ ಕೇಳಕ್ ಬಂದಿದ್ದ. ಆಯಮ್ಮ ಹೇಳಿದ್ಲು ತನ್ನ ಕೈಗಳ ಗಿರಾಕಿಗೆ, ಆ ಗೌಡ ಹೊಂಟಾನಲ್ಲ ಮೆರವಣಿಗೆ ಮಾಡ್ಕೊಂತ ದೂರಿಯ ಹೊಂಟ, ಅವನೇನು ಸ್ವರ್ಗಕ್ಕೆ ಹೋದ್ನ ನರ್ಕಕ್ಕೆ ಹೋಗೋದ್ನ ನೋಡ್ಕೊಂಬ ಅಂತ ಕಳಿಸಿದ್ದಂತೆ. ಅವಾಗ ಇವನು ಗಾಬರಿ ಬಿಟ್ಟ. ಯಾರು ತಪಸ್ಸು ಮಾಡಿದವನಿಗೆ ಸ್ವರ್ಗಕ್ಕೆ ಹೋಗ್ತಾನ ನರ್ಕಕ್ಕೆ ಹೋಗ್ತಂತ ಗೊತ್ತಾಗೋದು. ಈ ಅಮ್ಮ ಮನೆ ಕೆಲಸ ಮಾಡಕ್ಕೆ, ಮನೆಗೆ ತಿರುಗಿ ಸ್ವರ್ಗಕ್ಕೆ ಹೋದ್ನ ಮರ್ಕಕ್ಕೆ ಹೋದ್ನ ಅಂತ ನೋಡ್ಕೊಂಬರ ಕಳಿಸಿದ್ಲಲ್ಲ ಅಂತ ಪರೇಶಾನ್ ಆಗ್ಬಿಟ್ಟು. ಅವಾಗ ಆಯಮ್ಮ ಬಂದು, ಎಲ್ಲ ಗೌಡ ಸ್ವರ್ಗಕ್ಕೆ ಹೋದ ಅಂತ. ಅದೇಂಗಮ್ಮ ಹೇಳಿದಮ್ಮ ನೀನು ಅಂತ ಸ್ವರ್ಗಕ್ಕೆ ಹೋದ ಅಂತ ಕೇಳಿದ್ರ, ಸತ್ತಾಗ ನಮ್ಮಪ್ಪ ಸಾಯಬಾರ್ದಾಗಿತ್ತು, ಇನ್ನೊಂದು 4 ವರ್ಷ ಇರ್ಬೇಕಾಗಿತ್ತು, ಅಭಿವೃದ್ಧಿ ಕೆಲಸಗಳು ಆಗ್ತಿದ್ವು, ಸತ್ತದ್ದು ಬಹಳ ನೋವು ಆತಂತ ಯಾರಾದ್ರೂ ಮಾತಾಡ್ಕೊಂತ ಹೊಂಟಿದ್ರೆ ಆತ ಸ್ವರ್ಗಕ್ಕೆ ಹೋದ್ನಂತ ಅರ್ಥ.
ಸತ್ತಾಗ ಇವ್ರು ಅಂತಿದ್ದೇ ಬೇಸಾಜಪ್ಪ, ಯಾವಾಗ ಸತ್ತನಂತ ಕೂತಿದ್ವಿಯಪ್ಪ ಅಂತ ಹೇಳಿ ಏನು ಅನ್ನೋದು ಒಳಗ ನೋವಿನಿಂದ ಮಾತಾಡ್ಕೊಂತ ಹೊಂಟಿದ್ರ ನಮ್ಗೆ ಎಷ್ಟು ತ್ರಾಸ ಕೊಟ್ಟನಪ್ಪ ಅಂತ ಮಾತಾಡ್ಕೊಂತ ಹೋದ್ರೆ ಅವ್ನು ನರಕಕ್ಕೆ ಹೋದಂತ. ಸ್ವರ್ಗ ನರಕಗಳೆಂಬುದು ಬೇರಿಲ್ಲ. ನಾವ್ ಇಲ್ಲೇ ಬದುಕಿ ಬಾಳ್ತಕ್ಕಂಥವ್ರು ನಾವು ಮಾಡುವ ಕೆಲಸ ಬರೇ ಮಾತಾಡೋದೇ ಸಾಧನೆ ಅಲ್ಲ, ನಮ್ಮ ಸಾಧನೆ ಇವತ್ತು ಮಾತಾಡಬೇಕು. ಇವತ್ತು ವಿಶ್ವನಾಥ ಸ್ವಾಮಿಯವರ ಸಾಧನೆ ಇವತ್ತು ಮಾತಾಡ್ತಾ 21 ವರ್ಷಗಳ ನಂತರ ಕೂಡ ಅವರ ಸಮಕಾಲೀನವರು ಒಬ್ಬರಿಬ್ರು ಉಳಿದಿದ್ರು ಕೂಡ ಅವರ ಸಾಧನೆ ಇವತ್ತು ಮಾತಾಡ್ತಾರೆ. ಅವರು ಮಾತಾಡಿಲ್ಲ, ಅವರ ಸಾಧನೆ ಮಾತಾಡ್ತಾರೆ. ಅದ್ರಂಗೆ ಜೀವನದಲ್ಲಿ ನಾವು ಎಲ್ಲಿ ಹುಟ್ಟಿದ್ವಿ, ಯಾವ ಜಾತಿ ಹುಟ್ಟಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೆಂಗ ಸತ್ತೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಕೋಲ್ಕಾರ ಅವಳು. ಹೆಂಗ ಬದುಕಿದೀವಿ ಅನ್ನೋದು ಬಹಳ ಮುಖ್ಯ. ಸ್ವಲ್ಪ ಸಮಯದಲ್ಲಿ ಸುಂದರವಾದ ಬದುಕನ್ನು ಸಮಾಜಕ್ಕೆ ಕೊಟ್ಟು ಸಾಮಾಜಿಕ ಶೈಕ್ಷಣಿಕ ಒಂದು ಸಹಕಾರಿ ರಂಗದಲ್ಲಿ ಕೂಡ ಎಲ್ಲ ರಂಗದಲ್ಲಿ ತನ್ನದೇ ಆದಂತ ಕರ್ತವ್ಯವನ್ನ ಸ್ವಲ್ಪ ಅವಧಿಯಲ್ಲಿ ಮಾಡಿ ಜನಪರವಾದ ಕೆಲಸ ಮಾಡಿ ಜನರ ಮನದಲ್ಲಿ ಇವತ್ತು ಉಳಿದು ಅವರು ಜನರ ಹೃದಯದಲ್ಲಿ ಇವತ್ತು ಕೂಡ ವಿಶ್ವನಾಥ ಸ್ವಾಮಿ ಇದ್ದಾರೆ ಅಂದ್ರೆ ಅವರ ಸ್ಮರಣೆಯ ಜೊತೆಗೆ ಅವರ ನಡೆದ ಒಂದು ದಾರಿಯನ್ನ ಪುಸ್ತಕ ರೂಪದಲ್ಲಿ ಮಾಡಬೇಕು ಅಂತಕ್ಕಂಥ ಅವತ್ತೇ ಪುಸ್ತಕ ಮಾಡಿದ್ರೆ ಇವತ್ತು 51 ವರ್ಷಗಳಲ್ಲಿ ಅವರು ಸಮಕಾಲೀನರು ತಮ್ಮ ಅಭಿಪ್ರಾಯಗಳು ಹಂಚಿಕೊಳ್ಳುವಂತ ಪರಿಸ್ಥಿತಿ ಇತ್ತು. ಆದ್ರೂ ಈಗ ಅಲ್ಲೇ ಇಲ್ಲೇ ಸ್ವಲ್ಪ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ. ಅದನ್ನ ಪುಸ್ತಕ ರೂಪದಲ್ಲಿ ಹೊರತರಬೇಕನ್ನೋ ಒಂದು ಬಹಳ ಅತ್ಯಂತ ಒಳ್ಳೆ ಮಾತನ್ನು ಹೇಳಿದ್ರು. ಆಮೇಲೆ ಗಂಗಾವತಿ ನಗರದಲ್ಲಿ ಪ್ರಥಮವಾಗಿ ಅಳವಂಡಿ ಶಿವಮೂರ್ತಿ ಸ್ವಾಮಿಯವರು MP ಆಗಿದ್ರು, ಬಳಗಾನೂರು ಸಿದ್ದರಾಮ ಸ್ವಾಮಿ MP ಆಗಿದ್ರು, ಯಾರ ಕಲಿಗಣನಾಥ ಅಂತ ಗಂಗಾವತಿ ಫಸ್ಟ್ MLA ಆಗಿದ್ರು, ಮತ್ತು ಶ್ರೀನಾಥ ಸ್ವಾಮಿ ಅಂತ ಅನರ್ಕ ರತ್ನ ಗಂಗಾವತಿಯಲ್ಲಿ ಸೇವೆ ಸಲ್ಲಿಸಿದ್ರು ಹೋದ್ರು. ಇದು ನಮ್ಮ ಗಂಗಾವತಿಯ ಪುಣ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ. ಅವರನ್ನ ನೆನಪು ಮಾಡಿಕೊಳ್ತಕ್ಕಂಥ ಸ್ಮರಣೆ ಮಾಡಿಕೊಳ್ತಕ್ಕಂಥ ಭಾವನಾತ್ಮಕ ಸಂಬಂಧಗಳಲ್ಲಿ ಅವರ ಮಕ್ಕಳು ಕಣ್ಣೀರನ್ನು ತೆಗೆದ್ರು. ನಮ್ಮ ತಂದೆ ಹಿಂಗಿದ್ರು, ನಮ್ಮಣ್ಣ ಹಿಂಗಿದ್ದ, ನಮ್ಮಪ್ಪ ಹಿಂಗಿದ್ದ, ನಮ್ಮಮ್ಮ ಹಿಂಗಿದ್ದು, ಅವರು ಹೋಗಿದ್ರು ಕೂಡ ಅವರು ಬಿಟ್ಟು ಹೋಗಿರ್ತಕ್ಕಂಥ ಬದುಕು ಇವತ್ತು ನಿಮ್ಮ ಕುಟುಂಬಕ್ಕೆ ಗೌರವನ ತಂದು ಕೊಡ್ತಾ ಇದೆ. ಅವರು ಸತ್ರು ಕೂಡ ಇವತ್ತು ಅವರ ಕುಟುಂಬಕ್ಕೆ ಗೌರವ ಸಿಗಂತ ರೀತಿಯಲ್ಲಿ ಅವರು ಏನು ಬದುಕಿ ಹೋಗಿದಾರಲ್ಲ ಆ ಬದುಕನ್ನು ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಚಿಂತನೆ ಮೂಲಕ ಆ ಸ್ಮರಣೆಯನ್ನ ಮಾಡುವಂತ ಒಂದು ಸಮಾರಂಭ ಮಾಡು ಮಾವ ಅಂತ ಹೇಳಿದ ಮೇಲೆ ಮಾಡೋಣ ಅಂತ ಹೇಳಿ ಇದು ಪ್ರಥಮವಾಗಿ ಡಾಕ್ಟರ್ ಗುರುಮೂರ್ತಿ ಅವರು ಮತ್ತು ಕಲಬಾಗಲಿ ಮಠದವರಿಗೆ ಪರಂಪರೆಯಾಗಿ ಅವರು ಕೂಡ ಡಾಕ್ಟರ್ ಗುರುಮೂರ್ತಿ ಅವರು ಡಾಕ್ಟರ್ ಆಗಿ ಅಳಿಯಂದ್ರು ಸೇವೆ ಸಲ್ಲಿಸಿದ್ರೆ, ಇನ್ನೊಬ್ಬರು ಅಳಿಯಂದ್ರು ಕೂಡ ಸೇವೆ ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಕಲಬಾಗಲಿ ಮಠದವರು ಮಾವಳೇಶ್ವರ ದಂಪತಿಗಳು ಒಂದೇ ದಿನ ಲಿಂಗೈಕ್ಯರಾದರು. ಅವರು ಕೂಡ ಸಮಾಜದಲ್ಲಿ ಒಳ್ಳೆಯ ಸೇವೆಯನ್ನ ಮಾಡಿದರು. ಅವರ ಮಕ್ಕಳು ಕೂಡ ರಾಜಕೀಯದಲ್ಲಿ ಇವತ್ತು ಬಸಲಿಂಗ ಇರ್ಬೋದು, ನಮ್ಮ ಗಂಗಾಧರ್ ಇರ್ಬೋದು, ನಮ್ಮ ಡಾಕ್ಟರ್ ಗುರುಮೂರ್ತಿ ಮಕ್ಕಳು ಇರ್ಬೋದು, ನಮ್ಮ ಚನ್ನಬಸಯ್ಯನವರು ಹಿರಿಯರು ನಮ್ಮ ಸಮಾಜದಲ್ಲಿ ಹಿರಿಯರಾಗಿ ಮಾರ್ಗದರ್ಶಕರಾಗಿ ಅನೇಕ ಈ ಉಳ್ಕೊಂಡಿದ್ದಾರೆ. ಇಲ್ಲಿ ಕೂಡ ಒಬ್ಬರು ಅಳಿಯಂದ್ರು ಕೂಡ ಇಲ್ಲಿ ಕುಂತಿದ್ದಾರೆ. ಆ ಕಾರಣ ಇವೆಲ್ಲವನ್ನ ನೆನೆಸಿಕೊಂಡಾಗ ನಾವು ಇವತ್ತಿನ ದಿವಸ ಎಲ್ಲರ ಒಂದಾಗಿರ್ತಕ್ಕಂಥ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಬೆಲ್ಲ ಸಕ್ಕರೆಯಾಗು ದೀನ ದಲಿತರಂಗೆ ಎಲ್ಲರೊಳ ಒಂದಾಗು ಮಂಕುತಿಮ್ಮ ಅಂದಂತೆ ಎಲ್ಲರೊಳಗೆ ಒಂದಾಗಿ ಶಿವನಲ್ಲಿ ಒಂದಾಗಿರ್ತಕ್ಕಂಥ ಆಯ ವಿಶ್ವನಾಥ ಸ್ವಾಮಿಯವರ ಕುಟುಂಬ ವರ್ಗದವರಿಗೆ ಮತ್ತು ಭಗವಂತನು ಹೆಚ್ಚಿನ ಒಂದು ಇದನ್ನ ಅವಕಾಶವನ್ನ ಕೊಡ್ಲಿ, ಅವರಿಗೆ ತುಂಬಾ ಅವರ ಯಶಸ್ಸು ಆಗ್ಲಿ ಅವ್ರ ಕುಟುಂಬ ವರ್ಗದವರು ಅನ್ನೋ ಜೊತೆಗೆ ಅವರ ಮಾರ್ಗದರ್ಶನ ನಮಗೆ ಮಾರ್ಗದರ್ಶನ ಆಗಲಿ. ಸಮಾಜದಲ್ಲಿ ಅವರ ಮಾರ್ಗದರ್ಶನವನ್ನು ಒಂದೇ ಕುಟುಂಬಕ್ಕೆ ಮೀಸಲಲ್ಲ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳುವಂತ ಅವಕಾಶ ನಮಗೆ ಮುಂದಿನ ದಿನಗಳಲ್ಲಿ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿ ಪುಸ್ತಕ ಬಿಡುಗಡೆಗಳ ಜೊತೆಗೆ ವರ್ಷಕ್ಕೊಮ್ಮೆ ಆದರೂ ಕೂಡ ಅವರ ಹೆಸರಿನಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ಕೊಡುವಂತ ರೀತಿಯಲ್ಲಿ ಅವರ ಅಳಿಯಂದರು ಮತ್ತು ಅವರ ಕುಟುಂಬ ವರ್ಗದವರು ಅದನ್ನ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡಿಕೊಂಡು ನನಗೆ ಮಾತನಾಡಲು ಅವಕಾಶ ನೀಡಿರುವಂತ ಈ ಆಯೋಜಕರಿಗೆ ಮತ್ತು ಇಲ್ಲಿ ಕುಟುಂಬದ ವರ್ಗದವರಿಗೆ ಪರಮ ಪೂಜ್ಯರ ಅಡಿದಾವರಿಗೆ 2 ಮಾತುಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮುಂದಿನ ಕಾರ್ಯಕ್ರಮ ನಮ್ಮ ಚಿಕ್ಕಪ್ಪನಾದ ಶ್ರೀ ಕೆ ಚನ್ನಬಸವ ಸ್ವಾಮಿ ಅವರಿಂದ 2 ಅಂತರಂಗದ ಮಾತುಗಳು. ಅಣ್ಣನವರ 51ನೆಯ ಪುಣ್ಯತಿಥಿಯ ಅಂಗವಾಗಿ
ನಡೆಯುವ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರಾದ ಕೊಟ್ಟೂರು ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇದರಲ್ಲಿ ಭಾಗವಹಿಸಿದ ಪರಣ್ಣ ಮುನವಳ್ಳಿಯವರೇ, ಅರ್ನಾಳ್ ಅವರೇ, ಕೋಲ್ಗಾರ್ ಅವರೇ ಹಾಗೂ ತಿಪ್ಪೇಶ್ವರ ಸ್ವಾಮಿ ಅವರೇ ಹಾಗೂ ಅವರ ಈ ಒಂದು ಪುಣ್ಯ ಸ್ಮರಣೆಗೆ ಬರಬೇಕು ಅಂತ ಕುಟುಂಬದವರೆಲ್ಲರೂ ಕೇಳಿದಾಗ ತಾವೆಲ್ಲ ಬಂದದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದ ಹೇಳ್ತಾ, ಈ ಸಂದರ್ಭದಲ್ಲಿ ಇಲ್ಲಿಯವರೆಗೆ ನಮ್ಮ ಅಣ್ಣನವರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಎಲ್ಲರೂ ಕೂಡ ಹೃದಯ ತುಂಬಿ ಬರೋ ಹಾಗೆ ಏನಂತೆಲ್ಲ ಮಾತನಾಡಿದ್ದಾರೆ. ಅವರು ಸಾರ್ವಜನಿಕ ಜೀವನದಲ್ಲಿ ಏನ್ ಮಾಡಿದ್ರು, ಹೇಗ್ ಮಾಡಿದ್ರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಆದ್ರೆ ಕೌಟುಂಬಿಕದಲ್ಲಿ ಅವರು ಹೇಗೆ ನಮಗೇನೆಲ್ಲ ಮಾರ್ಗದರ್ಶನ ಮಾಡಿದ್ರು ಅನ್ನಂತ ಒಂದು ಮಾತು ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಮತ್ತೆ ಮೂಲ ಕಾರಣ ಅಂದ್ರೆ ನಮ್ಮ ತಂದೆಯವರು ಬಸಲಿಂಗೇಶ್ವರನವರು ನಿವೃತ್ತ ಶಿಕ್ಷಕರು. ಒಂದು ಸಲ ನಮ್ಮ ತಾಯಿಯವರು ಆಗಾಗ ಹೇಳ್ತಾ ಇದ್ರು, ವಿಶ್ವನಾಥ್ ಅಣ್ಣವರು ಮತ್ತು ಮಾಬಲೇಶ್ ಅಣ್ಣವರು ಎಲ್ಗೂ ಒಂದು ಅಡ್ಡಾಡ್ಯಾರ 2-3 ವರ್ಷ ಹಿಂದ ಮುಂದೆಲ್ಲ. ಈತ ನಮ್ಮ ಮಾಬಲೇಶ್ ಅಣ್ಣ ಒಂದ್ಸಲ ನಿಮ್ ಮೌನ್ ಅಂತ ಹೇಳಿ ಅಣ್ಣಗೆ ಬೈದ ಕೂಡ್ಲೇನೆ ವಿಶ್ವನಾಥ್ ಅಣ್ಣ ಏನ್ ಮಾಡಿದ್ರು ಅಂದ್ರೆ, ಚಪ್ಪಾಳಿ ಹೊಡಕಂತ ನಮ್ಮ ತಾಯಿನ ಬಾಯವ ಇಲ್ಲಿ ಬಾಯಿಲ್ಲಿ ಅಂತ ಅವನ್ನ ಕರೆದು, ಇವ ಏನಂತಾನೆ ಇವ್ರೋ ಯಾರು ನಮ್ಮವ ಯಾರ ಕೇಳಂತ ಹೇಳಿ ಮಾಬಲೇಶ್ ಅಣ್ಣಗೆ ಇದನ್ ಮಾಡಿದ್ರಂತೆ. ಅವಾಗ ಇಲ್ಲ ಏನೋ ನನಗ ಅಡಗ್ನ ಬಾಯಿ ಬಂತು ಅಂದೆ ಅಂತ ಹೇಳಿ ಮಾಬಲೇಶ್ ಅಣ್ಣ ಇದನ್ ಮಾಡಿದ್ರು. ಆಗ ನಮ್ಮ ಅಪ್ಪವ್ರು ಬಂದ್ರಂತೆ. ಅವ್ರ ಅಪ್ಪವ್ರು ಬಂದಾಗ ಹೇಳಿದ್ ಒಂದ್ ಮಾತೇನಿತ್ತಲ್ಲ, ನಮ್ಮ ತಾಯಿ ಹಾಗಾಗಿ ಹೇಳ್ತಾ ಇದ್ರು, ಏನಂದ್ರ ನೋಡಲಿ ನೀನು ನನ್ನ ಮಾತು, ಮಾಬಲೇಶ್ ಅಣ್ಣಗ್ ಸಣ್ಣತ್ಗ ಹೇಳಿದ್ರು, ನನ್ನ ಮಾತು ಕೇಳದೆ ಇರೋ ಸಂಬಂಧ ಇಲ್ಲ. ಆದ್ರೆ ನಿನ್ಗಿಂತ ಹಿರಿಯದಾದಂತ ಅಣ್ಣವ್ರ ಮಾತು ಎಂದೂ ನೀವು ಎದುರಾಡಬಾರ್ದು, ಅವ್ರ ಮಾತು ಯಾವಾಗ್ಲೂ ಕೂಡ ಕೇಳಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದ್ರು. ನನಗೂ ಏನಂತಲ್ಲ ಅದು ಲಾಭವಾಗಂಗ. ಅವತ್ತಿಂದ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ನಮ್ಮ ಅಣ್ಣವ್ರ ಕನಗಿರಿಗೆ ಬಂದಾಗ ನಮ್ಮ ಮಾಬಲೇಶ್ ಅಣ್ಣವ್ರು ಮಂಡಲ ಪ್ರಧಾನ ಆಗಿದ್ರು ಮತ್ತು ಊರಲ್ಲಿ ಬೇಕಾದಷ್ಟು ಸ್ಥಾನ ಇದ್ರು ಕೂಡ, ನಾನು ಇಂಜಿನಿಯರ್ ಆಗಿ ಎಲ್ಲ ಬಂದಿದ್ರು ಕೂಡ ನಮ್ಮ ಅಣ್ಣವ್ರು ಬಂದಲ್ಲಿ ಕೃಷಿ ಮೇಲೆ ಕುಂತು ನಾವ್ ಎಷ್ಟೊತ್ತಿದ್ರು ನಿಂತೆ ಮಾತಾಡಿವಾಗ್ಲಿ ಅವ್ರ ಎದುರಿಗೆ ನಾವು ಕುಂತು ಮಾತಾಡಿಲ್ಲ ಅಂತ ಒಂದು ವಿಧೇಯತೆ ಏನೈತೆಲ್ಲ ಬಂದಿತ್ತು. ಆಮೇಲೆ ಇನ್ನು ವೈಯಕ್ತಿಕವಾಗಿ ಈ ನನಗೊಂದು ಮಾರ್ಗದರ್ಶನ ಅವ್ರ ಜೀವನದಲ್ಲಿ ಒಂದು ಘಟನೆ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ಮೆಟ್ರಿಕ್ PUC ಪಾಸ್ ಆದ್ಮೇಲೆ BSc 1ಕ್ಕೆ ಹುಬ್ಳಿಗೆ ಹೋಗ್ಬೇಕಾಗಿತ್ತು. ಬಟ್ಟಿ ಉಳಿಸಬೇಕು ಅಂತಂದ ಹೇಳಿ ಹೇಳಿದಾಗ ಅಣ್ಣವ್ರು ಅದೇ ವಕಾಲತ್ ಪ್ರಾರಂಭ ಮಾಡಿದ್ದು ಇಲ್ಲಿ ಗಂಗಾವತಿಯಲ್ಲಿ ಇರ್ತಿದ್ರು. ಇಲ್ಲಿ ರೈಸ್ಪುತ್ತನ ಕ್ಲಾಸ್ 4 ಅಂತ ಇಲ್ಲಿ ಮಹಾವೀರ್ ಸರ್ಕಲ್ ನಲ್ಲಿ ಇತ್ತು. ಅಲ್ಲಿ ಒಂದು ಚೀಟಿ ಕೊಟ್ರೆ ಅಲ್ಲಿ ಹೋಗಿ ಬಟ್ಟೆ ಹೊಲಿಸಿ ಬಂದು 2 ಶರ್ಟ್ 2 ಪ್ಯಾಂಟ್ ಹೊಲಿಸಿರ್ತೀನಿ ಅಂತ ಹೇಳಿದೆ. 2 ಪ್ಯಾಂಟ್ 2 ಬರುತ್ತೆ. ಅವಾಗ ಏನೈತೆಲ್ಲ ಸಾದಾ ಕಾಟನ್ 2 ರೂಪಾಯಿ 4 ಅಡಿಗೆ ಪ್ಯಾಂಟಿನ ಬಟ್ಟೆ, ಇನ್ನೊಂದು ಡಕ್ ಪ್ಯಾಂಟ್ ಅಂತ ಸ್ವಲ್ಪ ಇದ್ದದ್ರಾಗ ಕಾಟನ್ ಚುರು ಬರ್ತದೆ ನೈಸ್. ಆ ಪ್ಯಾಂಟ್ 4 ರೂಪಾಯಿ 4 ಅಡಿ ಇತ್ತು. ಅದನ್ನ ಹೊಲಿಸಿದ್ವಿ. ಎಲ್ಲ ಕೂಡಿ 34 ರೂಪಾಯಿ 12 ಅಡಿ ಬಿಲ್ ಆಗಿತ್ತು. ಅದನ್ನ ಹಚ್ಕೊಂಡು ಹೋಗಿ ನಮ್ಮ ಅಣ್ಣರಿಗೆ ಕೊಟ್ಟೆ. ಅವ್ರು ಹೆಂಗೆ ನೋಡ್ಕೊಂತ ಬಂದ್ರು. ಅವ್ರ ಮ್ಯಾಲಿನೂ ಎಲ್ಲ ಹೋಗಿ ಆ 4 ರೂಪಾಯಿ 4 ಅಡಿ ಏನಿತ್ತಲ್ಲ ಡಕ್ ಪ್ಯಾಂಟ್ ಅಲ್ಲಿ ನಿಂತೆ ಹೋಗ್ತರು. ತಲೆ ಎತ್ತಿ ನೋಡಿದ್ರು, ಇದಕ್ಕಿಂತ ಜಾಸ್ತಿ ಕಿಮ್ಮತ್ತಿನ ಯಾವ ಸಿಗ್ಲಿಲ್ಲ ಹಂಗೆ ಅಂತ ಕೇಳಿದ್ರು. ಸುಮ್ಮನೆ ನಿಂತೆ ಅವ್ರು ಹೇಳಿದ್ರು, ಚೈನಿ ಬೇಕಾದಷ್ಟು ಮಾಡು, ಆದ್ರೆ ಸ್ವಂತ ದುಡಿಮೆನಿಂದ ಮಾಡ್ಬೇಕು ಜೀವನದಾಗ ಅಂತ ಹೇಳಿದ್ರು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಅವ್ರು ಅದನ್ನ ಹೇಳ್ಬೇಕಂತಂದ್ರೆ ನಾನು ತಪ್ಪು ತಿಳಿಬಹುದಾಗಿತ್ತು. ನಾನೇನ್ ದೊಡ್ಡ ಇದನ್ ಮಾಡಿದ್ದೆ ಅಂತ. ಆದ್ರೆ ಅದಕ್ಕೆ ನನಗೆ ಒಂದು ಹಿನ್ನೆಲೆ ಇತ್ತು. ಏನಂದ್ರೆ ಅವರು ಕುಷ್ಟಗಿಯಲ್ಲಿ ಓದೋ ಕಾಲಕ್ಕೆ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದೋ ಕಾಲಕ್ಕೆ ಹೈಸ್ಕೂಲ್ ಮುಗಿಸಿ ಗಂಗಾವತಿಯಿಂದ ಹೈದರಾಬಾದ್ಗೆ ಹೋಗೋ ಕಾಲಕ್ಕೆ ನಮ್ಮ ತಾತನವ್ರು ಇದ್ರು, ದಿಂಗಾಲೆ ತಾತನವರು ಅಂತಂದ ಹೇಳಿ, ನಮ್ಮ ಮಾತಪ್ಪ ಅಂತಂದ ಹೇಳಿ ನಮ್ಮ ತಂದೆ ಮಾವರು ನಮ್ಮ ಅಕ್ಕನ ಗಂಡ. ಅವ್ರ ತಂದೆ ಏನೈತೆಲ್ಲ ನಮ್ಮ ತಾಯಿ ಚಿಕ್ಕಪ್ಪ, ಅವ್ರೇನೈತಿ ಇದು ಅಣ್ಣನ ಮೇಲೆ ಬಹಳ ಪ್ರೀತಿ. ನೀನು ಒಂದು ವಾಚ್ ತಗೋ, ಇನ್ನು ಕಾಲೇಜ್ಗೆ ಹೋಗ್ತಿದ್ವಿ, ವಾಚ್ ಬಿಟ್ಟಿಗೆ ವಾಚ್ ತಗೊಂತ ವಾಚಿನ ಸಲುವಾಗಿ ಅವ್ರು 2 ರೂಪಾಯಿ ಹೋಗಿದ್ರು. ಇವರು ಆ ವಾಚಿನ ತಗೊಳ್ಳೋದ್ರ ಬದಲು ವಾಚಿನ ರೊಕ್ಕದಾಗ ಒಂದು ಆರಾಮ್ ಸಣ್ಣದ ಒಂದು ಆರಾಮ್ ಟೈಮ್ ನೋಡ್ಕೊಳ್ಳಿಕ್ಕೆ ಉಳಿದ ರೊಕ್ಕ ಏನೈತಲ್ಲ ತಿಂಗಳ ಖರ್ಚಿಗೆ ಮಾಡ್ಕೊಂಡಿದ್ರು. ಇದು ಏನೈತಲ್ಲ ನನಗೆ ಗುರ್ತಿತ್ತು. ಆ ಹಿನ್ನೆಲೆಗೆ ಏನೈತಲ್ಲ ಹೇಳ್ತಿದ್ರು ನಮ್ಗೆ. ಅದಕ್ಕೆ ಅವಾಗ್ಲಿಂದನೂ ಏನೈತಲ್ಲ ನನಗೆ ಎಷ್ಟು ಬಂತು ಅಂತಂದ್ರೆ, ಕಾಲೇಜ್ ಮುಗಿಯೋವರೆಗೂ ಎಂದು ಕಾಸ್ಟ್ಲಿ ಬಟ್ಟೆ ಹಾಕ್ಲಿಲ್ಲ. ಮತಿಗೆ ಒಂದ್ಸಲ ಅಣ್ಣಗೆ ಅಂತದ್ದು ಗೊತ್ತಿರ್ಲಿಲ್ಲ.
ಅದೇನ್ ಮಾಡಿದ ಒಂದ್ಸಲ ನನಗೆ ಚಲೋ ಪಟ್ಟಿ ಏನಿದೆ ತಂದಿದ್ದ ಬೆಂಗಳೂರಿಂದ ಬರ್ಕಲ್ಕ ಅತಿಗೆ ಕೊಟ್ಟು ಚಲ ಸ್ವಲ್ಪ ಅಂದ್ರೆ ಕೊಡು ಅಂತ ಹೇಳಿ ಅತಿಗೆ ಕೊಟ್ರು. ಇಲ್ಲವ ಅದೇನ ಹಾಕ್ಯಾಣದಲ್ಲ ನಂದು ಮುಗಿಬೇಕು ಡಿಗ್ರಿ ಮುಗಿದ್ಮೇಲೆ ಹಾಕ್ಯಾತೀನಿ ಅಂತ ಹೇಳಿ. ಅವಾಗ ಏನೈತಲ್ಲ ಅಣ್ಣ ನನ್ನ ಯಾಕೆ ಇಲ್ಲೇ ಇದೆಯಲ್ಲ ಒಯ್ದಿಲ್ಲ ಅಂತ ಅತಿಗೆ ಅಂದಾಗ ನೀ ಮಾಡೋದು ಒಂದೊಂದು ನೀ ಏನಾರು ಒಂದ್ ಅಂದಿರ್ತೀಯ ಅಂದಾಗ ಅದಕ್ಕೆ ಏನೈತಲ್ಲ ಅಂತ ಅದ್ಕೊಂಡಿಲ್ಲ. ಇನ್ನ 2 ವರ್ಷ ತೆಗೆದಿಡು, 2 ವರ್ಷ ಆದ್ಮೇಲೆ ಹಾಕ್ಯಾತೀನಿ ಅಂತ ಹೇಳಿದ್ರು. ಆಮೇಲೆ ನಾನೇನೈತಲ್ಲ ನೌಕರಿ ಸಿಕ್ಕು ನನ್ನ ಮೊದಲನೇ ಪಗಾರ ಬಂದ್ಮೇಲೆ ಹುಬ್ಬಳ್ಳಿ ಹೋಗಿ ಪ್ಯಾಂಟ್ ಹೊಲಿಸ್ಕೊಂಡು ಬಂದು ಊರಿಗೆ ಬಂದತಿ ಆ ಪ್ಯಾಂಟಿನ ಬಟ್ಟೆ ಕೊಡ್ರಿ ನಾವು ಒಯ್ತೀನಿ ಆ ಪ್ಯಾಂಟ್ ತಗೊಂಡು ಹೊಲಿಸ್ಕೊಂಡು. ಅಂದ್ರೆ ಅದು ನನ್ನ ಜೀವನದಲ್ಲಿ ಏನೈತಲ್ಲ ಒಂದು ಮಾರ್ಗದರ್ಶನ. ಅವ್ರು ಏನು ತಾವು ಆಚರಣೆ ಮಾಡ್ಲಾರ್ದ ನಮಗೆ ಹೇಳಿಲ್ಲ, ತಾವು ಆಚರಣೆ ಮಾಡಿದ್ದ ನಮ್ಗೆ ಹೇಳಿದ್ರು. ಜೀವನದಲ್ಲಿ ಸರಳತೆ ಅದೇನಂತಾರಲ್ಲ, ಇದು ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬರ್ತದ ಅದು ಅಂತ ಆಯ್ತು. ಅಂದ್ರೆ ಮನುಷ್ಯ ಏನೈತಲ್ಲ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕಾಯ್ತು ಅಂತಂದ್ರೆ ನನಗೆ ಏನ್ ಬೇಕು ಅನ್ನೋದಕ್ಕಿಂತ ಇನ್ನೊಬ್ಬರಿಗೆ ಏನ್ ಬೇಕು, ಇನ್ನೊಬ್ಬರ ಜೀವನಕ್ಕೆ ಏನೈತಲ್ಲ ಹೇಗೆ ನಾವು ದಾರಿ ದೀಪ ಆಗ್ಬೇಕು, ಹೇಗೆ ಬೆಳಕಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ಏನೈತಲ್ಲ ಇದನ್ನ ಮಾಡಿದ್ರು. ಆ ತರ ಅಂತ ಒಂದು ಜೀವನವನ್ನ ನಡೆಸಿದಂತ ಅಣ್ಣವ್ರು ನಮಗೇನೈತಲ್ಲ ಸಿಕ್ಕಿದ್ದೆ ನಮ್ಮ ಪುಣ್ಯ. ಇವತ್ತು ಅಂತ ಒಂದು ಅಣ್ಣನವರು ಒಂದು ಪುಣ್ಯತಿಥಿ ಆಚರಿಸಬೇಕು ಅಂತ ಹೇಳಿ 51ನೇ ವರ್ಷದಲ್ಲಿ ಏನೈತಲ್ಲ ನಮ್ಮ ಅಣ್ಣನ ಮಕ್ಕಳಾದಂತ ಕವಿತಮ್ಮ ಮತ್ತು ಸರ್ವಮಂಗಳ ಆಮೇಲೆ ಲಲಿತಾ ಅವರು ಕೂಡ ಏನೈತಲ್ಲ ಈ ವಿಚಾರ ಮಾಡಿದ್ರು. ಇವತ್ತೊಂದು ಕಾರ್ಯಕ್ರಮ ನೀಡಲಿಕ್ಕೆ ಒಂದು ಆಸ್ಪದ ಆಯ್ತು. ನೀವೆಲ್ಲರೂ ಕೂಡ ಇಷ್ಟು ವರ್ಷದ ಮೇಲೆ ಇಂಥವ್ರು ಗಂಗಾವತಿಯಲ್ಲಿ ಇದ್ರು ಅನ್ನೋದು ಕೂಡ ಮರೆತು ಹೋಗುವಂತ ಸಂದರ್ಭದಲ್ಲಿ ಇದು ನಡೆದದ್ದಕ್ಕಾಗಿ ಏನೈತಲ್ಲ ಎಲ್ಲರಿಗೂ ಕೂಡ ಏನೈತಲ್ಲ ಇದಕ್ಕೇನೈತಲ್ಲ ಡಿ ವಿ ಜಿ ಅವರು ಒಂದು ಹೇಳ್ತಾರೆ ಏನಂತಂದ್ರೆ, ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಕ್ಕು ನಗಿಸಿ ಇರುವುದು ಅತಿಶಯದ ಧರ್ಮ ಅಂತ. ನಗು ಸಹಜದ ಧರ್ಮ ಅಂದ್ರೆ ಏನು? ಮನುಷ್ಯನಿಗೆ ನಗು ಯಾವಾಗ ಬರ್ತದೆ ಅಂತಂದ್ರೆ ಸಂತೋಷ ಆದಾಗ ಬರ್ತದೆ. ಮನುಷ್ಯ ಸಂತೋಷವಾಗಿರೋದು ಸಹಜವಾದ ಧರ್ಮ. ನಗಿಸುವುದು ಪರಧರ್ಮ ಅಂದ್ರೆ ಇನ್ನೊಬ್ಬರಿಗೆ ಸಂತೋಷ ಕೊಡೋದು ಶ್ರೇಷ್ಠವಾದ ಧರ್ಮ. ನಕ್ಕು ನಗಿಸಿ ನಗುವುದು ಅತಿಶಯದ ಧರ್ಮ ಅಂದ್ರೆ ಇನ್ನೊಬ್ಬರು ಸಂತೋಷ ನೋಡಿ ನಾವು ಮತ್ತೇನ್ ಸಂತೋಷ ಪಡ್ತೀವಲ್ಲ ಅದು ಬಹಳ ಶ್ರೇಷ್ಠವಾದ ಧರ್ಮ. ಅಂತ ಒಂದು ಧರ್ಮವನ್ನೇನೈತಲ್ಲ ಅಣ್ಣನವರು ತಮ್ಮ ಜೀವನದುದ್ದಕ್ಕೂ ಕೂಡ ಪರಿಪಾಲನೆ ಮಾಡಿದ್ರು ಅಂತಕ್ಕಂತ ಒಂದು ಹೆಮ್ಮೆ ಅಭಿಮಾನ ನಂದಾಗಿದೆ. ಇಲ್ಲಿಯವರೆಗೂ ಕೂಡ ಎಲ್ಲರೂ ಕೂಡ ಅವ್ರ ಬಗ್ಗೆ ತುಂಬಾ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ಏನೈತಲ್ಲ ಅವ್ರ ಬಗ್ಗೆ ಹೇಳಿದ್ದಾರೆ. ಅಂತ ದೈವ ಏನೋ ಒಳ್ಳೇದೋ ಗೊತ್ತಿಲ್ಲ. ಈ ಹಾಗೆ ಇಲ್ಲಿ ಗಂಗಾವತಿಯಲ್ಲಿ ಏನೈತಲ್ಲ ನಮ್ಮ ವಿಶ್ವನಾಥಣ್ಣವರು ಒಳ್ಳೆ ಹೆಸರು ಪಡೆದಿದ್ರು. ಅದೇ ರೀತಿ ನಮ್ಮ ಎರಡನೇ ಅಣ್ಣ ಮಾವಳಿ ತುರ್ಸವರು ಕೂಡ ಕನಗಿರಿಯಲ್ಲಿ ಅದೇ ರೀತಿ ಹೆಸರು ಪಡೆದ್ರು. ಅವರು ಕೂಡ ನಮ್ಮ ಅಣ್ಣ ಅತ್ತಿಗೆ ಒಂದೇ ದಿನ ತೀರ್ಕೊಂಡಾಗ ಏನೈತಲ್ಲ ಊರು ತುಂಬಾ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಿದಂಗೆ ಏನೈತಲ್ಲ ಅವ್ರು ಇಬ್ಬರು ಏನೈತಲ್ಲ ಮೆರವಣಿಗೆ ಮಾಡಿ ರೈತರ ಕ್ರಿಯೆ ಮಾಡಿದ್ರು. ದೊಡ್ಡ ಅಣ್ಣನವ್ರದ್ದು ಅಷ್ಟೇ ಗಂಗಾವತಿಯಿಂದ ಏನೈತಲ್ಲ ನಾವು ಕನಗಿರಿ ಮಾಡ್ತೀವಿ ಅಂದಾಗ ಇಲ್ಲಿಂದ 4 ಗಂಟೆಗೆ ಪ್ರಾರಂಭ ಆಯ್ತು ಅಂತಂದ್ರೆ ಪ್ರತಿಯೊಂದು ಊರಿಗೆ ಏನೈತಲ್ಲ 100 ಮಂದಿ ಏನೈತಲ್ಲ ನಿಂತು ರಾತ್ರಿ ಹೊತ್ತಾಗ ಏನೈತಲ್ಲ ಆರತಿ ಮಾಡಿ ಮತ್ತೆ ಮುಂದೆ ಕಳಿಸಿದ್ರು. ಇಂಥ ಒಂದು ಪಂದ್ಯ ಅದೇನೈತಲ್ಲ ಶರಣರ ಬಾಳನ್ನೇನೈತಲ್ಲ ಮರಣದಲ್ಲಿ ನೋಡುವಂತಾರಲ್ಲ ಹಂಗೆ ಆ ಇಬ್ರು ಅಣ್ಣರು ಏನೈತಲ್ಲ ಮರಣದಲ್ಲಿ ಏನೈತಲ್ಲ ತಮ್ಮ ಒಂದು ಸಾರ್ಥಕತೆ ಕಂಡಿದ್ದಾರೆ. ಅವ್ರ ಜೀವನದ ಒಂದು ಮಾರ್ಗದರ್ಶನ ನನ್ನ ಕೂಡ ಇರೋಷ್ಟು ದಿನದಲ್ಲಿ ಇಂಥವನ್ನೇ ಏನೋ 4 ಜನಕ್ಕೆ ಒಳ್ಳೇದಾಗ್ತಕ್ಕಂಥ ಕೆಲಸ ನನ್ನಿಂದ ಆಯ್ತು ಅಂತಂದ್ರೆ ಅವ್ರು ತಮ್ಮ ಆದದ್ದಕ್ಕೆ ಸಾರ್ಥಕ ಆದೀತೇನು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೊಮ್ಮೆ ಇವರೆಲ್ಲರಿಗೂ ಕೂಡ ಅವ್ರ ಮಕ್ಕಳೆಲ್ಲರೂ ಇದೇ ತರ ಏನಂತಲ್ಲ ಎಲ್ಲರೂ ಹೇಳಿದ ರೀತಿಯಲ್ಲಿ ಏನೈತಲ್ಲ ಅವ್ರಿಗೆ ನೆನಪನ್ನು ಉಳಿಸ್ಲಿಕ್ಕೆ ಏನಾದ್ರು ಸಾಧ್ಯ ಆದಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಈಗ ಕಾರ್ಯಕ್ರಮ ಮುಗಿದ ಮೇಲೆ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗಿ. ಊಟ ಅಂತಂದ್ರೆ ಮತ್ತೆ ಬಿಟ್ಟು ಇಟ್ಟಿರಿ, ಪ್ರಸಾದ ತಗೊಂಡು ಹೋಗ್ಬೇಕು ಅಂತ ಮಾತನ್ನ ಹೇಳ್ತಾ ಈಗ ಶ್ರೀಗಳವರ ಆಶೀರ್ವಚನ ಆಗ್ತದೆ. ಶ್ರೀಗಳ ಆಶೀರ್ವಚನ ಆದ್ಮೇಲೆ ಕಾರ್ಯಕ್ರಮ ಮುಗಿತದೆ. ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಶ್ರೀ ಗುರು ಬಸವಲಿಂಗಾಯ ನಮಃ. ಸರಳ ಜೀವಿಗಳು, ನ್ಯಾಯವಾದಿಗಳು, ಶಿಕ್ಷಣ ಪ್ರೇಮಿಗಳು, ಜನಾನುರಾಗಿಗಳು, ತಮ್ಮ ಅಲ್ಪ ಸಮಯದಲ್ಲಿಯೇ ಬಹಳ ಹೆಸರನ್ನು ಉಳಿಸಿಕೊಂಡು ಹೋಗಿರ್ತಕ್ಕಂಥ
ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕೆ ವಿಶ್ವನಾಥ ಸ್ವಾಮಿಯವರ 51ನೇ ವರ್ಷದ ಈ ಪುಣ್ಯ ಸ್ಮರಣೆಯ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ಪರಣ ಮುನೋಳಿಯವರೇ, ವಿಶ್ವನಾಥ ಸ್ವಾಮಿಯವರ ಸಹೋದರರಾಗಿರ್ತಕ್ಕಂಥ ಶ್ರೀ ಕೆ ಚನ್ನಬಸಯ್ಯ ಸ್ವಾಮಿಯವರೇ, ಅವರ ಸಹೋದರಿಯಾಗಿರ್ತಕ್ಕಂಥ ಮಾತೋಶ್ರೀ ಅನಸೂಯಮ್ಮನವರೇ, ಹಾಗೂ ಕೊಟ್ಟರೇಶ್ವರ ಹೈಸ್ಕೂಲ್ನಲ್ಲಿ ಹಿಂದಿ ಪ್ರಾಧ್ಯಾಪಕರಾಗಿ ಉಪ ಪ್ರಾಂಶುಪಾಲರಾಗಿ ಬಸವ ತತ್ವವನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಶ್ರೀ ಸಿ.ಎಚ್. ನಾನಾರ್ ಸರ್ ಅವರೇ, ಶರಣಬಸಪ್ಪ ಕೋಲ್ಕಾರ್ ಸರ್ ಅವರೇ, ಡಾಕ್ಟರ್ ಗುರುಮೂರ್ತಿ ಅವರೇ, ಹಾಗೂ ನಮ್ಮ ಗದಗಿನಿಂದ ಬಂದಿರತಕ್ಕಂಥ ಬಾಳೆಹಳ್ಳಿ ಮಠದ ಯಾವತ್ತು ಬಂಧುಗಳೇ, ಕಲ್ವಾಗಿ ಮಠದ ಯಾವತ್ತು ತಾಯಂದಿರರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯಾವತ್ತು ಅಭಿಮಾನಿ ಹಿರಿಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. 1972ರಲ್ಲಿ ನಾನು ಗಂಗಾವತಿಗೆ ಬಂದಿದ್ದೆ. ನಾನು ಗಂಗಾವತಿಗೆ 72ರಲ್ಲಿ ನಮ್ಮ ಜೋರನ್ನ ಕರ್ಕೊಂಡು ಬಂದಿದ್ದು. ಪತ್ರಪ್ಪ ಜೋರು ಚನ್ನಬಸಪ್ಪ ಅಂತಾರಲ್ಲ, 74ರಲ್ಲಿ ವಿಶ್ವನಾಥ ಸ್ವಾಮಿಯವರು ಜೂನ್ ತಿಂಗಳಲ್ಲಿ ಲಿಂಗೈಕ್ಯರಾದರು. ಬಹುಶಃ ಅದಕ್ಕಿಂತ ಒಂದು 2 ದಿವಸ ಮುಂಚಿತೆ ನಮ್ಮ ಗುಂಜಾಡಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯದ ಒಂದು ಕಾಲೇಜಿನ ಕೆಲಸಕ್ಕಾಗಿ ಗುಲ್ಬರ್ಗಕ್ಕೆ ಹೋಗಿತ್ತು. ಗುಲ್ಬರ್ಗಕ್ಕೆ ಹೋಗಿ ಬಂದು ಬಹುಶಃ ಅವ್ರು ಇನ್ನೇನು ತಯಾರಾಗಿ ಆಫೀಸ್ಗೆ ಹೋಗ್ಬೇಕು ಏನೋ ಅಂತ ತಯಾರಾದ್ರೆ ವಿಶ್ವನಾಥ ಸ್ವಾಮಿಯವರು ದಿವಂಗತರಾದರು ಅಂತ ಸುದ್ದಿ ಬಂತು. ನಮ್ಮ ಅಜ್ಜವ್ರು ಈ ಸುದ್ದಿ ಕೇಳಿ ಬಹಳ ಮಾನಸಿಕವಾಗಿ ಆದ್ರು. ವಿಶ್ವನಾಥ ಹೋದ್ನಾ ಅಂತ 3 ಸಲ ಕೇಳಿದ್ರು. ನಮ್ಮ ಅಜ್ಜವ್ರಿಗೆ ವಿಶ್ವನಾಥ ಸ್ವಾಮಿಯವರಿಗೆ ಬಹಳ ಅವಿನಾಭಾವ ಸಂಬಂಧ, ಅನ್ಯೋನ್ಯ ಸಂಬಂಧ. ಆ ಸಂಸ್ಥೆಯನ್ನು ಇವತ್ತು ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಸ್ಥೆಯನ್ನು ಕಟ್ಟಿ ಅದಕ್ಕೆ ಮಾರ್ಗದರ್ಶನ ಮಾಡಿ ಬಹುಶಃ ಆಗಿನ ಕಾಲದ ತಾವು ಪ್ರಾರಂಭ ಮಾಡಿರ್ತಕ್ಕಂಥ ಕೇವಲ 15 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಇವತ್ತ 4700 ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ವಿಶ್ವನಾಥ ಸ್ವಾಮಿಯವರ ಸಾಧನೆ ದೊಡ್ಡದು. ಬಹುಶಃ ನಾನು ಬಹಳ ಸಣ್ಣವ. ನನ್ನ ಅಜ್ಜವ್ರು ಕರ್ಕೊಂಡ್ ಬಂದ್ರು. ಕೊಪ್ಪಳದಾಗ 2 ವರ್ಷ ಸಂಘ ಇಟ್ರು. ನನಗೆ ಓದ್ಸಾಕ್ ಬಿಡಲಿಲ್ಲ, ಏನು ಬಿಡಲಿಲ್ಲ. ಸುಮ್ಮ ಗುಡ್ಡ ಹತ್ತಿದ್ದೀವಿ, ಗುಡ್ಡ ಇಳಿತಿದ್ದೀವಿ. ಕೊಟ್ಟೂರೇಶ್ವರ ಹೈಸ್ಕೂಲು ಅಡಿಗಲ್ ಸಮಾರಂಭಕ್ಕ ಕೊಪ್ಪಳ ಮರಿಶಾಂತೇರಿ ಮಹಾಸ್ವಾಮಿಗಳು, ವಿಶ್ವನಾಥ ಸ್ವಾಮಿಯವರು ಆಗಿನೆಲ್ಲ ಹಿರಿಯರು ಅಡಿಗಲ್ ಮಾಡಿದ್ರು. ಸರೋಜಮ್ಮ ಶಾಲೆಗೆ ಕಟ್ಟಲಿಕ್ಕೆ ರಾಮುಲುವರಿಗೆ ವಿನಂತಿ ಮಾಡಿಕೊಂಡ್ರು. ಬಹುಶಃ ನೋವಾಯ್ತು ನಮಗೆ. ಕೊಟ್ಟೂರೇಶ್ವರ ಶಾಲೆ ಉದ್ಘಾಟನೆ ಟೈಮ್ಗ ವಿಶ್ವನಾಥ ಸ್ವಾಮಿಯವರು ಇದ್ದಿಲ್ಲ. ಸರೋಜಮ್ಮ ಶಾಲೆಯ ಉದ್ಘಾಟನೆಗೆ ವಿಶ್ವನಾಥ ಸ್ವಾಮಿಯವರು ಇದ್ದಿಲ್ಲ. ಅದರ ಸಹೋದರಾಗಿರ್ತಕ್ಕಂಥ ಚನ್ನಬಸಯ್ಯ ಸ್ವಾಮಿಯವರು ಕಾರ್ಯದರ್ಶಿಗಳಾಗಿದ್ದರು. ಬಹುಶಃ ಇದೊಂದೇ ಸಾಧನೆ ಅಲ್ಲ. ಬಹುಶಃ ಹೇಳ್ಬೇಕಾಯ್ತು, ಇವತ್ತ APMCಗೆ ಚನ್ನಬಸಪ್ಪನ ಹೆಸರಿಡಕ್ಕೆ ಮೂಲ ಪ್ರೇರಣಾ ಶಕ್ತಿ ಯಾರು ಅಂದ್ರೆ ವಿಶ್ವನಾಥ ಸ್ವಾಮಿಯವರು. ಅವರ ಸಾಧನೆ, ಅವರ ಬದುಕು, ಅವರ ಕಾಯ್ದೆ ವೈಖರಿಗಳು ಬಹಳ ಇದ್ದು. ಕೇವಲ 4 ವರ್ಷದಲ್ಲಿ ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ. ಯಾರೂ ಮಾಡದೇ ಇರ್ತಕ್ಕಂಥ ಕಾರ್ಯವನ್ನ ವಿಶ್ವನಾಥ ಸ್ವಾಮಿಯವರು ಮಾಡಿದ್ದಾರೆ ಅಂತಂದ್ರೆ ಅವರಲ್ಲಿ ಏನೇ ಇರ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಇತ್ತು. ಅದಕ್ಕೆ ಹೇಳ್ತಾರಲ್ಲ, ಇದ್ದಾಗ ಮಾರಕ ಅಂತ, ಹೋದ್ಮೇಲೆ ಸ್ಮಾರಕ ಅಂತ. ಇದ್ದಾಗ ಎಲ್ಲ ಬೇಯ್ದು
ಆಮೇಲೆ ಗದ್ದಿಗೆ ಕಟ್ಟಿದ ಮೇಲೆ ಕಾಯಿ ಕರ್ಪೂರ ತಂದು ಮಂಗಳಾರತಿ ಮಾಡಿ ಕಾಯಿ ಮಾಡಿದ್ರು. ಇದು ನಮ್ಮ ಪದ್ಧತಿಯು. ಯಾರೇ ನಡ್ಸಂಗಿಲ್ಲ ಇದ್ದಾಗ ಅವರ ಏನ್ ಮಾಡಿದ್ರು, ಏನ್ ಕಾರ್ಯ ಮಾಡಿದ್ರು, ಏನ್ ಕೆಲಸ ಸ್ವಾಮಿಯರು ಇನ್ನೂ ವರ್ಷ ಕೆಲವು ದಿವಸಗಳು ಇದ್ರು ಅಂತಂದ್ರೆ ಗಂಗಾವತಿಯ ಇತಿಹಾಸವೇ ಬದಲಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಅದಕ್ಕೆ ಚಂದ್ರೇಶ್ವರ ಸ್ವಾಮಿಯವರ ಸೋದರ ಆಗಿರ್ತಕ್ಕಂಥ ಚಂದ್ರೇಶ್ವರ ಸ್ವಾಮಿಯವರು ಇಲ್ಲ ನಮ್ಮ ಅಣ್ಣ ನಮ್ಮ ಎಲ್ಲ ಕಲಬಾಗಲ ಮಠದ ವತಿಯಿಂದ ನಮ್ಮ ತಂದೆ ತಾಯಿಯ ಹೆಸರು ಈ ಆಂಗ್ಲ ಮಾಧ್ಯಮ ಶಾಲೆಗೆ ಕನಕಿರಿ ಕಲಬಾಗಲ ಮಠದ ವೀರಬಸಮ್ಮ ಬಸಲಿಂಗಯ್ಯ ಸ್ವಾಮಿ ಸ್ಮಾರಕ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಇವತ್ತು ಅವರು ತಮ್ಮ ತಂದೆ ತಾಯಿಯ ಹೆಸರಿಟ್ಟಿದ್ದಾರೆ. ನಿಜವಾಗಿ ಅವರ ಹೆಸರು ಸಾರ್ಥಕವಾಗಿದೆ. ವಿಶ್ವನಾಥ ಸ್ವಾಮಿಯವರಿಗೆ ಮನಸ್ಸು ಸಂತೋಷವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇಂಥ ಒಳ್ಳೆ ಕಾರ್ಯದಲ್ಲಿ ಪಾಲ್ಗೊಂಡು ಇವತ್ತು 50 ವರ್ಷಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದಾರೆ. ಯಾರು ಪುಣ್ಯ ಮಾಡ್ತಾ ಇದ್ದಾರೆ ಅವರ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಇದ್ರು ನಾನು ಒಮ್ಮೆ 2 ಸಲ ನೋಡಿದ್ದೆ ಅಷ್ಟೇ. ನಾನು 72 ಬಂದಾಗ ಮತ್ತೆ ಕೊಪ್ಪಳಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ. 2 ಸಲ ನೋಡಿದ್ದೆ. ಎಷ್ಟು ಸಮಾಧಾನ ಇರ್ತಿದ್ರು ಅವರು. ಯಾರಿಗೂ ಶಿಫ್ಟ್ ಮಾಡ್ತಿದ್ದಿಲ್ಲ, ಯಾರಿಗೂ ಬೇಯ್ತಿದ್ದಿಲ್ಲ, ಯಾರಿಗೂ ಏನು ಅಂತಿದ್ದಿಲ್ಲ. ಬಹಳ ಸಮಾಧಾನದಿಂದ ಇರ್ತಿದ್ರು. ಅದನ್ನ ಆಗಾಗ ಭೇಟಿಯಾಗಿ ಬರ್ತಿದ್ರು. ಅದಕ್ಕೆ ಅನಿಸ್ತಾ ಇದೆ ಅಂತ ಸಮಾಧಾನ. ಬಹುಶಃ ನೋಡ್ರಿ ನೀವು ಒಳ್ಳೆ ಕೆಲಸ ಮಾಡುವವರಾಗಲಿ ಸಮಾಧಾನದ ಬದುಕತಕ್ಕಂಥ ವ್ಯಕ್ತಿಗಳಾಗಲಿ ಬಹಳ ದಿವಸ ಬದುಕುದಿಲ್ಲ. ಹಿಂದಿನ ಹಿರಿಯರ ಇತಿಹಾಸ ತೆಗೆದು ನೋಡ್ರಿ ನೀವೆಲ್ಲ. ಅಕ್ಬರ್ ಬಾದ್ಶಾ ಬೀರ್ಬಲ್ ಕರೆದು ಹೇಳಿದಂತ, ಬೀರ್ಬಲ ಹೋಗಿ ನಮ್ಮ ರಾಜ್ಯದೊಳಗ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡ್ ಬಾರಪ್ಪ ಅಂತಂದಂತ. ಸರ್, ಶಾಂತಿ ನೆಮ್ಮದಿ ಸಮಾಧಾನ ಯಾರು ಅದಾರ್ರಿ? ಯಾರಿಗಿಲ್ಲ. ಜೀವನದಾಗ ಒಂದೇನೋ ಒಂದು ತೊಂದ್ರೆನ ಇಡೀ ಅರಮನೆ ತನ್ನ ರಾಜ್ಯಕ್ಕೆ ಅಡ್ಡಾಡಿ ಕೇಳ್ತಾನ, ನಿಮ್ ಮನ್ಯಾಗ ಶಾಂತಿ ಇದೀರಿ, ನೆಮ್ಮದಿಯಿಂದ ಇದೀರ, ಸಮಾಧಾನದಿಂದ ಎಲ್ಲಿದು ಯಪ್ಪ ಮರಾಯ, ಮೊನ್ನೆ ನಮ್ಮ ಮಗ ಸತ್ತ, ಸತ್ತ, ನಮ್ದು ಹಿಂಗ ಸಮಸ್ಯೆ ಆಯ್ತು, ಎಲ್ಲಾರು ಇದ ಹೇಳಿದ್ರು. ವಿಚಾರ ಮಾಡಿದ. ನಾನು ಹೋದ್ನಂದ್ರ ಮತ್ತೆ ನನಗ ಅಕ್ಬರ್ ಬಾದ್ಶಾ ನನಗ ಶಿಕ್ಷೆ ಕೊಡ್ತಾನ, ಏನ್ ಮಾಡ್ಬೇಕು ಅಂತ ಸ್ವಲ್ಪ ನಿಂತಿದ್ದ. ಒಂದ್ ಹೆಣ ತಗೊಂಡು ಸುಳ್ಳಾಡ್ಕೊಂಡಿದ್ದರು. ಹೆಣ ತಗೊಂಡು ಸುಳ್ಳಾಡ್ಕೊಂಡಿದ್ರು. ನಿಲ್ಲಿಸ್ರಿ ಅಂದವ. ಯಾಕಂದ್ರೆ ಪ್ರಧಾನಿ ಮಾತು ಮೀರಂಗಿಲ್ಲ. ನಡ್ರಿ ಅರಮನೆಗೆ ತಗೊಂಡ್ ನಡ್ರಿ. ಅರಮನೆಗೆ ತಗೊಂಡು ಹೋದ್ರು. ಏನಿಲ್ಲ ಬಾದ್ಶಾ ಮುಂದೇಳ್ರಿ ಅಂತಂದ್ರ ಬೀರ್ಬಲ್ ಅಕ್ಬರ್ ಬಾದ್ಶಾ ಮುಂದ ಹೆಣ ಇಟ್ರು. ಅವಾಗ ಅಕ್ಬರ್ ಬಾದ್ಶಾ ಅಂದ, ಏನು ಬೀರ್ಬಲ್ ಏನಿಂತ ಹುಚ್ಚತನ ಮಾಡ್ತಿ ಅಂತಂದ್ರು. ಸರ್, ನೀವೇ ಹೇಳಿದ್ರಲ್ಲ ಶಾಂತಿ ನೆಮ್ಮದಿ ಸಮಾಧಾನದಿಂದ ಬರ್ತಕ್ಕಂಥ ವ್ಯಕ್ತಿಯನ್ನ ನಾನು ಭೇಟಿ ಮಾಡಿಸ್ತದಲ್ಲ, ಇವನ ನೋಡಿ ಬದುಕ್ತಕ್ಕಂಥ ವ್ಯಕ್ತಿ ಅಂತ. ಹಾಗ ಬಹುಶಃ ಜೀವನದೊಳಗೆ ಬಹಳ ಮಂದಿ ಈ ರೀತಿ ಬದುಕೋದು ಬಹಳ ಕಡಿಮೆ. ಒಂದು ಮನೆ ಸಿಟ್ಟು, ಒಂದು ಮನೆ ಶೆಡು, ಒಂದು ಮನೆ ಏನೇನೋ ಒಂದು ರೀತಿ ಒಳಗ ನಾವು ಜೀವನ ಮಾಡ್ತಿದ್ದೀವಿ. ಆದ್ರೆ ವಿಶ್ವನಾಥ ಸ್ವಾಮಿಯವರು ಬಹಳ ಅಂದ ಚಂದ ಜೀವನ ಮಾಡಿದ್ರು. ಹೆಣ್ಮಕ್ಳಿಗೆ ಜನ್ಮ ಕೊಟ್ಟರು. ನಿಜವಾಗಿ ಆ ಸಹೋದರಿಯವರು ಬಹಳ ಒಳ್ಳೆ ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ. ನಮ್ಮ ಕವಿತಕ್ಕನವರು ಹಾಗೂ ಲಲಿತಕ್ಕನವರು ಬಹಳ ಚಂದ ಜೀವನ ಇದೆ ಅವರ ಬದುಕು. ಬಹುಶಃ ನೋಡಿದ್ರೆ ವಿಶ್ವನಾಥ ಸ್ವಾಮಿ ಅವರು ಸಮಾಧಾನ ಆಗಿದ್ದಾರೆ ಅಂತ ನಾನು ಅನ್ಸುತ್ತೇನೆ. ಇವೆಲ್ಲ ಎಷ್ಟು ಹೊಗಳಿದ್ರು ವಿಶ್ವನಾಥ ಸ್ವಾಮಿ ಅವರು ಕಡಿಮೆ. ಅವರ ಬದುಕು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಬಹುಶಃ ಅವರ ವಿಶ್ವನಾಥ ಸ್ವಾಮಿಯವರ ಮಾರ್ಗದರ್ಶನ ಬರೀ ಕಲಬಾಗಿ ಮಠದವರಿಗೆಲ್ಲ ಎಲ್ಲರಿಗೂ ಅವರ ಮಾರ್ಗದರ್ಶನ ಆಗಲಿ. ಇನ್ನು ಮುಂದೆ ಅವರು ಏನು ವಿಚಾರಗಳಿದ್ದು ಅಂತ ಕಾರ್ಯಗಳನ್ನ ಬಹುಶಃ ನಮ್ಮ ಕಲಬಾಗಿ ಮಠದ ಬಂಧುಗಳು ಒಳ್ಳೆಯವರಿದ್ದಾರೆ. ನಮ್ಮ ಮಾಮಲೇಶ್ವರ ಸ್ವಾಮಿಯವರ ಮಕ್ಕಳಾಗ್ಲಿ, ನಮ್ಮ ಚಂದ್ರಶೇಖರ ಸ್ವಾಮಿಯವರ ಮಗ ವಿಶ್ವನಾಥ್ ಆಗಲಿ ಇನ್ನೂ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಹಿರಿಯರಾಗಿರ್ತಕ್ಕಂಥ ವಿಶ್ವನಾಥ ಸ್ವಾಮಿಯವರ ಮಾರ್ಗದರ್ಶನ ನಡೆಯಲಿ. ಅವ್ರಿಗೆ ಒಳ್ಳೆಯದ ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ಕೊಂಡು ಹಾರೈಸಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಪೂಜ್ಯರಿಗೆ ಭಕ್ತಿಪೂರ್ವಕ ಕಾಣಿಕೆಯನ್ನ ಕವಿತಾ ಗುರುಮೂರ್ತಿ ಅವರು
ಎಲ್ಲರೂ ಸೇರಿ ಕಾಣಿಕೆಯನ್ನು ಸಮರ್ಪಿಸಬೇಕಂತ ಕೇಳ್ಕೊತಾ ಇದ್ದೇನೆ. ನಾರ್ನಾಳ್ ಸರ್ ಅವರಿಗೆ, ಶ್ರೀಯುತ ಪರಮರಾವ್ ಮುನಿವಳ್ಳಿ ಮಾಜಿ ಶಾಸಕರು ಗಂಗಾವತಿ, ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮದಿಂದ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ಒಂದು ಕವನ ವಾಚನ ಶ್ರೀದೇವಿ ಇವರಿಂದ. ಚೇತನಗಳಾದಂತಹ ವಿಶ್ವನಾಥ ಸ್ವಾಮಿ ತಾತನವರಿಗೂ ಹಾಗೂ ಪಾರ್ವತಿ ದೇವಿ ಅಮ್ಮವರಿಗೂ ಭಕ್ತಿಪೂರ್ವಕ ಶರಣು ಸಮರ್ಪಿಸುತ್ತಾ, ಪೂಜ್ಯರಿಗೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಶರಣಾರ್ಥಿಗಳು. ನಾನಿಲ್ಲಿ ಕವನ ವಾಚನ ಮಾಡ್ತಾ ಇಲ್ಲ. ಪಾರ್ವತಿ ದೇವಿ ಅಮ್ಮ ಅವರ ಅಕ್ಕನ ಮಗಳಾದಂತಹ ಮೃಣಾಲಿನಿ ವೀರೇಶ್ವರ ಹಿರೇಮಠ ಅವರು ಧಾರವಾಡದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಅನಾರೋಗ್ಯದ ನಿಮಿತ್ತ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಆದ್ರೆ ಜೀವ ಎಲ್ಲ ಇಲ್ಲಿದೆ, ದೇಹ ಮಾತ್ರ ಅಲ್ಲಿದೆ ಅವ್ರದ್ದು. ಅಂತ ಒಂದು ಪರಿಸ್ಥಿತಿ. ಯಾಕಂದ್ರೆ ಅವರ ಒಂದು ಅತ್ಯಂತ ಪ್ರೀತಿ ಪಾತ್ರರಾವ್ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನವರು. ಅವರ ಒಂದು ಪುಣ್ಯ ಸ್ಮರಣೆ ಮಾಡ್ತಿದೀವಿ ಅಂತ ಹೇಳಿ ಕವಿತಾ ಆಂಟಿ ಅವರು ತಿಳಿಸಿದಾಗ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಅವರು ಬರೆದು ಕಳಿಸಿದ್ದಾರೆ. ಆ ಮಾತುಗಳನ್ನ ನಾನು ಅವರದೇ ಮಾತಿನಲ್ಲಿ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಪೂಜ್ಯ ಚಿಕ್ಕಪ್ಪ ಚಿಕ್ಕಮ್ಮನವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ನನ್ನ 4 ನೆನಪಿನ ನುಡಿಯನ್ನು ಬರೆದು ಕಳಿಸುವ ಅವಕಾಶ ನೀಡಿದ ತಮಗೆ ತುಂಬಾ ಧನ್ಯವಾದಗಳು. ಫ್ಯಾಮಿಲಿ ಗ್ರೂಪ್ ನಲ್ಲಿ ಹಾಕಿದ ಚಿಕ್ಕಪ್ಪ ಚಿಕ್ಕಮ್ಮರ ಭಾವಚಿತ್ರ ನೋಡಿ ಅವರ ನೆನಪಿನಲ್ಲಿ ಕಳೆದು ಹೋದೆ. ಆಗಲೇ 51 ವರ್ಷಗಳು ಕಳೆದು ಹೋಗಿವೆ. ಆದರೆ ಅವರ ನೆನಪು ಮಾತ್ರ ಅಚ್ಚಳಿಯದೆ ಉಳಿದಿದೆ. ಚಿಕ್ಕಪ್ಪನವರ ಭಾವಚಿತ್ರ ನೋಡಿದ ತಕ್ಷಣ ಅವರ ಸೌಮ್ಯ ನಗುಮುಖ, ಚಶ್ಮಾದೊಳಗಿನ ಕಿರುನಗೆ, ಖಾದಿ ಜುಬ್ಬ, ಖಾದಿ ದೋತ್ರ ಉಟ್ಟು, ದೋತ್ರದ ತುದಿ ಕೈಯಲ್ಲಿ ಹಿಡಿದುಕೊಂಡು ಬರುತ್ತಿರುವ ಅವರ ನಡಿಗೆ ಎಲ್ಲವೂ ಅಚ್ಚಳಿಯದೆ ಉಳಿದಿದೆ. ಅವರು ವಕೀಲರಾಗಿ ಕರಿ ಕೋಟ್ ಧರಿಸಿದ ಪೋಷಾಕಿಗಿಂತ ದೋತ್ರದ ಪೋಷಾಕೆ ಅವರನ್ನು ಆಕರ್ಷಣೆಗೊಳಿಸುತ್ತಿತ್ತು. ಅವರ ನಯವಾದ ಮಾತುಗಾರಿಕೆ ನನಗೆ ತುಂಬಾ ಇಷ್ಟವಾದುದಾಗಿತ್ತು. ಅವರನ್ನು ಭೇಟಿ ಮಾಡಲು ಬಂದ ಅಸಂಖ್ಯಾತ ಜನರೊಂದಿಗೆ ಅವರು ಯಾವಾಗಲೂ ನಗುಮುಖದಿಂದ ನಯವಾಗಿ ಮಾತಾಡುತ್ತಿದ್ದರು. ಮನೆಯವರೊಂದಿಗೆ, ಬಂಧುಗಳೊಂದಿಗೆ, ಹೊರಗಿನವರೊಂದಿಗೆ ಆಪ್ತತ್ವವನ್ನು ಹೊಂದಿದ್ದರು. ಆದರೆ ವಿಧಿಗೆ ಕರುಣೆ ಇಲ್ಲ. ಬಹು ಬೇಗನೆ ನಡೆದೇ ಬಿಟ್ಟರು. ಇನ್ನು ಚಿಕ್ಕಮ್ಮ ನನ್ನ ಒಬ್ಬ ಆತ್ಮೀಯ ಗೆಳತಿ ಆಗಿದ್ದರು. ನಾನು ನನ್ನ ಬಾಲ್ಯವನ್ನು ಕಂಪ್ಲಿ ಗಂಗಾವತಿಯಲ್ಲಿಯೇ ಕಳೆದಿದ್ದೇನೆ. ಹೈಸ್ಕೂಲಿನ ವಿದ್ಯಾಭ್ಯಾಸಕ್ಕೆ ಕೊಟ್ಟೂರೇಶ್ವರ ಹೈಸ್ಕೂಲಿಗೆ ಬಂದದ್ದು. ಚಿಕ್ಕವಳಿದ್ದಾಗ ಜಡೆ ಹಾಕುವುದು, ಅಲಂಕಾರ ಮಾಡುವುದರಿಂದ ಹಿಡಿದು ನನ್ನ ಮದುವೆಯಾಗಿ ಉಲ್ಲಾಸ ಹುಟ್ಟುವ ಸಮಯದ ತನಕ ನನ್ನ ಕೈಯನ್ನು ಹಿಡಿದವಳು. ಅವನಿಗಿಂತ ನನಗೆ ಚಿಕ್ಕಮ್ಮನಲ್ಲಿಯೇ ಸಲಿಗೆ, ಆತ್ಮೀಯತೆ, ಸ್ನೇಹ, ಪ್ರೀತಿ ಎಲ್ಲ. ಚಿಕ್ಕಪ್ಪನನ್ನು ಬಿಟ್ಟಿರದ ಚಿಕ್ಕಮ್ಮನು ಏಕಾಏಕಿ ನಡೆದೇ ಬಿಟ್ಟರು. ಜೀವನದಲ್ಲಿ ಅವರಿಬ್ಬರದು ಆದರ್ಶ ದಾಂಪತ್ಯ. ಸಾವಿನಲ್ಲಿಯೂ ಅದನ್ನು ತೋರಿಸಿಬಿಟ್ಟರು. ಕಾಲ ನಿಲ್ಲುವುದಿಲ್ಲ, ಸಾಗುತ್ತಲೇ ಇರುತ್ತದೆ. ಜೀವನ ನಡೆಯುತ್ತಲೇ ಇರುತ್ತದೆ. ಆದರೆ ಆತ್ಮೀಯರ, ಪ್ರೀತಿ ಪಾತ್ರರ ನೆನಪು ಚಿರಂತರ. ಕಾಲ ಮನುಷ್ಯರನ್ನು ಕರೆದೊಯ್ಯಬಹುದು, ನೆನಪುಗಳು ಜೊತೆ ಕೂಡಿಯೇ ಯಾವಾಗಲೂ ಇರುತ್ತವೆ. ಅವರ ಪವಿತ್ರಾತ್ಮಕ್ಕೆ ಶಾಂತಿ ಕೋರುವುದನ್ನು ಬಿಟ್ಟು ಮತ್ತೇನು ಮಾಡಲಾದೀತು ನಮ್ಮಿಂದ? ಇನ್ನು ಮುಂದೆ ನನ್ನಿಂದ ಬರೆಯಲಾಗದು. ನಮಸ್ಕಾರಗಳು. ಮೃಣಾಲಿನಿ ವೀರೇಶ್ವರ ಹಿರೇಮಠ, ಧಾರವಾಡ. ಅವರ ಮಾತುಗಳನ್ನು ಅವರದೇ ಮಾತುಗಳಲ್ಲಿ ಪ್ರಸ್ತುತಪಡಿಸುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಚೆನ್ನಾಗಿತ್ತು. ಒಳ್ಳೆ ರಾಜಕೀಯ ಹೊಸದೇ ಆಗಿದ್ದರು. ಅವರು ನಮ್ಮ ಗಂಗಾವತಿಗೆ ಮುಂಚಿನಿಂದ ಮಾರ್ಗದರ್ಶನ ಮಾಡ್ತಾ ಇದ್ರು. ಅಷ್ಟು ರಾಜಕೀಯದೊಳಗೆ ಅಷ್ಟು ನನಗೆ ಅನುಭವ ಇರಲಿಲ್ಲ. ಅದಕ್ಕೋಸ್ಕರ ಏನಾದರೂ ಗೌರ್ಮೆಂಟ್ ಕೆಲಸಗಳು ಮಾಡಬೇಕಂದ್ರೆ ಕೃಷ್ಣ ಸ್ವಾಮಿ ಅವರನ್ನ ನಾವು ಕೇಳಿಬಿಟ್ಟು ನಾನು ಮಾಡ್ತಾ ಇದ್ದೇವೆ. ಎಲ್ಲ ನಮಗೂ ಬಹಳ ಅನುಗುಣವಾಗಿತ್ತು. 51 ವರ್ಷ ಅಲ್ಲ, 51 ವರ್ಷ
ನೆನೆಸ್ಕೊತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಪರಮಾತ್ಮ ಶಿವನೇ ಹೆಚ್ಚುವರಿಗೆ ಒಳ್ಳೆ ಸ್ಥಾನ ಕೊಡಲಿ ಅಂತ ಹೇಳಿ ಬಾಲ್ಯಗೆಳತಿಯ ಮಗಳು ಅವಳು ಸಾಹಿತ್ಯದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾಳೆ. ತಮ್ಮ ತಂದೆಯವರ ಒಂದು ಬುಕ್ಕನ್ನ ಬರೆದು ಅದನ್ನ ಸಂಪಾದಕೀಯ ಮಾಡಿ ಬಿಡುಗಡೆ ಮಾಡಿದ್ದಾಳೆ. ಅಂತ ಒಂದು ದೊಡ್ಡ ಸಾಧನೆಯನ್ನ ಆಕೆ ಮಾಡಿದ್ದಾಳೆ. ಅವಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವಂದನಾರ್ಪಣೆ ಶ್ರೀಮತಿ ವೀಣಾ ಪ್ರಸನ್ನ ಬಾಳಿಹಳ್ಳಿ ಮಠ ಅವರಿಂದ. ಕಾಯಕವೇ ಕೈಲಾಸ ಹಾಗೂ ಸರ್ವೇ ಜನ ಸುಖಿನೋ ಭವಂತು ಎಂಬ ನುಡಿಮುತ್ತುಗಳನ್ನು ತಮ್ಮ ಜೀವನ್ ಮುಖೇನ ಪಾಲಿಸಿ ನಮ್ಮೆಲ್ಲರಿಗೂ ಆದರ್ಶವಾಗಿರುವ ನಮ್ಮ ಪ್ರೀತಿಯ ತಾತನವರಾದ ಶ್ರೀ ಕೆ ವಿಶ್ವನಾಥ ಸ್ವಾಮಿ ಮತ್ತು ಅಮ್ಮನವರಾದ ಶ್ರೀಮತಿ ಕೆ ಪಾರ್ವತಿ ದೇವಿಯವರನ್ನು ಸದಾ ಕಾಲ ಸ್ಮರಿಸುತ್ತ ಇವತ್ತು ನಡೆದಿರುವ ತಾತನವರ 51ನೆಯ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಶ್ರೀಮನ್ ನಿರಂಜನ ಪ್ರಣವ ಪೂಜ್ಯ ಕೊಟ್ಟೂರು ಸ್ವಾಮಿಗಳು ಕಲ್ಮಠ ಗಂಗಾವತಿ ಇವರಿಗೆ ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸುತ್ತೇನೆ. ತಾತರವರು ಸಮಾಜಕ್ಕಾಗಿ ಮಾಡಿರುವ ಕೊಡುಗೆಗಳನ್ನು ವಿವರಿಸಿದ ಅತಿಥಿ ಮಹೋದಯರಾದ ಶ್ರೀ CH ನಾರ್ನಾಳ್ ಗುರುಗಳು, ನಿವೃತ್ತ ಪ್ರಾಧ್ಯಾಪಕರು ಗಂಗಾವತಿ, ಶ್ರೀ ನಾರಾಯಣಪ್ಪ ನಾಯ್ಕರ್ ರವರು, ಶ್ರೀಯುತ ಶರಣಬಸಪ್ಪ ಕೋಲ್ಕಾರ್ ಪ್ರಾಂಶುಪಾಲರು ಗಂಗಾವತಿ, ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು, ಶ್ರೀಯುತ ಪರಣ್ಣ ಮುನವಳ್ಳಿ ಮಾಜಿ ಶಾಸಕರು ಗಂಗಾವತಿ, ಶ್ರೀ ಮಲ್ಲಿಕಾರ್ಜುನ್ ನಾಗಪ್ಪ ಮಾಜಿ ಶಾಸಕರು ಗಂಗಾವತಿ, ಶ್ರೀ ಕೆ ಚನ್ನಬಸಯ್ಯ ಸ್ವಾಮಿ ಇಂಜಿನಿಯರ್ ಗಂಗಾವತಿ ಹಾಗೂ ಶ್ರೀ ವಿಜಯರುದ್ರಯ್ಯ ಬಾಳಿಹಳ್ಳಿ ಮಠ್, ಮಾತೋಶ್ರೀಯವರಾದ ಅನಸೂಯನ್ನಮ್ಮನವರು, ಶ್ರೀ ಡಾಕ್ಟರ್ ಗುರುಮೂರ್ತಿಯವರವರು, ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತ ಮಹೋದಯರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಪ್ರಾರ್ಥನೆಗೈದ ಕುಮಾರಿ ಹಿರೇಮಠರವರಿಗೆ ಸ್ವಾಗತ ಹಾಗೂ ಪುಷ್ಪಾರ್ಪಣೆ ಮಾಡಿದ ಪರಿವಾರದ ಹಿರಿಯರಿಗೆ ಪ್ರೀತಿಯ ನಮನಗಳು. ಮನಮುಟ್ಟುವಂತೆ ಪ್ರಾಸ್ತಾವಿಕ ಮಾತುಗಳನ್ನು ನುಡಿದ ಶ್ರೀಯುತ HM ಮಂಜುನಾಥ್ ವಕೀಲರು ಗಂಗಾವತಿ ಇವರಿಗೆ ಮನಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪತ್ರಿಕಾ ಮಾಧ್ಯಮದವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ತಾತನವರು ಮಾಡಿರುವ ಸಮಾಜ ಸೇವೆಯನ್ನು ಅನುಭವಿಸಿ ಅರಿತು ಚಿರಋಣಿಯಾಗಿರುವ ಅವರ ನೆನಪುಗಳನ್ನು ಸ್ಮರಿಸಲು ಬಂದ ಎಲ್ಲ ಬಂಧು ಮಿತ್ರರಿಗೆ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ತಂದೆಯವರು ಅವ್ರಿಗೆ ಹೆಸರಿಟ್ಟಿದ್ರು ವಿಶ್ವನಾಥ ಸ್ವಾಮಿ ಅಂತೇಳಿ ಹೆಸರಿಟ್ಟಿದ್ರು. ಆದ್ರೆ ಅವ್ರ ತಾಯಿಯವರು ಮಂಜುನಾಥ್ ಅಂತೇಳಿ ದೇವರ ಹತ್ರ ಹರಕೆ ಹೊತ್ತಿದ್ರಂತ. ಆದ್ರೆ ಏನ್ ಮಾಡ್ಬೇಕು, ಈಗ ವಿಶ್ವನಾಥ್ ಅಂತ ಕರಿಬೇಕಾ ಮಂಜುನಾಥ್ ಅಂತ ಕರಿಬೇಕಾ? ಅವ್ರವ್ವ ಬಡ ಬಡ ಹೋಗಿ ಸ್ಕೂಲ್ನಾಗೆ ಮಾಡಿಸ್ಬಿಟ್ರಂತ ಮಂಜುನಾಥ್ ಅಂತ. ಅಲ್ಲಿ ವಿಶ್ವನಾಥ್ ಅನ್ನೋದು ಹೆಸರು ಗೌಣ ಆಗ್ಬಿಡ್ತು. ಆದ್ರೂ ಬಿಡ್ಲಿಲ್ಲ ಅವರಪ್ಪ. ಇವ್ರ ಮಗನ ಹೆಸರಿಗೆ ಹುಟ್ಟಿದ ಮೇಲೆ ಇವ್ರು ರಾಜಶೇಖರ ರಾಜಶೇಖರ ಅಂತ ಎದಕ್ಕೆ ಇಡ್ತಲೇ, ನಾನು ವಿಶ್ವನಾಥ ಸ್ವಾಮಿ ಹೆಸರ ಇಡದ್, ನಾನು ನನ್ನ ಮಗನಿಗೆ ವಿಶ್ವನಾಥ ಸ್ವಾಮಿ ಹೆಸರು ಇಡ್ಬೇಕು ನೀನಂತ ಹೇಳಿ ಈಗ ವಿಶ್ವನಾಥ ಸ್ವಾಮಿ ಅಂತ ಹೆಸರಿಟ್ಟಾರ. ಅವ್ರು ವಿಶ್ವನಾಥ ಸ್ವಾಮಿ ಆಗಿ ಬೆಳಿಲಿ ಅಂತ ಹೇಳಿ ಹೇಳ್ತೇವೆ. ಇದನ್ನೆಲ್ಲ ನಮಗೆ ಹೇಳ್ಕೊಟ್ಟದ್ದು ಕುಷ್ಟಗಿ ವಿರೂಪಾಕ್ಷ ಸ್ವಾಮಿಯವರು, ನಮ್ಮ ಅಜ್ಜಿ ನಮ್ಮ ಅಜ್ಜ ಅವರು ಹನ್ಸಮ್ಮ. ಅವರು ನನಗ ಹನ್ಸಮ್ಮ ಕೊನೆತನ ಅವ್ರು ಸಾಯೋವರೆಗೂ ನನಗೆ ಒಂದು ದಿನನೂ ಮಂಜುನಾಥ್ ಅಂತ ಕರೆದಿಲ್ಲ, ಅವ್ರು ವಿಶ್ವ ಅಂತಾನೆ ಕರಿತಿದ್ರು ನನಗೆ. ನಂತರ ಅವ್ರು ಹೋದ್ಮೇಲೆ ನನ್ ಮಗ ಹುಟ್ಟಿದ ಮೇಲೆ ಅವ್ರ ಮಗ ಶರಣಯ್ಯ ಸ್ವಾಮಿ ಅವರು, ನಮ್ಮ ಅವ್ವ ನಿನ್ಗೆ ಮಂಜುನಾಥ್ ಅಂತ ವಿಶ್ವ ಅಂತಿದ್ಲು, ನಿನ್ನ ಮಗು ವಿಶ್ವ ಅಂತಾನೆ ಇಡು ಅಂತೇಳಿ ಅವರೇ ಈ ಹೆಸರನ್ನ ಇಟ್ಟಾರ. ಈ ಒಂದು ಸಮಯದಲ್ಲಿ ಅದನ್ನ ನೆನೆಸ್ಕೊಳ್ತಾ ಇದ್ದೀನಿ.